योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं हयग्रीव हयग्रीव हयग्रीवेति यो वदेत् तस्य निस्सरते वाणी जह्नुकन्या प्रवाहवत् बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वञ्च हनूमस्मरणात् भवेत् तपोविद्याविरक्त्यादिसद्गुणौघाकरानहं वादिराजगुरून् वन्दे हयग्रीवदयाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। वक्रतुण्डमहाकाय कोटिसूर्यसमप्रभा निर्विघ्नं कुरु मे देव सर्वकार्येषु सर्वदा। श्रीगुरुभ्यो नमः। ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಹೀಗೆ ಇವತ್ತು ಶ್ರೀ ಗಣಪತಿಯ ಮಹಾಗಣಪತಿಯ ಸನ್ನಿಧಿಯಲ್ಲಿ ನಮ್ಮ ಉಪಾಧ್ಯಾಯ ಕುಟುಂಬದವರು, ವಿಶೇಷವಾಗಿ ವಿಶೇಷೋಪಾಧ್ಯಾಯರು, ಅವರ ಒಂದು ಇಚ್ಛೆ, ಅದು ಗಣಪತಿಯೇ ಹೊರಡಿಸಿದ್ದು ಅವರೊಳಗೆ ಕೂತು. ಹಾಗಾಗಿ ಆ ಒಂದು ಇಚ್ಛೆಯಂತೆ ನಾವಿಲ್ಲಿ ಒಂದು ಚಿಂತನೆ, ಅದು ಧಾರ್ಮಿಕ ಒಂದು ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಲಿಕ್ಕೆ ಕೂತಿದ್ದೇವೆ. ಅದರಲ್ಲೂ ಕೂಡ ವಿಶೇಷವಾಗಿ ವಿಘ್ನೇಶ್ವರ ಸಂಧಿ ಅಂತ ಹರಿಕಥಾಮೃತ ಸಾರದಲ್ಲಿ ಬರುವಂತಹ ವಿಘ್ನೇಶ್ವರ ಸಂಧಿಯ ಒಂದು ಚಿಂತನೆಗೋಸ್ಕರ ನಾವು ಸೇರಿದ್ದೇವೆ. ಈ ಹರಿಕಥಾಮೃತ ಸಾರ, ವಿಘ್ನೇಶ್ವರ ಸಂಧಿ, ಇದರ ಮಹತ್ವ ಮೊದಲು ತಿಳಿದು ಮತ್ತೆ ಅದರೊಳಗೆ ಪ್ರವೇಶ ಮಾಡೋಣ. ನಿಜವಾಗಲೂ ಈ ಹರಿಕಥಾಮೃತ ಸಾರ ಅನ್ನುವಂಥದ್ದು ಹೆಸರೇ ಹೇಳುವಾಗೆ ಹರಿಕಥೆ. ಹರಿಕಥೆ ಅಂತ ಹೇಳಿದರೆ ಭಗವಂತನ ಬಗ್ಗೆ ತಿಳಿಸ್ತಾ ಇರುವಂಥವುಗಳಿದೆ. ಯಾವುದು ಅಂತ ಹೇಳಿದರೆ ವೇದ, ಶಾಸ್ತ್ರ, ಪುರಾಣ ಇವೆಲ್ಲವೂ ಕೂಡ ಇದು ಹರಿಕಥೆ ಅಂತ ಕರೆಯಲ್ಪಟ್ಟರೆ ಅದು ಒಂದು ಅಮೃತ ಇದ್ದಾಗ. ಯಾಕಂದರೆ ನಾವು ದೇವರ ಬಗ್ಗೆ ಕೇಳಿದರೆ ಯಾವತ್ತೂ ಕೆಟ್ಟದಾಗುವುದು ಅಂತಿಲ್ಲ. ದೇವರ ಬಗ್ಗೆ ಕೇಳಿದರೆ ನಮಗೆ ಯಾವತ್ತೂ ಕೂಡ ನಷ್ಟ ಆಗುವುದು ಅಂತಿಲ್ಲ, ಲಾಭವೇ. ಇವಾಗ ನಾವು 1.5 ಗಂಟೆ ಕೇಳ್ತೇವೆ ಅಂತ ಹೇಳಿದ್ರೆ ನಷ್ಟ ಆಗುವುದೇನೂ ಇಲ್ಲ, ಲಾಭವೇ ಇಲ್ಲ. ಏನು ಜ್ಞಾನ ಲಾಭ. ಅಷ್ಟು ಮಾತ್ರ ಅಲ್ಲ, ನಷ್ಟ ನಮ್ಮ ಪಾಪಗಳು ನಷ್ಟ, ಪುಣ್ಯದ ಲಾಭ. ಹೀಗೆ ಇದು ಲಾಭವನ್ನು ತಂದುಕೊಡುವಂಥದ್ದು, ಅಂತಿಂಥ ಲಾಭ ಅಲ್ಲ. ಕಡೆಗೆ ಅಮೃತ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ ಮೃತಿಯಿಂದ, ಅಂದರೆ ಸಾವಿನಿಂದಲೇ ನಮ್ಮನ್ನು ದೂರ ಮಾಡುತ್ತದೆ, ಸಾವಿನ ಭಯದಿಂದ ದೂರ ಮಾಡುತ್ತದೆ. ಕಡೆಗೆ ಸಾವೇ ನಮ್ಮ ನಿಯಂತ್ರಣದಲ್ಲಿ ಬರುವಂತೆ ಮಾಡುತ್ತದೆ. ಅದು ಹರಿಕಥಾಮೃತ. ಅದರ ಸಾರ ಅಂದರೆ ಎಸೆನ್ಸ್, ಅದನ್ನು ನಾನು ಹೇಳ್ತಾ ಇದ್ದೇನೆ ಅಂತ ಜಗನ್ನಾಥದಾಸರು ಒಂದು ಕಾಲದಲ್ಲಿ ಬಹಳ ದೊಡ್ಡ ವಿದ್ವಾಂಸರು, ಶ್ರೀನಿವಾಸಾಚಾರ್ಯ ಅಂತ ಬಹಳ ದೊಡ್ಡ ವಿದ್ವಾಂಸರಾಗಿದ್ದ ವ್ಯಕ್ತಿ, ಅಹಂಕಾರಿಯಾಗಿದ್ದ ವ್ಯಕ್ತಿ, ನಂತರ ವಿಜಯದಾಸರ ಒಂದು ಅನುಗ್ರಹದಿಂದ ಸಂಪೂರ್ಣ ಅಹಂಕಾರ ಕಳೆದುಕೊಂಡು ದಾಸರಾಗಿ ಪಂಢರಾಪುರದಲ್ಲಿ ಜಗನ್ನಾಥ ವಿಠಲ ಅಂತ ಅಂಕಿತವನ್ನು ಪಡೆದು, ಅಂದರೆ ಆ ಭಗವಂತನನ್ನು ಕಂಡು ಅನುಗ್ರಹವನ್ನು ಪಡೆದು ಈ ಹರಿಕಥಾಮೃತ ಸಾರ ಅಂತ ಶಾಸ್ತ್ರಗಳ ಸಾರವನ್ನು ಇಲ್ಲಿಟ್ಟಿದ್ದಾರೆ. ಅದರ ಮಧ್ಯದಲ್ಲಿ ವಿಘ್ನೇಶ್ವರ ಸಂಧಿ. ಅದು ಯಾಕೋಸ್ಕರ ಅಂತ ಹೇಳಿದರೆ ಈ ಹರಿಕಥಾಮೃತ ಸಾರವನ್ನು ಬರ್ಕೊಂಡು 27 ಸಂಧಿಯನ್ನು ಮಾಡಿದ ಮೇಲೆ ವಿಘ್ನ ಬರಲಿಕ್ಕೆ ಶುರುವಾಯ್ತಂತೆ, ಅವರಿಗೆ ತಡೆ ಬರಲಿಕ್ಕೆ ಶುರುವಾಯ್ತಂತೆ. ಮುಂದೆ ಹೋಗ್ತಾನೇ ಇಲ್ಲ. ಯಾಕೆ ಅಂತ ಹೇಳಿದರೆ ಗಣಪತಿ ಪ್ರಾರ್ಥನೆ ಮಾಡಿಲ್ಲ, ಅದಕ್ಕೋಸ್ಕರ. ಹೀಗೆ ಅಂತೇಳಿ ಆಗ ಗಣಪತಿಗೋಸ್ಕರವೇ ಒಂದು ಸಂಧಿಯನ್ನು ತಾವು ಮುಡುಪಾಗಿಟ್ರು. ಅದೇ ವಿಘ್ನೇಶ್ವರ ಸಂಧಿ ಅಂತ. ಈ ವಿಘ್ನೇಶ್ವರ ಸಂಧಿಯ ವೈಶಿಷ್ಟ್ಯ ಏನಂದರೆ, ಯಾಕೆ ನಾನು ಇದನ್ನೇ ಆಯ್ಕೆ ಮಾಡಿಕೊಂಡದ್ದು ಅಂತ ಹೇಳಿದರೆ, ಗಣಪತಿಯ ಬಗ್ಗೆ ಹೇಳುವಂತಹ ಅನೇಕ ಸ್ತೋತ್ರಗಳಿದೆ, ಸಂಸ್ಕೃತ ಸಾಹಿತ್ಯದಲ್ಲೂ ಕೂಡ ಇದೆ. ಆದರೆ ಇಷ್ಟು ವಿಷಯಗಳು ಇಷ್ಟು ಒತ್ತಟ್ಟಿಗೆ ನಮಗೆಲ್ಲೂ ಸಿಗೋದು. ಅಂದರೆ ಗಣಪತಿಗೆ ಸಂಬಂಧಪಟ್ಟಂತಹ ಮಾಹಿತಿ ಅಷ್ಟು ಚಂದವಾಗಿ ಇಲ್ಲಿ ತಿಳಿಸ್ಕೊಂಡು ಹೋಗ್ತಾರೆ ಜಗನ್ನಾಥದಾಸರು. ಯಾಕಂತ ಹೇಳಿದ್ರೆ ಜಗನ್ನಾಥದಾಸರು ಮಹಾಪಂಡಿತರವರು. ಅದರಿಂದಾಗಿ ಎಲ್ಲ ಶಾಸ್ತ್ರಗಳದ್ದು ಸಾರ ಅವರಿಗೆ ಗೊತ್ತಿದೆ, ಅದೇ ಹರಿಕಥಾಮೃತ ಸಾರ. ಅದರಿಂದಾಗಿ ಆ ಗಣಪತಿಯ ಬಗ್ಗೆ ಎಲ್ಲೆಲ್ಲಿ ಏನೇನೇನೇನು ಬಂದಿದೆ ಅದನ್ನೆಲ್ಲ ಒಂದು ರೀತಿ ಎನ್ಸೈಕ್ಲೋಪೀಡಿಯಾ ಅಂತ ಹೇಳ್ತೇವಲ್ವ, ಆ ರೀತಿ ಆ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ಕೊಡುವುದು ಮಾತ್ರ ಅಲ್ಲ, ಅದರೊಟ್ಟಿಗೆ ಆ ಗಣಪತಿಯ ಅನುಗ್ರಹ ನಮಗೆ ಹೇಗೆ ಬರಬೇಕು ಆ ರೀತಿ ಪ್ರಾರ್ಥನೆಗಳು ಕೂಡ ಇಲ್ಲಿ ಬಹಳ ಸುಂದರವಾಗಿದೆ. ಮತ್ತೆಲ್ಲಕ್ಕಿಂತ ಮುಖ್ಯವಾಗಿ ನಾವು ಗಣಪತಿಯ ಬಳಿ ಮಾಡಬೇಕಾದ ಪ್ರಾರ್ಥನೆ ಏನು,
ಗಣಪತಿಯಿಂದ ನಮಗೆ ಯಾವ ರೀತಿ ಅನುಗ್ರಹ ಆಗಬೇಕಾಗಿದೆ, ಇದೆಲ್ಲ ಬಹಳ ಸುಂದರವಾಗಿ ಇಲ್ಲಿ ತಿಳಿಸ್ಕೊಂಡು ಹೋಗ್ತಾರೆ. ಮತ್ತು ಆ ಗಣಪತಿಯನ್ನು ನಾವು ಹೇಗೆ ಚಿಂತನೆ ಮಾಡಬೇಕು? ನಾವೇನು ಗಣಪತಿ ಅಂತ ಹೇಳಿದ ಕೂಡಲೇ ವಿಘ್ನ ನಿವಾರಕ ನಮ್ಮ ಮನಸ್ಸಿನಲ್ಲಿ ಬರುವುದು, ವಿಘ್ನ ನಿವಾರಣೆ ಮಾಡಿಬಿಡ್ತಾನೆ, ನಮಗೇನೇನು ವಿಘ್ನ. ಹೌದು, ವಿಘ್ನ ಎಲ್ಲಿ ನಿವಾರಣೆ ಮಾಡಬೇಕಾಗಿದೆ? ಯಾಕಂತ ಹೇಳಿದ್ರೆ ವಿಘ್ನ ಅಂತ ಹೇಳಿದ್ಕೊಳ್ಳಿ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೂ ಮೊದಲು ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ತೇವೆ. ಯಾಕಂದರೆ ಈ ಕಾರ್ಯಕ್ರಮದಲ್ಲೊಂದು ವಿಘ್ನ ಬರದೇ ಇರಲಿ ಅಂತ. ಹಾಗಿದ್ರೆ ಆ ಕಾರ್ಯಕ್ರಮದಲ್ಲಿ ವಿಘ್ನ ಬರದೇ ಇರಲಿ ಅಂತ ಅಷ್ಟೇ ನಮಗೆ ಗಣಪತಿ ಬೇಕಾಗಿರೋದಾ? ಅಂದರೆ ಏನಾದರೂ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಆ ಕಾರ್ಯಕ್ರಮದಲ್ಲಿ ವಿಘ್ನ ಬರಬಾರದು, ಆ ವಿಘ್ನ ಪರಿಹಾರ ಆಗಲಿಕ್ಕೆ ಗಣಪತಿ ಬೇಕು. ಕಾರ್ಯಕ್ರಮ ಆಯಿತಾ, ಮತ್ತೆ ಗಣಪತಿನ ಬಿಟ್ಬಿಡೋಣ. ಯಾಕಂದರೆ ಇನ್ನೊಂದು ಕಾರ್ಯಕ್ರಮ ಆಗಬೇಕು ನೋಡ್ಕೊಳ್ಳೋಣ. ಅವಾಗ ವಿಘ್ನ ಬಂದರೆ ಅವಾಗ ಗಣಪತಿಗೆ ಮೊದಲೊಂದು ಪ್ರಾರ್ಥನೆ ಸಲ್ಲಿಸಿಬಿಡುವುದು. ಈಗ ಅಥವಾ ಪ್ರತಿ ಕ್ಷಣವೂ ಪ್ರತಿದಿನವೂ ನಮಗೆ ಗಣಪತಿಯ ಅವಶ್ಯಕತೆ ಇದೆಯಾ? ಪ್ರತಿದಿನವೂ ನಮಗೆ ಪ್ರತಿ ಕ್ಷಣವೂ ವಿಘ್ನ ಪರಿಹಾರ ಮಾಡಬೇಕಾಗಿದೆಯಾ? ಗಣಪತಿ ಏನು ವಿಘ್ನ ಬರಲಿಕ್ಕಿದೆ, ನಮಗೆ ಏನು ವಿಘ್ನ ಬಂದಿದೆ ಗೊತ್ತಾಗಲಿಲ್ಲ ನಮಗೆ. ಇದೆಲ್ಲ ಬಹಳ ಸುಂದರವಾಗಿ ಇಲ್ಲಿ ಹರಿಕಥಾಮೃತ ಸಾರದಲ್ಲಿ ತಿಳಿಸ್ಕೊಂಡು ಹೋಗ್ತಾರೆ. ಅದಕ್ಕೆ ಪ್ರತಿಯೊಂದು ಸಂಧಿಯಲ್ಲೂ ಜಗನ್ನಾಥದಾಸರು ಮೊದಲು ಹೇಳುವಂಥದ್ದೇ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ. ಅಹಂಕಾರದಿಂದ ಅಲ್ಲ, ಇಲ್ಲ ನನಗೆ ಗೊತ್ತಿಲ್ಲ, ಮತ್ತು ಗುರುಗಳ ಅನುಗ್ರಹ. ಯಾಕಂದರೆ ಶಾಸ್ತ್ರ ತಿಳಿದರೆ, ಸಂಸ್ಕೃತ ಗೊತ್ತಿದ್ದವನಿಗೆ ಶಾಸ್ತ್ರ ತಿಳಿತದೆ, ಆದರೆ ಶಾಸ್ತ್ರದ ಒಳಗಿನ ಮರ್ಮ ತಿಳಿಯೋದು, ಆ ಒಳಗಿನ ರಹಸ್ಯ ಗೊತ್ತಾಗಬೇಕು ಅಂದರೆ ಗುರುಗಳ ಅನುಗ್ರಹ ಬೇಕು. ಆ ರೀತಿ ನಾನು ಗುರುಗಳ ಅನುಗ್ರಹವನ್ನು ಪಡೆದು ಇದನ್ನು ಹೇಳ್ತಾ ಇದ್ದೇನೆ. ಯಾರಿಗೋಸ್ಕರ ಅಂದರೆ ಕಂಡುಕೊಂಡವರಿಗಲ್ಲ. ಅದಕ್ಕೋಸ್ಕರ ಇಲ್ಲಿವಾಗ ಅಯ್ಯೋ ಇಷ್ಟು ಕುರ್ಚಿ ಖಾಲಿ ಇದೆಯಲ್ವಪ್ಪ, ಬೇಜಾರು ಮಾಡ್ಕೊಳ್ಳಿಕ್ಕೆ ಇಲ್ಲ. ಯಾಕಂತ ಹೇಳಿದ್ರೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ದಾಸರು ಮೊದಲೇ ಹೇಳಿಬಿಡ್ತಾರೆ, ನಾನಿದನ್ನು ಎಲ್ರಿಗೂ ಹೇಳ್ತಾ ಇರೋದಲ್ಲ, ಕಂಡವರಿಗೆ ಹೇಳ್ತಾ ಇರೋದಲ್ಲ. ಯಾರು ದೇವರ ಭಕ್ತರಿದ್ದಾರೆ ಅದು ಬರಿಯ ಭಕ್ತರಲ್ಲ, ಪರಮ ಭಗವದ್ ಭಕ್ತರು. ಅಂದರೆ ಪರಮ ಭಗವದ್ ಭಕ್ತರು ಅಂತ ಹೇಳಿದ್ರೆ ದೇವರ ಹತ್ರನೂ ಏನು ಕೇಳಿದವರು. ನಮಗೇನಂದರೆ ದೇವರು ಅಂತ ಹೇಳಿದ ಕೂಡಲೇ ಒಂಥರ ATM ಸೆಂಟ್ರ್ ಇದ್ದಾಗೆ, ದೇವರೇ ಅದು ಕೊಡು ಇದು ಕೊಡು, ಆ ರೀತಿ ಏನೋ ಸೇವೆ ಕೊಡ್ತೇನೆ ನನಗೇನೋ ಕೊಡು. ATM ಕಾರ್ಡ್ ಹಾಕಿದರೆ ನಮಗೆ ದುಡ್ಡು ಬರ್ತದಲ್ವ, ಆ ರೀತಿ ದೇವರೇ ಆ ಸೇವೆ ಕೊಡ್ತೇನೆ ನನಗಿದು ಕೊಡು, ಹಾಗಲ್ಲ. ಮತ್ತೇನೆಂದರೆ ದೇವರು ನನ್ನವನು, ಆ ರೀತಿ ದೇವರಲ್ಲಿ ಪ್ರೀತಿ ಮಾಡಬೇಕು, ಭಕ್ತಿ ಮಾಡಬೇಕು. ಅಂಥವರು ಪರಮ ಭಗವದ್ ಭಕ್ತರು. ಅವರಿದನ್ನು ಕೇಳಬೇಕಪ್ಪ, ನನಗೆ ಹೌದು ಹಾಗೆ ಆದರದಿ ಗೌರವದಿಂದ ಕೇಳಿ. ಯಾಕಂತ ಹೇಳಿದ್ರೆ ನಾನು ಏನೇನೂ ಹೇಳಿದ್ದಲ್ಲ, ಮತ್ತೆ ಎಲ್ಲ ಶಾಸ್ತ್ರಗಳನ್ನು ಒಟ್ಟು ಮಾಡಿ ಇದನ್ನು ಹೇಳಿದ್ದು. ಬಹಳ ಸುಂದರವಾದ ಪ್ರಾರ್ಥನೆ. ಶ್ರೀಶನಂಘ್ರಿ ಸರೋಜ ಭೃಂಗ ಮಹೇಶ ಸಂಭವ ಮನ್ಮನದೊಳು ಪ್ರಕಾಶಿಸನು ದಿನ ಪ್ರಾರ್ಥಿಸುವೆ ಪ್ರೇಮಾತಿಶಯದಿಂದ. ನೀಸಲಘು ಸಜ್ಜನರ ವೇದವ್ಯಾಸ ಕರುಣಾ ಪಾತ್ರ ಮಹದಾಕಾಶಪತಿ ಕರುಣಾಳು ಕೈ ಪಿಡಿದೆಮ್ಮನುದ್ಧರಿಸು. ಮೊದಲ ಪ್ರಾರ್ಥನೆ ಮಾಡುವುದೇ ಶ್ರೀಶನಂಘ್ರಿ ಸರೋಜ ಭೃಂಗ. ಮೊದಲು ಗಣಪತಿಯ ಅಂದರೆ ಗಣಪತಿಯ ಮುಂದೆ ನಾವು ಹೋಗಿ ನಿಂತಾಗ ನಮಗೆ ಮೊದಲು ಗಣಪತಿಯ ಯಾವ ಗುಣ ನೆನಪಾಗಬೇಕು? ತುಂಬ ಚಂದ ಹೇಳ್ತಾರೆ, ಶ್ರೀಶನಂಘ್ರಿ ಸರೋಜ ಭೃಂಗ. ಶ್ರೀಶ ಅಂತ ಹೇಳಿದರೆ ನಾರಾಯಣ, ಅದು ಲಕ್ಷ್ಮಿಯಿಂದ ಸಹಿತನಾದ ನಾರಾಯಣ. ಲಕ್ಷ್ಮಿಯಿಂದ ಸಹಿತನಾದಂತಹ ನಾರಾಯಣನ ಪಾದವೆಂಬ ಕಮಲದಲ್ಲಿ ಭೃಂಗದ ಹಾಗೆ, ದುಂಬಿಯ ಹಾಗೆ ಇರುವಂಥವನ ಗಣಪತಿಯೇ. ಅಂದರೆ ನಾರಾಯಣ, ಲಕ್ಷ್ಮೀ ಸಹಿತನಾದ ನಾರಾಯಣನಲ್ಲಿ ಅಷ್ಟು ಭಕ್ತಿಯನ್ನು ಮಾಡ್ತಾ ಇರುವವನೇ ಗಣಪತಿಯೇ. ಇದು ಮೊದಲು ನಮಗೆ ನೆನಪಾಗಬೇಕಾದ್ದು. ಯಾಕೆ ಇದು ಯಾಕೆ ಮೊದಲು ನೆನಪಾಗಬೇಕು ಗಣಪತಿ ಮುಂದೆ ಹೋದಾಗ? ಯಾಕಂದರೆ ಅದಕ್ಕೆ ಹೇಳಿದ್ದು, ಜಗನ್ನಾಥದಾಸರು ಯಾವುದನ್ನು ಸುಮ್ಮನೆ ಹೇಳ್ತಾ ಇಲ್ಲ, ಅದರ ಹಿಂದೆ ಅಷ್ಟು ಶಾಸ್ತ್ರ ಇದೆ. ಆ ಶಾಸ್ತ್ರ ಇಟ್ಕೊಂಡು ಹೇಳ್ತಾ ಇರುವುದು. ಯಾಕಂತ ಹೇಳಿದ್ರೆ ಭಗವದ್ಗೀತೆಯಲ್ಲಿ ಒಂದು ಮಾತು ಬರುತ್ತದೆ, ಇಜಂತೆ ಸಾತ್ವಿಕಾ ದೇವಾನ್ ಯಕ್ಷರಕ್ಷಾಂಸಿ ರಾಜಸಾಹ ಭೂತ ಪ್ರೇತ ಪಿಶಾಚ ತಾಮಸಾ ಜನಾಹ ಅಂತ. ದೇವತೆಗಳು ಯಾರು ಸಾತ್ವಿಕ ಜನರಿದ್ದಾರೆ ಅವರು ದೇವತೆಗಳನ್ನು ಆರಾಧನೆ ಮಾಡ್ತಾರೆ. ಯಾರು ರಾಜಸ ಜನರಿದ್ದಾರೆ ಅವರು ಭೂತ ಪ್ರೇತ ಪಿಶಾಚಿಗಳನ್ನು ಆರಾಧನೆ ಮಾಡ್ತಾರೆ ಅಂತ ಹೇಳ್ತಾರೆ. ಏನಿದ್ರ ಅರ್ಥ? ಯಾಕಂತ ಹೇಳಿದ್ರೆ ಇವಾಗ ಯಕ್ಷ ರಕ್ಷಾಂಸಿ ರಾಜಸಾಹ ಭೂತ ಪ್ರೇತ ಪಿಶಾಚಾಂಶ, ಭೂತ ಪ್ರೇತ ಪಿಶಾಚಿ ಇವಾಗ ಭೂತಗಳ ಆರಾಧನೆ ತಾಮಸರು ಮಾತ್ರ ಮಾಡುವುದು ಅಂತ ಹೇಳಿದ್ರೆ ಮಠಗಳಲ್ಲೂ ಭೂತ ಇದೆ. ಇವಾಗ ಕೃಷ್ಣ ಮಠದಲ್ಲಿ ಗೆಜ್ಜೆಬಲ್ಲಿದ್ದು ಭೂತ ಇದೆ.
ಅಲ್ಲಿ ಅಂದರೆ ನೋಡಿ, ಭೂತಗಳಿಗೆ ಅಲ್ಲೂ ಕೂಡ ಗೌರವ ಕೊಡ್ತದೆ, ಯಾಕಂದರೆ ರಕ್ಷಣೆ ಮಾಡ್ತವೆ ಅಂತ. ಇದು ತಾಮಸವಾಗಿದ್ರೆ ಇದನ್ನಿಲ್ಲಿ ಹೇಳ್ತಾ ಇರುವುದಾ? ಭೂತ ಪ್ರೇತ ಪಿಶಾಚಿಗಳ ಆರಾಧನೆ ಅಂತ ಹೇಳಿದರೆ. ಅದೇ ರೀತಿ ಯಕ್ಷ ರಕ್ಷಾಂಸಿ, ಕೆಲವು ಕಡೆ ಯಕ್ಷಗಳ ಆರಾಧನೆಯೂ ಇದೆ, ಯಕ್ಷಿ ಮುಂತಾದವುಗಳದ್ದು. ಏನಿದರ ಅರ್ಥ? ಇದನ್ನು ಮಧ್ವಾಚಾರ್ಯರು ಬಹಳ ಸುಂದರವಾಗಿ ಬಿಡಿಸ್ಕೊಂಡು ಹೋಗಿದ್ದಾರೆ. ಏನು ಅಂತ ಹೇಳಿದರೆ, ದೇವತೆಗಳು, ಯಕ್ಷ ರಾಕ್ಷಸರು, ಭೂತ ಪ್ರೇತ ಪಿಶಾಚಿಗಳು ಅಂದರೆ ಏನರ್ಥ ಅಂತ ಹೇಳಿದರೆ, ಒಬ್ಬನೇ ದೇವತೆಯನ್ನು 3 ವಿಧವಾಗಿ ಆರಾಧನೆ ಮಾಡಲ್ಪಡ್ತದೆ. ಹೇಗೆ ಅಂತ ಹೇಳಿದರೆ, ಇವಾಗ ಗಣಪತಿ ಅಂತ ಹೇಳಿದ ಕೂಡಲೇ ನೀವಿವಾಗ ಗಣಪತಿಯನ್ನು ಕರಿತೀರಿ ಅಂತ ತಿಳ್ಕೊಳ್ಳಿ. ಗಣಪತಿ ಆವಾಹಯಾಮಿ ಅಂತ ಗಣಪತಿಯನ್ನು ಆವಾಹನೆ ಮಾಡಿದರೆ ಯಾವ ನಮಗೆ ಗೊತ್ತಿಲ್ಲ. ಅಲ್ಲ, ಗಣಪತಿ ಅಂತ ಹೇಳಿದರೆ ಗಣಪತಿ ಅಲ್ರಿ. ಮಧ್ವಾಚಾರ್ಯರು ಇದನ್ನು ಸ್ಪಷ್ಟವಾಗಿ ನಮಗೆ ಪುರಾಣದ ದಾಖಲೆ ಕೊಟ್ಟು ಪ್ರಮಾಣ ಕೊಟ್ಟು ಹೇಳ್ತಾರೆ. ಗಣಪತಿ ಹೆಸರಿನ ದೇವತೆ ಇದ್ದಾನೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾ ಇರೋದು ಅದು. ಗಣಪತಿ ಎಂಬ ಹೆಸರಿನ ದೇವತೆ ಇದ್ದಾನೆ. ಗಣಪತಿ ಎಂಬ ಹೆಸರಿನ ಯಕ್ಷ ಒಬ್ಬ ಇದ್ದಾನೆ. ಗಣಪತಿ ಅಂತ ಹೆಸರಿನ ರಾಕ್ಷಸ ಇದ್ದಾನೆ. ಗಣಪತಿ ಅಂತ ಹೆಸರಿನ ಭೂತ ಪ್ರೇತ ಪಿಶಾಚಿಗಳು ಇವೆ ಅಂತ ಹೇಳ್ತಾರೆ. ಅಲ್ಲಿ ಯಾಕಿರಬಾರ್ದು? ನಮ್ಮಲ್ಲಿಲ್ವಾ ಗಣಪತಿ ಭಟ್ರು, ಗಣಪತಿ ಆಚಾರು, ಗಣಪತಿ ರಾವ್? ನಮ್ಮಲ್ಲೇ ಗಣಪತಿಗಳು ಬೇಕಾದಷ್ಟೇ ಇದ್ದಾರೆ. ಹಾಗಿರಬೇಕಾದ್ರೆ ಭೂತ ಪ್ರೇತ ಪಿಶಾಚಿ ಎಲ್ಲದರಲ್ಲೂ ಇದ್ದಾರೆ. ಅದರಲ್ಲಿ ಸಾತ್ವಿಕರು ಮಾಡುವ ಆರಾಧನೆಯಲ್ಲಿ ದೇವತೆಯಾದಂತಹ ಗಣಪತಿ ಬಂದು ಕೂರುತ್ತಾನೆ. ಇವಾಗ ನಾವು ಗಣಪತಿ ಆವಾಹಯಾಮಿ ಅಂತ ಹೇಳಿದರೆ ಯಾವ ಗಣಪತಿ ಬಂದು ಕೂರುತ್ತಾನೆ ಅಂತ ಹೇಳಿದರೆ, ದೇವತೆ ಅಂತ ಹೇಳಿದರೆ ಈಶ್ವರ ಪಾರ್ವತಿಯರ ಮಗನಾದ ಗಣಪತಿ ಅವನು ಬಂದು ಕೂರುತ್ತಾನೆ. ಆ ದೇವತೆ ಹೇಗೆ ಬರ್ತಾನೆ ಅಂದರೆ, ನಮ್ಮ ಮನಸ್ಸಿನ ಭಾವನೆಗನುಗುಣವಾಗಿ, ಅನುಸಂಧಾನ ಅದಕ್ಕನುಗುಣವಾಗಿ. ಏನು ನಮ್ಮ ಮನಸ್ಸಿನಲ್ಲಿ ಯಾವ ಗಣಪತಿಯನ್ನು ಕರೆಯಬೇಕು ಅಂದರೆ, ಶ್ರೀಶನಂಘ್ರಿ ಸರೋಜ ಭೃಂಗ, ನಾರಾಯಣನ ಲಕ್ಷ್ಮೀ ಸಹಿತನಾದ ನಾರಾಯಣನ ಭಕ್ತನಾದ ಗಣಪತಿ ಬರಬೇಕು ಅಂತ ಹೇಳಿದರೆ, ಆಗ ಆ ಈಶ್ವರ ಪಾರ್ವತಿಯರ ಮಗನಾದ ಗಣಪತಿ ಬಂದು ಕೂರುತ್ತಾನೆ. ಅದು ಯಾಕೆ ಹೀಗೆ ಹೇಳಿದ್ರೇನೆ ಯಾಕೆ ಬಂದು ಕೂತ್ಕೊಳ್ಳೋದು? ಇವಾಗ ಬೇಡಪ್ಪ, ನಮಗೆ ನಾರಾಯಣನಿಗೂ ಗಣಪತಿಗೂ ಲಿಂಕೇ ಇಲ್ಲ. ಯಾಕಂತ ಹೇಳಿದ್ರೆ, ಬೇಕಿದ್ರೆ ಈಶ್ವರ ಪಾರ್ವತಿಯರ ಮಗ ಅಂತ ಹೇಳಿದ್ರೆ ಸರಿ, ನಾರಾಯಣನಿಗೂ ಗಣಪತಿಗೆ ಏನ್ರಿ ಸಂಬಂಧ? ಸುಮ್ಮನೆ ಇಲ್ಲಿ ಯಾಕೆ ನಾರಾಯಣನ ಯಾಕೆ ಹೇಳ್ಕೊಂಡು ಬರ್ತಾ ಇದ್ರು? ವೈಷ್ಣವರು ಅಂತ ಹೇಳಿದ ಕೂಡಲೇ ಎಲ್ಲ ಕಡೆ ಗಣಪತಿ ವಿಷ್ಣುನ ಹೇಳ್ಕೊಂಡೇ ಬರ್ತಾ ಇರೋದಾ ಅಂತ ಹೇಳಿದರೆ, ವೇದ ಹೇಳ್ತಾ ಇದೆ, ಅಥೋ ಓ ದೇವ ಅವಂತು ನೋ ಯಥೋ ವಿಷ್ಣುರ್ವಿಚಕ್ರಮೇ ಪೃಥಿವ್ಯಾ ಸಪ್ತಧಾಮಾಭಿ. ವೇದ ಹೇಳ್ತಾ ಇರುವ ಮಾತು ಎಲ್ಲ ದೇವತೆಗಳ ಹತ್ರ ಹೇಳಿದರೆ, ನಿಮ್ಮನ್ನು ಆ ಸ್ಥಾನದಲ್ಲಿ ಕೂರಿಸಿದವನು ವಿಷ್ಣು. ಯಥೋ ವಿಷ್ಣುರ್ವಿಚಕ್ರಮೇ. ನೋಡಿ, ವಿಷ್ಣು ಗೆದ್ದು ನಿಮಗೆ ಆ ಸ್ಥಾನ ಕೊಟ್ಟಿದ್ದಾನೆ. ಯಾಕಂದರೆ ದೈತ್ಯರ ಕೈಯಲ್ಲಿತ್ತು, ಅದನ್ನು ದೈತ್ಯರಿಂದ ಕಸಿದುಕೊಂಡು ನಿಮಗೆ ಕೊಟ್ಟವನು ವಿಷ್ಣು. ಅದಕ್ಕೋಸ್ಕರ ನೀವೆಲ್ಲರೂ ರಕ್ಷಣೆ ಮಾಡಬೇಕಂದ್ರೆ ಅವರೆಲ್ಲರೂ ಕೂಡ ಆಯಾ ಸ್ಥಾನವನ್ನು ಪಡೆದವರು ವಿಷ್ಣುವಿನಿಂದಾಗಿ, ವಿಷ್ಣುವಿನ ಅನುಗ್ರಹದಿಂದಾಗಿ. ಇವತ್ತು ನಮಗೆ ಗಣಪತಿಗೆ ಮೊದಲ ಪೂಜೆ ಮಾಡ್ತೇವೆ. ಯಾರು ಹೇಳಿದ್ದು ಅದನ್ನು ಪೂಜೆ ಮಾಡಬೇಕು ಗಣಪತಿಗೆ ಅಂತ? ಒಂದಿಸುವುದಾದಿಯಲಿ ಗಣನಾಥನ ಸಂದೇಹ ಸಲ್ಲ ಶ್ರೀಹರಿಯಾಜ್ಞೆಯಿದ ಕುಂಟು ವಂದಿಸುವುದಾದಿಯಲಿ ಗಣನಾಥನ. ಪುರಂದರದಾಸ ಸ್ಪಷ್ಟ ಹೇಳ್ತಾರೆ, ಯಾಕೆ ಗಣಪತಿಗೆ ಮೊದಲ ವಂದನೆ ಅಂದರೆ ಅದು ಹರಿಯಾಜ್ಞೆ, ಅದು ಹರನಾಜ್ಞೆ ಅಲ್ಲ, ಹರಿಯಾಜ್ಞೆ. ಅಂದರೆ ದೇವರು ವಿಷ್ಣು ಗಣಪತಿಗೆ ಮಾಡಿರುವ ಅನುಗ್ರಹ ಅದು. ಮೊದಲು ನಿನ್ನ ಪ್ರಾರ್ಥನೆ ಆಗಲಿ. ಅದಕ್ಕೋಸ್ಕರ ನಾವಿವತ್ತು ಯಾಕೆ ಮೊದಲು ಗಣಪತಿ ಪ್ರಾರ್ಥನೆ ಮಾಡ್ತೇವೆ ಅಂತ ಹೇಳಿದ್ರೆ, ಅದು ವಿಷ್ಣುವಿನ ಆಜ್ಞೆ ಅಂತ. ಅದರಿಂದಾಗಿ ವಿಷ್ಣುವಿಗೂ ಗಣಪತಿಗೂ ನೇರ ಸಂಬಂಧ ಇದೆ. ನಾವು ಗಣಪತಿ ವಿಷ್ಣುವನ್ನು ಬಿಟ್ಟು ಗಣಪತಿ ಚಿಂತನೆ ಮಾಡಿದ್ರೆ ಹೋಯ್ತು ಅಲ್ಲಿಗೆ. ಅದರಿಂದಾಗಿಯೇ ಜಗನ್ನಾಥದಾಸರು ಮೊದಲು ಹೇಳ್ತಾ ಇರುವುದು ಅದನ್ನು, ನೀವು ಇದನ್ನು ಬಿಟ್ಟು ವಿಷ್ಣುವನ್ನು ಲೆಕ್ಕಾಚಾರ ಮಾಡದೆ ಗಣಪತಿಯನ್ನು ಬರೀ ಕರೀರಿ. ಗಣಪತಿ ಆವಾಹಯಾಮಿ ಯಾರು ಅಂತ ಹೇಳಿದ್ರೆ ಈಶ್ವರ ಪಾರ್ವತಿಯರ ಮಗ ತಿಳ್ಕೊಂಡು ಕರೀರಿ. ಆವಾಗ ಈಶ್ವರ ಅಂತನೂ ಒಬ್ಬ ರಾಕ್ಷಸ ಇದ್ದಾನೆ, ದೈತ್ಯ ಇದ್ದಾನೆ. ಪಾರ್ವತಿ ಅಂತಲೂ ಒಬ್ಬಳು ದೈತ್ಯಳಿದ್ದಾಳೆ. ಅವರಿಬ್ಬರ ಮಗನೂ ಒಬ್ಬ ಗಣಪತಿ ಅಂತಿದ್ದ. ನೋಡಿ, ಇದೇ ರೀತಿ ಇದು ಹೇಗಂತ ಹೇಳಿದ್ರೆ ಜೆರಾಕ್ಸ್ ಕಾಪಿ ಇದ್ದಾಗೆ. ದೇವತೆಗಳಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಯಕ್ಷ ರಾಕ್ಷಸರಲ್ಲೂ ಇದೆ. ನಾವು ನೋಡ್ತೇವಲ್ವ, ನಮ್ಮಲ್ಲಿ ಯಾವ ರೀತಿ 500 ರೂಪಾಯಿ ನೋಟು ಒರಿಜಿನಲ್ ಆಗಿ ಬರ್ತದೆ, ನಮ್ಮ ಪಕ್ಕದ ದೇಶದಲ್ಲಿ ಹಾಗೆ ಕೋಟಾ ನೋಟು ಪ್ರಿಂಟ್ ಮಾಡ್ತಾರೆ. ಸೇಮ್ ಹೀಗೆ ಗೊತ್ತಿರೋರಿಗೆ ಮಾತ್ರ ಗೊತ್ತಷ್ಟೇ, ಇದರ ಗೊತ್ತೇ ಆಗೋಲ್ಲ. ಅದೇ ರೀತಿ ದೈತ್ಯರು ಎಲ್ಲ ಕಡೆಯೂ ಇದೆ.
ನೀವೇನು ದೇವತೆಗಳಲ್ಲಿ ಒರಿಜಿನಲ್ ಇದೆ ಅವ್ರದ್ದು ಹಾಗೆ ಡ್ಯೂಪ್ಲಿಕೇಟ್ ಇದೆ. ಆ ಡ್ಯೂಪ್ಲಿಕೇಟ್ ಎಲ್ಲಿ ನುಗ್ಗಿಸ್ಲಿಕ್ಕಾಗತ್ತೆ ಕಾಯ್ತಾ ಇರ್ತಾರೆ. ಅದರಿಂದಾಗಿ ನಾವು ವಿಷ್ಣುವನ್ನು ಚಿಂತನೆ ಮಾಡದೆ ಒಂದೊಮ್ಮೆ ಕರೆದು ಅಂತ ಹೇಳಿದ್ರೆ ಬರುವುದು ಒಂದಾ ಯಕ್ಷ ರಾಕ್ಷಸರು, ಇಲ್ಲ ಅದು ಇಲ್ಲ, ನಮಗೆ ಈಶ್ವರನೂ ಇಲ್ಲ, ಪಾರ್ವತಿ ಇಲ್ಲ, ಮತ್ತು ಬರೀ ಗಣಪತಿ. ನಿಮಗೆ ಉದಾಹರಣೆಗೆ ಹೇಳಬೇಕಾವಾಗ ಉಚ್ಚಿಷ್ಟ ಗಣಪತಿ ಎಲ್ಲ ಇದೆ, ಕೆಲವು ಕೆಟ್ಟ ಆರಾಧನೆಗಳು. ಅಲ್ಲಿ ಬರುವುದು ಯಾರು ಅಂತ ಹೇಳಿದ್ರೆ ಈ ಗಣಪತಿ ಅಲ್ಲ, ಮತ್ತು ಭೂತ ಪ್ರೇತ ಪಿಶಾಚಿಗಳಲ್ಲಿ ಸೇರಿದ ಒಬ್ಬ ಗಣಪತಿ ಇದೆ, ಆ ಗಣಪತಿ ಬಂದು ಕೂರ್ತಾನೆ. ಅಲ್ಲ ಯಾರಾದರೂ ಕೂತ್ರೆ ನಮಗೇನು, ನಮಗೆ ವರ ಕೊಟ್ಟರೆ ಸರಿಯಪ್ಪ. ಇವಾಗ ಆ ರೀತಿ ಇವಾಗ ನೀವು ಎಲ್ಲ ಪೂಜೆ ಮಾಡೋರೆಲ್ಲ ವಿಷ್ಣು ಸರ್ವೋತ್ತಮ ಅಂತ ತಿಳ್ಕೊಂಡೇ ಪೂಜೆ ಮಾಡ್ತಾರಾ? ವಿಷ್ಣುವಿನ ಭಕ್ತ ಗಣಪತಿ ಅಂತ ತಿಳಿದೇ ಪೂಜೆ ಮಾಡ್ತಾರಾ? ಏನು ನೀವು ವೈಷ್ಣವರು ಅಂತ ಹೇಳೋರು 4 ಜನ ಅಷ್ಟೇ, ಉಳಿದವರೆಲ್ಲ ಹಾಗೆ ಗಣಪತಿ ಪೂಜೆ ಮಾಡೋದು, ಅವ್ರ ವಿಘ್ನ ಪರಿಹಾರ ಆಗೋಲ್ವಾ ಅಂತ ಈ ರೀತಿ ಪ್ರಶ್ನೆ ಬರ್ಬೋದು. ಆಗಲ್ಲ ಅಂತಲ್ಲ. ನೋಡಿ, ವಿಷಯ ಏನು ಅಂತ ಹೇಳಿದರೆ ಎಲ್ಲರೂ ಅನುಗ್ರಹ ಮಾಡ್ತಾರೆ, ಆದರೆ ಎಲ್ಲಿವರೆಗೆ ಅಂದರೆ ಸ್ವಲ್ಪ ಮಾತ್ರ. ಕೋಟಾ ನೋಟು ಚಾಲನೆಯಲ್ಲಿರ್ತದೆ, ಇಲ್ಲ ಅಂತಲ್ಲ, ಎಷ್ಟೋ ಕೋಟಾ ನೋಟು ಸೇರ್ಕೊಂಡಿರ್ತದೆ, ಕೈಯಿಂದ ಕೈಗೆ ಹೋಗ್ತಾ ಇರ್ತದೆ. ಆದರೆ ಕೈಯಲ್ಲಿದ್ದರೆ ಡೇಂಜರೇ ಅದು. ಯಾವತ್ತಿಂದ ಯಾವತ್ತಿಗೂ ಕೋಟಾ ನೋಟು ಅಂತ ಹೇಳುವಂಥದ್ದು ಡೇಂಜರೇ. ಅದೇ ರೀತಿ ನಾವು ಎಲ್ಲಿಯವರೆಗೆ ಸರಿಯಾಗಿ ತಿಳಿಯದ ಈ ರೀತಿ ಆರಾಧನೆ ಮಾಡ್ತೇವೆ, ನಡೀತದೆ. 500 ರೂಪಾಯಿ ನೋಟು ಚಾಲನೆ ಇದ್ದಾಗೆ ನಡೀತಾ ಇರ್ತದೆ, ಆದರೆ ಯಾವಾಗಲೂ ಒಂದ್ಸಲ ಸಿಕ್ಕಿಬಿಡ್ತದೆ. ಯಾಕಂದರೆ ಭೂತ ಪ್ರೇತ ಪಿಶಾಚಿಗಳು ಯಕ್ಷ ರಾಕ್ಷಸರು ಮಾಡುವ ಅನುಗ್ರಹ ತಾತ್ಕಾಲಿಕ, ಅದು ತಾತ್ಕಾಲಿಕ, ಅದು ಕಡೆ ತನಕ ಬರೋಲ್ಲ ಅದು. ಆದರೆ ನಿಜವಾದ ದೇವತೆಯಾದ ಗಣಪತಿ ಇದ್ದಾನಲ್ವ, ಅವನು ಮಾಡುವ ಅನುಗ್ರಹ ಸಂಪೂರ್ಣ ಜೀವನ ಪರ್ಯಂತ ನಮ್ಮೊಟ್ಟಿಗಿರ್ತದೆ. ಯಾವಾಗಲೂ ನಮ್ಮ ಸಪೋರ್ಟಿಂಗ್ ಆಗಿ ನಿಂತಿರ್ತಾನೆ ಗಣಪತಿ. ಯಾವ ಗಣಪತಿ ಅಂತ ಹೇಳಿದರೆ ವಿಷ್ಣುವಿನ ಭಕ್ತನಾದ ಶಿವನ ಪುತ್ರನಾದ ಗಣಪತಿ. ನೋಡಿ, ಇಷ್ಟು ಅನುಸಂಧಾನಕ್ಕೋಸ್ಕರ ಇಷ್ಟು ನಮಗೆ ಜ್ಞಾನ ಬರಬೇಕು ಅಂತ ಹೇಳಿ ಜಗನ್ನಾಥದಾಸರು ಮೊದಲು ಶ್ರೀಶನಂಘ್ರಿ ಸರೋಜ ಭೃಂಗ ಮಹೇಶ ಸಂಭವ, ಮೊದಲು ವಿಷ್ಣುವಿನ ಭಕ್ತ, ಎರಡನೆಯದ್ದು ಶಿವನ ಪುತ್ರ. ನೋಡಿ, ಇದು ಬೇಕಾದದ್ದು. ಶಿವನ ಮಗನಾದ ಗಣಪತಿ, ನಿನ್ನ ಹತ್ರ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಏನಂತ ಹೇಳಿದ್ರೆ ಮಹೇಶ ಸಂಭವ ಮನ್ ಪ್ರಾರ್ಥಿಸುವೆ, ಮೊದಲು ಒಂದು ಪ್ರಾರ್ಥನೆ. ತುಂಬಾಗಲೂ ಗಣಪತಿ ಚತುರ್ಥಿ ದಿನ ಮಾಡುವುದಲ್ಲ, ಅಥವಾ ಏನೋ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ವಿಘ್ನ ಪರಿಹಾರ ಮಾಡಲಿ ಅಂತ ಮಾಡುವುದಲ್ಲ, ಮತ್ತು ಪ್ರತಿದಿನವೂ ಬೇಕು. ಅದಕ್ಕೆ ನಿನ್ನ ಹತ್ರ ಪ್ರಾರ್ಥಿಸುವೆಪ್ಪ ಗಣಪತಿ, ನಿನ್ನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅದು ಹಾಗೆ ಪ್ರಾರ್ಥನೆ ಮಾಡ್ತಾ ಇಲ್ಲ, ಪ್ರೇಮಾತಿಶಯದಿಂದ ನಿನ್ನ ಮೇಲೆ ತುಂಬ ಪ್ರೀತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅಂದರೆ ತುಂಬ ಅತಿಶಯವಾದ ಪ್ರೀತಿ, ನಿನ್ನ ಮೇಲೆ ಭಕ್ತಿ, ಅದರಿಂದಾಗಿ ನಾನು ಪ್ರಾರ್ಥನೆ ಏನು ಮಾಡ್ತಾ ಇದ್ದೇನೆ. ಅತಿಶಯವಾದ ಭಕ್ತಿ ಹೇಗೆ ಅಂತ ಹೇಳಿದ್ರೆ, ವಿಷ್ಣುವಿನ ಪರವಾರನಾದಂತಹ ಗಣಪತಿ, ವಿಷ್ಣುವಿನ ಮಹಾ ಉಪಾಸಕ ಗಣಪತಿ. ನಮಗೆ ಗೊತ್ತಿಲ್ಲ ಅಷ್ಟೇ. ಈ ದೃಷ್ಟಿಯಲ್ಲಿ ಆನೆಗುಡ್ಡೆ ಗಣಪತಿಯನ್ನು ನೋಡಿದಾಗ ಭಾರಿ ಸಂತೋಷ ಆಗುತ್ತೆ. ಯಾಕಂದರೆ ಊರ್ಧ್ವ ಪುಂಡ್ರ ಹಾಕೊಂಡು ಗಣಪತಿ ಕೂತಿರ್ತಾನೆ, ಅಂದರೆ ನಾನು ವೈಷ್ಣವ ಅಂತ ತೋರಿಸ್ತಾರೆ. ಇದು ಬಹಳ ಮುಖ್ಯವಾಗಿ ಬೇಕಾದದ್ದು. ಅಂಥ ಗಣಪತಿಯ ಬಳಿ ಏನು ಪ್ರಾರ್ಥನೆಯನ್ನು ಮಾಡುವುದು ಅಂತ ಹೇಳಿದರೆ, ಮನ್ಮನದೊಳು ಪ್ರಕಾಶಿಸನುದಿನ, ನನ್ನ ಮನಸ್ಸಿನಲ್ಲಿ ಪ್ರತಿದಿನವೂ ನೀನು ಪ್ರಕಾಶಿಸಬೇಕು. ಏನು ಪ್ರತಿದಿನ ಪ್ರಕಾಶಿಸುವುದು ಅಂತ ಹೇಳಿದರೆ ಏನರ್ಥ? ಪ್ರಕಾಶಿಸುವುದು ಅಂದರೆ ಬೆಳಗುವುದು. ನನ್ನ ಮನಸ್ಸಿನಲ್ಲಿ ಬೆಳಗಬೇಕಯ್ಯ ನೀನು ಗಣಪತಿ. ಅಂದರೆ ಬೆಳಗುವುದು ಅಂತ ಹೇಳಿದರೆ ಏನರ್ಥ? ಇನ್ನೇನಿಲ್ಲ. ಶಾಸ್ತ್ರದಲ್ಲಿ ಬೆಳಕು ಅಂತ ಹೇಳಿದರೆ ಜ್ಞಾನ, ಜ್ಞಾನವೇ ಬೆಳಕು. ಅಂದರೆ ಪ್ರತಿದಿನವೂ ನಿನ್ನ ಜ್ಞಾನ ನನಗೆ ಬರ್ತಾ ಇರಬೇಕು. ಗಣಪತಿ ಆರಾಧನೆ ಅಂತ ಹೇಳಿದರೆ ಬರೀ ಸ್ತೋತ್ರ ಹೇಳುವುದು ಅಥವಾ ಬರೀ ಮಂಗಳಾರತಿ ಮಾಡುವುದು, ನೈವೇದ್ಯ ಮಾಡುವುದಲ್ಲ, ಮತ್ತು ಗಣಪತಿಯ ಮಹಿಮೆಯನ್ನು ತಿಳಿಯುವುದು. ನಿಜವಾಗೂ ಇವಾಗ ನಾವು 1/4 ಗಂಟೆ ಗಣಪತಿ ಆರಾಧನೆ ಮಾಡಿದ್ದು ನಿಜವಾದ ಆರಾಧನೆ. ಯಾಕಂದರೆ ಎಷ್ಟು ಭಕ್ತಿ ಬರ್ತದೆ, ಹೇಳ್ತಾ ಕೇಳ್ತಾ ಗಣಪತಿಯ ಬಗ್ಗೆ ಎಷ್ಟು ಭಕ್ತಿ ಬರ್ತದೆ. ವಾ, ಗಣಪತಿಯಲ್ಲಿ ಏನು ಮಹಿಮೆ ಇದೆ. ಇದು ತಿಳಿದಾಗ ಗಣಪತಿ ನಮ್ಮೊಳಗೆ ಪ್ರಕಾಶಿಸ್ತಾ ಇದ್ದಾನೆ. ಅಂದರೆ ಪ್ರಕಾಶಿಸ್ತಾ ಇದ್ದಾನೆ ಅಂದರೆ ಗೊತ್ತಾಗ್ತಾ ಇದ್ದಾನೆ ನಮಗೆ. ಗಣಪತಿ ಅಂತ ಹೇಳಿದ್ರೆ ಅಂದರೆ ಗೊತ್ತಾಗ್ತಾ ಇದ್ದಾನೆ. ಪ್ರತಿಮೆ ಇದೆ, ಆದರೆ ಅದರ ಮೇಲೆ ಲೈಟ್ ಬೀಳದೇ ಇದ್ದರೆ ಗೊತ್ತಾಗೋದೇ ಇಲ್ಲ, ಬೆಳಕು ಬೀಳದೇ ಇದ್ದರೆ ಗೊತ್ತಾಗೋದೇ ಇಲ್ಲ. ಹಾಗೆಯೇ ನಮ್ಮೊಳಗೆ ಗಣಪತಿ ಇದ್ದಾನೆ, ಆದರೆ ಇರುವಿಕೆಯೇ ಗೊತ್ತಿಲ್ಲ ನಮಗೆ. ಅದಕ್ಕೆ ನೀನು ತಿಳಿಸ್ಬೇಕಯ್ಯ ನನಗೆ. ನನ್ನ ಮನದೊಳು ಪ್ರಕಾಶಿಸು, ನನ್ನೊಳಗೆ ಪ್ರಕಾಶಗೊಳಿಸು, ನನ್ನೊಳಗೆ ಜ್ಞಾನ ಬರು, ನೀನು ಯಾವ ರೀತಿ ಇದೆಯಾ, ನಿನ್ನ ಮಹಿಮೆಯನ್ನು ಕೊಡು ನನಗೆ, ಹೇಳು ನೀನು ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇರುವುದು ಗಣಪತಿ ಹತ್ರ. ನೀ ಸಲಗು ಜನರ, ನೀನು ರಕ್ಷಣೆ ಮಾಡಬೇಕು. ಯಾರನ್ನು? ನನ್ನೊಬ್ಬನನ್ನೇ ಅಲ್ಲ. ಯಾಕಂದರೆ ನನ್ನೊಬ್ಬನನ್ನು ರಕ್ಷಣೆ ಮಾಡಿದ್ರೆ ಸ್ವಾರ್ಥ ಆಗತ್ತೆ. ಯಾವತ್ತೂ ಸ್ವಾರ್ಥ ಅನ್ನುವಂಥದ್ದು ಸಜ್ಜನರ ಲಕ್ಷಣ ಅಲ್ಲ. ಸ್ವಾರ್ಥಿಗಳು, ಸೆಲ್ಫಿಶ್ ಆಗಬಾರ್ದು ನಾವು.
ಮತ್ತು ನಮ್ಮಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು. ನಾವು ಏನು ಪ್ರಾರ್ಥನೆ ಮಾಡಬೇಕಾದ್ರೂ ಬರೀ ನಮಗೋಸ್ಕರ ಕೇಳಲ್ಲ. ಇವಾಗ ನಮ್ಮನೆಯಲ್ಲೇ ಕಾರ್ಯಕ್ರಮ ಮಾಡ್ತೇವೆ. ನಮ್ಮನೆಯಲ್ಲಿ ಕಾರ್ಯಕ್ರಮ ಮಾಡಿ ಕೂಡ ಇವಾಗ ಒಂದು ಗಣಹೋಮ ಮಾಡಿಸ್ತೇವೆ. ಗಣಹೋಮ ಮಾಡಿದ ಮೇಲೆ ಕಡೆಗೆ ಏನು ಪ್ರಾರ್ಥನೆ ಮಾಡೋದು ಅಂದರೆ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು, ಎಲ್ರಿಗೂ ಒಳ್ಳೇದಾಗ್ಲಪ್ಪ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಯಾಕಂದರೆ ಇದು ಸಜ್ಜನರ ಲಕ್ಷಣ. ಅದಕ್ಕೆ ಹೇಳ್ತಾ ಇರೋದು, ನೀ ಸಲಗು ಸಜ್ಜನರನ್ನು ನೀನು ರಕ್ಷಣೆ ಮಾಡಬೇಕು. ಹೇಗೆ ರಕ್ಷಣೆ ಮಾಡುವುದು? ಗಣಪತಿ ರಕ್ಷಣೆ ಮಾಡುವುದು ಹೇಗೆ ಅದನ್ನು ಮುಂದೆ ಹೇಳ್ಕೊಂಬರ್ತಾರೆ. ನಿನ್ನ ರಕ್ಷಣೆ ನಮಗೆ ಹೇಗೆ ಸಿಗಬೇಕಾಗಿದೆ ಅಂತ. ಅಂದರೆ ರಕ್ಷಣೆ ಅಂತ ಹೇಳಿದ ಕೂಡ ನಮಗೆ ಯಾವ ರೀತಿ ಅಂತ ಹೇಳಿದ್ರೆ ದುಡ್ಡು ಕೊಡೋದು, ಆಸ್ತಿ ಕೊಡೋದು ಇಷ್ಟೇ ಅಲ್ಲ. ರಕ್ಷಣೆ ಅನ್ನೋದು ಅನೇಕ ವಿಧ ಇದೆ. ಇವಾಗ ಉದಾಹರಣೆಗೆ ಹೇಳುವುದಾದರೆ, ಒಂದು ಮಗುವನ್ನು ತಾಯಿ ರಕ್ಷಣೆ ಮಾಡ್ತಾಳೆ. ದುಡ್ಡು ಕೊಟ್ಟ, ಆಸ್ತಿ ಕೊಟ್ಟ, ಪಾಸ್ತಿ ಕೊಟ್ಟ, ಮತ್ತೇನು? ಯಾವ ರೀತಿ ಆ ಮಗುವನ್ನು ರಕ್ಷಣೆ ಮಾಡ್ತಾಳೆ? ಎತ್ಕೊಂಡು ಅದಕ್ಕೆ ಕಾಲಕ್ಕೆ ಏನು ಬೇಕೋ ಅದು ಕೊಡ್ತಾ, ಕಾಲಕ್ಕೆ ಸರಿಯಾಗಿ ಆಹಾರವನ್ನು ಕೊಡ್ತಾಳೆ, ನಿದ್ರೆ ಮಾಡಿಸ್ತಾಳೆ, ಸ್ನಾನ ಮಾಡಿಸ್ತಾಳೆ. ಅಂದರೆ ಅದರ ಸರ್ವಾಂಗೀಣವಾದ ಎಲ್ಲವನ್ನು ನೋಡಿಕೊಳ್ತಾಳೆ. ಹಾಗೆ ರಕ್ಷಣೆ ಮಾಡುವುದು ಅಂತ ಹೇಳಿದರು. ನಮಗೆ ದೇವತೆಗಳ ರಕ್ಷಣೆ, ದೇವರ ರಕ್ಷಣೆ ಅಂತ ಹೇಳಿದರೆ ಆ ರೀತಿ. ನಾವು ಸಮಯಕ್ಕೆ ಮರೆತರೂ ದೇವತೆಗಳು ಮರಿಬಾರದು. ಮಗು ಆಹಾರ ತಿನ್ನೋದು ಮರೆತರೂ ಅಮ್ಮ ಮರೆಯೋಲ್ಲ. ಆ ಟೈಮಿಗೆ ಸರಿಯಾಗಿ ತಂದು ಕೊಡ್ತಾಳೆ. ಹಾಗೆ ದೇವತೆಗಳು ನಮ್ಗೆ ಅನುಗ್ರಹ ಮಾಡಬೇಕು. ಏನು ಎಲ್ಲಕ್ಕಿಂತ ದೊಡ್ಡ ಅನುಗ್ರಹ ಮುಂದೆ ಹೇಳ್ತಾರೆ. ಇದೆಲ್ಲ ನಾವು ನೋಡ್ತಾ ಹೋದರೆ ಗೊತ್ತಾಗುತ್ತೆ. ಯಾಕೆ ಆ ಗಣಪತಿ ಎಷ್ಟು ಪ್ರಾರ್ಥನೆ ಮಾಡೋದು ಅಂದರೆ, ನೀಸಲಗು ಸಜ್ಜನರ ವೇದವ್ಯಾಸ ಕರುಣಾ ಪಾತ್ರ. ಗಣಪತಿಗೆ ವೇದವ್ಯಾಸರ ಮಹಾ ಅನುಗ್ರಹ. ಯಾಕಂತ ಹೇಳಿದ್ರೆ ಮಹಾಭಾರತವನ್ನು ಬರೆಯಲಿಕ್ಕೆ ಆಯ್ಕೆ ಮಾಡಿಕೊಂಡಿದ್ದೆ ಗಣಪತಿಯನ್ನು. ಬೇಕಾದಷ್ಟು ಜನ ಇದ್ರು ವೇದವ್ಯಾಸರಿಗೆ, ಆದರೆ ಗಣಪತಿಯನ್ನೇ ಆಯ್ಕೆ ಮಾಡಿಕೊಂಡು ಕಾರಣವೂ ಕೂಡ ಇತ್ತು. ಹಾಗೆ ಅಲ್ಲ, ಯಾಕಂತ ಹೇಳಿದ್ರೆ ಗಣಪತಿಯಿಂದ ವಿಘ್ನ ಪರಿಹಾರ ಆಗ್ತದೆ. ಮುಂದೆ ಯಾರು ಮಹಾಭಾರತವನ್ನು ಅಧ್ಯಯನ ಮಾಡ್ತಾರೆ ಅವರು ಕೂಡ ಗಣಪತಿಯ ಪ್ರಾರ್ಥನೆಯಿಂದ ವಿಘ್ನವನ್ನು ಪರಿಹಾರ ಮಾಡಿಕೊಂಡು, ವಿಘ್ನ ಏನು ಅಂತ ಹೇಳಿದ್ರೆ ಬರೀ ಓದ್ಲಿಕ್ಕೆ ಮಾತ್ರ ಅಲ್ಲ, ಓದೋದು ಅರ್ಥ ಆಗದೇ ಇದ್ರೆ ಅದು ವಿಘ್ನವೇ. ಓದ್ತಾ ಇದ್ದೇವೆ, ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗಬೇಕು, ಜೀವನದಲ್ಲಿ ಬರಬೇಕು, ಆ ಎಲ್ಲ ವಿಘ್ನಗಳು ಪರಿಹಾರ ಆಗಬೇಕು. ಅದಕ್ಕೋಸ್ಕರ ಆ ಗಣಪತಿಯನ್ನು ಆಯ್ಕೆ ಮಾಡಿಕೊಂಡು ವೇದವ್ಯಾಸ ಅಂದರೆ ಸಾಕ್ಷಾತ್ ನಾರಾಯಣ ದೇವರು. ಹೀಗೆ ಆ ನಾರಾಯಣನ ವೇದವ್ಯಾಸ ರೂಪದ ಪರಮಾನುಗ್ರಹಕ್ಕೆ ಪಾತ್ರರಾದವರು. ಇವತ್ತು ನಾವು ಬದರಿಯಲ್ಲಿ ನೋಡ್ಬೋದಲ್ವ, ಗಣೇಶ್ ಗುಫಾ, ವ್ಯಾಸ ಗುಫಾ ಅಂತ ಎದುರು ಬದರಲ್ಲಿ. ಅಂದರೆ ಅಲ್ಲಿ ವೇದವ್ಯಾಸರು ಮಹಾಭಾರತ ಹೇಳಿದ್ರು, ಇಲ್ಲಿ ಗಣಪತಿ ವರದ ಅಂತ. ಆ ರೀತಿ ಮಹದಾಕಾಶಪತಿ ಕರುಣಾಳು ಕೈಪಿಡಿದೆಮ್ಮನುದ್ಧರಿಸು. ಮಹದಾಕಾಶಪತಿ. ಈಗ ಗಣಪತಿಯ ಇನ್ನೊಂದು ಮಹಿಮೆ ನಾವು ತಿಳ್ಕೊಳ್ಬೇಕಾದದ್ದು ಅಂದರೆ, ಪಂಚಭೂತಗಳು, ಈ ಪ್ರಪಂಚ ಅಂತ ಕರಿತೇವೆ ಇದನ್ನು. ಯಾಕಂತ ಹೇಳಿದ್ರೆ ಇಲ್ಲಿ 5 ಇದೆ ಅಂತ. ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ, ಈ 5 ಸೇರಿ ಉಂಟಾಗಿರುವಂಥದ್ದು ಈ ಪ್ರಪಂಚ. ಪಂಚ 5 ಇದೆ, ಪ್ರಕೃಷ್ಟವಾದದ್ದು. ಆಕಾಶ, ಮಣ್ಣು, ನೀರು, ಗಾಳಿ, ಭೂಮಿ. ಅದರಲ್ಲಿ ಆಕಾಶ ಅಂದರೆ ಅವಕಾಶ. ಈ ಅವಕಾಶ ಏನಿದೆ ಅದಕ್ಕೆ ಕಾರಣನಾಗಿರುವಂಥವನು ಗಣಪತಿ. ಮಹದಾಕಾಶ ಅಂದರೆ ಪಂಚಭೂತಗಳಲ್ಲಿ ಸೇರಿರುವಂತಹ ಆಕಾಶಕ್ಕೆ ಅಭಿಮಾನಿ. ಅಭಿಮಾನಿ ಅಂತ ಹೇಳಿದ್ರೆ ಏನು? ಅಭಿಮಾನಿ ಅಂತ ಹೇಳಿದ್ರೆ ಅವನ ಶರೀರದ ಹಾಗಿರುವಂಥದ್ದು. ಈ ಆಕಾಶ ಗಣಪತಿಯ ಶರೀರದ ಹಾಗೆ ಇರುವಂಥದ್ದು. ಅದರ ಸಂಕೇತವಾಗಿಯೇ ಗಣಪತಿಗೆ ಡೊಳ್ಳೊಟ್ಟೆ. ಯಾಕೆ ಡೊಳ್ಳೊಟ್ಟೆ ಅಂತ ಹೇಳಿದ್ರೆ ತುಂಬ ಜಾಗ ಇದೆ ಅಂತ. ಆಕಾಶದ ಅಭಿಮಾನಿ ನಾನು ಅಂತ. ಯಾಕಂದರೆ ಹೊಟ್ಟೆ ದೊಡ್ಡದಿದ್ರೆ, ನಮ್ಮದಾದರೆ ಏನಿರೋಲ್ಲ ಒಳಗೆ, ಯಾಕಂದರೆ ಕೊಬ್ಬು ಸೇರ್ಕೊಂಡಿರ್ತದೆ. ಆದರೆ ಗಣಪತಿಯದ್ದು ಡೊಳ್ಳೊಟ್ಟೆ. ಯಾಕಂತ ಹೇಳಿದ್ರೆ ಸುಂದರವಾಗಿ ಕಾಣಿಸಿಕೊಳ್ಬಹುದು. ಆದರೆ ಗಣಪತಿ ಹಾಗಿಲ್ಲ, ಒಂದೊಂದು ಸಾಂಕೇತಿಕ. ಗಣಪತಿ ಒಂದೊಂದು ಸಂಕೇತವನ್ನು ಕೊಡ್ತಾ ಇದ್ದಾನೆ. ನಾನು ಆಕಾಶದ ಅಭಿಮಾನಿ, ಅದಕ್ಕೋಸ್ಕರ ಅಂದರೆ ಅವಕಾಶ ಅದೇ ನನ್ನ ಶರೀರದಾಗಿರುವಂಥದ್ದು. ಹೀಗೆ ಆಕಾಶವನ್ನು ಶರೀರವಾಗಿ ಹೊಂದಿದವನು, ಆಕಾಶವನ್ನು ನಿಯಂತ್ರಣ ಮಾಡ್ತಾ ಇರುವಂಥವನು ಗಣಪತಿ. ಅದಕ್ಕೋಸ್ಕರ ಅವನು ಆಕಾಶದ ಅಭಿಮಾನಿ. ಎಲ್ಲ ಕಡೆಯೂ ಕೂಡ ಆಕಾಶ ಬೇಕು. ನಿಮಗೆ ಎಲ್ಲವರ ಒಂದು ಹಸಿವಾಗಬೇಕಾ? ಗಣಪತಿ ಬೇಕು. ಏನ್ರಿ ಹಸಿವಾಗ್ಲಿಕ್ಕೂ ಗಣಪತಿಗೆ ಏನ್ರಿ ಸಂಬಂಧ ಅಂದರೆ, ಹಸಿವಾಗುವುದು ಅಂತ ಹೇಳಿದರೆ ನನ್ನ ಹೊಟ್ಟೆ ಖಾಲಿ ಆಗೋದಲ್ವ? ಖಾಲಿ ಎಲ್ಲಿದೆ ಅಲ್ಲೆಲ್ಲ ಗಣಪತಿ ಇದ್ದಾನೆ. ಯಾಕಂದರೆ ಗಣಪತಿ ಇದ್ದರೆ ಖಾಲಿ ಆಗೋಲ್ಲ, ಯಾವುದೂ ಖಾಲಿ ಆಗೋಲ್ಲ. ಹೀಗೆ ಆ ಹೊಟ್ಟೆ ಇರ್ಬೋದು, ಬುದ್ಧಿ ಇರ್ಬೋದು, ಖಾಲಿಯಾಗಿದ್ದರೆ ತುಂಬಿಸ್ಕೊಳ್ಲಿಕ್ಕಾಗತ್ತೆ. ಇಲ್ಲಿದ್ರೆ ಈಗಾಗಲೇ ಒಂದಷ್ಟು ತುಂಬಿಸ್ಕೊಂಡು ಬಂದಿದ್ದೇವೆ. ನಾನಾ ವಿಧವಾದ ತಲೆಬಿಸಿ,
ಆ ತಲೆ ಬಿಸಿಯಲ್ಲೇ ಕೂತಾಗಿ ಯಾರು ಹೇಳಿದ್ರೆ ಬನ್ರಿ ಒಂದು ಉಪನ್ಯಾಸ ಇದೆ ಹೋಗಿ ಕೇಳೋಣ ಅಂತ. ಅಯ್ಯೋ ನಮ್ಮದೇ ನಮಗೆ ಸುಮಾರಿದೆ, ಇದೊಂದು ಬೇರೆ ಕೇಳೋದಾ? ಒತ್ತಾಯ ಮಾಡಿ ಕರ್ಕೊಂಬಂದು ಕೂರಿಸಿದ್ರು ಕೂಡ ಮನೆಯಲ್ಲಿ ತಲೆಯಲ್ಲಿ ತುಂಬಿರೋದು ಇದೆಯಲ್ವ, ಅದೇ ಯೋಚನೆ ಆಗ್ತಾ ಇರ್ತದೆ. ಖಾಲಿ ಇಲ್ಲ, ಒಳಗೆ ತುಂಬ್ಕೊಂಡ್ಬಿಟ್ಟಿದೆ, ಅವಾಗ ಏನು ಪ್ರಯೋಜನ ಇಲ್ಲ. ಅಂದರೆ ಇಲ್ಲಿ ನಾವು ಏನು ಕೇಳ್ತೇವೆ, ಕೇಳಿದ್ದು ಸಾರ್ಥಕವಾಗಬೇಕು ಯಾವಾಗ ಅಂತ ಹೇಳಿದ್ರೆ ಮನಸ್ಸಿನಲ್ಲಿ ಜಾಗ ಖಾಲಿಬೇಕು. ಮನಸ್ಸಿನಲ್ಲಿ ಜಾಗ ಖಾಲಿಬೇಕು, ಹೊಟ್ಟೆಯಲ್ಲಿ ಜಾಗ ಖಾಲಿಬೇಕು, ಎಲ್ಲ ಕಡೆ ಖಾಲಿ ಬೇಕಲ್ವ. ಕಡೆಗೊಂದು ಕೇಳಬೇಕು ಅಂದರೆ ಖಾಲಿ ಬೇಕು ಜಾಗ. ಅವಕಾಶ ಇಲ್ಲದಿದ್ರೆ ಕೇಳಲಿಕ್ಕಾಗೋಲ್ಲ. ಅದಕ್ಕೆ ಕಿವಿ ಮುಚ್ಚಿಕೊಂಡ್ರೆ ಶಬ್ದ ಹೋಗೋಲ್ಲ, ಯಾಕಂದರೆ ಅವಕಾಶ ಇಲ್ಲ, ಅಲ್ಲಿ ಗ್ಯಾಪ್ ಇಲ್ಲ, ಗ್ಯಾಪ್ ಬೇಕು. ಈ ರೀತಿ ಗಣಪತಿ ಎಷ್ಟು ಕಡೆ ಕೂತಿದ್ದಾನೆ. ಅದಕ್ಕೆ ಮಹದಾಕಾಶಪತಿ, ಆಕಾಶದ ಅಭಿಮಾನ ನೀನು, ನಿನ್ನ ಹತ್ರ ಪ್ರಾರ್ಥಿಸುವೆ, ಪ್ರಾರ್ಥನೆ ಏನು ಮಾಡ್ತಾ ಇದ್ದೇನೆ, ಕರುಣಾಳು. ಎಲ್ಲಕ್ಕಿಂತ ಮುಖ್ಯ ಏನೆಂದರೆ ಕರುಣಾಳು, ಮಹಾ ಕರುಣಾಮಯಿ ಗಣಪತಿ. ಅದಕ್ಕೋಸ್ಕರ ಅವನ ಹೆಸರೇ ಕ್ಷಿಪ್ರಪ್ರಸಾದ ಅಂತ. ಬಹಳ ಬೇಗನೆ ಕರಗಿ ಬಿಡ್ತಾನಂತೆ ಗಣಪತಿ. ಅಪ್ಪ ಹೇಗೋ ಮಗ ಹಾಗೆ, ಅಂದರೆ ಶಿವನು ಹಾಗೇನೆ. ಶಿವ ಬಹಳ ಬೇಗ ಕರಗಿ ಬಿಡುವನು, ಮಗನು ಅವನಿಗಿಂತಲೂ ಹೆಚ್ಚು. ಅದಕ್ಕೆ ಕ್ಷಿಪ್ರಪ್ರಸಾದ. ಅದಕ್ಕೆ ನೋಡಿ, ದೈತ್ಯರು ವಿಷ್ಣುವಿನ ತಂಟೆಗೆ ಹೋಗಲ್ಲ, ಯಾಕಂದರೆ ವಿಷ್ಣು ಬೇಗ ವರ ಕೊಡುವುದೇ ಇಲ್ಲ. ಮತ್ತು ಶಿವನನ್ನೇ ಆರಾಧನೆ ಮಾಡೋದು, ಯಾಕಂದರೆ ಶಿವ ಬೇಗ ಕೊಟ್ಟುಬಿಡ್ತಾನೆ. ಗಣಪತಿ ಹಾಗೇನೆ ಬೇಗ ವರ ಕೊಟ್ಟುಬಿಡ್ತಾನೆ. ಅದಕ್ಕೆ ಅವನಿಗೆ ಹೆಸರೇ ಕ್ಷಿಪ್ರಪ್ರಸಾದ ಅಂತ. ಮಧ್ವಾಚಾರ್ಯರು ಗಣಪತಿ ಮಂತ್ರವನ್ನು ಹೇಳಿದ್ದೇ ಕ್ಷಿಪ್ರಪ್ರಸಾದ ಅಂತ, ಯಾಕಂದರೆ ಬೇಗ ಅನುಗ್ರಹ ಮಾಡಿಬಿಡ್ತಾನೆ ಅಂತ ಗಣಪತಿ. ಯಾಕಂದರೆ ಅಂಥ ಕರುಣೆ ಎಲ್ರಿಗೂ ಮಾಡ್ತಾನೆ ಅಂತ ತಿಳ್ಕೊಳ್ಬೇಡಿ. ಯಾಕಂದರೆ ದುಷ್ಟಾನಾಂ ವಿಘ್ನಕರ್ತ ಸುಚರಿತ ಸುಜನಸ್ತೋಮ ವಿಘ್ನಾಪಹರ್ತ. ಯಾರು ಒಳ್ಳೆಯವರಿದ್ದಾರೆ ಅವರಿಗೆ ಮಾತ್ರ ವಿಘ್ನ ಪರಿಹಾರ ಮಾಡ್ತಾರೆ, ಇಲ್ಲದಿದ್ರಿಲ್ಲ. ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ಸಂದನದಲ್ಲಿ ಗಣನಾಥ ಮೊದಲೊಂದಿಪೆ ನಿಮಗೆ ಗಣನಾಥ. ನೋಡಿ, ರಾವಣನಿಗೆ ಅಂಥ ಆತ್ಮಲಿಂಗವನ್ನು ತಗೊಬಂದರೂ ವಿಘ್ನ ಹೊಡೆದವನೇ ಗಣಪತಿ ತಾನೆ. ನಾವು ಹೇಳ್ತೇವಲ್ವ, ಕೈಗೆ ಬಂದದ್ದು ಬಾಯಿಗೆ ಬರಲಿಲ್ಲ ಅಂತ. ಗಣಪತಿ ಆದದ್ದು, ಈ ರಾವಣನಿಗೆ ಆದದ್ದೇ ಹಾಗೆ. ಯಾರಿಂದ? ಗಣಪತಿಯಿಂದ. ಯಾಕಂದರೆ ದುಷ್ಟರಿಗೆ ವಿಘ್ನ ಕೊಡುವವನು ಅವನೇ, ಸಜ್ಜನರಿಗೆ ವಿಘ್ನ ಪರಿಹಾರಕವನು ಅವನೇ. ಅಂಥ ಕರುಣಾಮಯಿ. ಅದಕ್ಕೆ ನಿನ್ನನ್ನು ಏನು ಪ್ರಾರ್ಥನೆ ಮಾಡ್ತಾನೆ ಅಂದರೆ, ಕೈ ಪಿಡಿದೆಮ್ಮನುದ್ಧರಿಸು. ನಮ್ಮನ್ನು ನೀನೇ ಉದ್ಧಾರ ಮಾಡಬೇಕಯ್ಯ ಗಣಪತಿ. ಹೇಗೆ ಉದ್ಧಾರ ಮಾಡುವುದು ಅಂತೇಳಿದರೆ ಮೇಲಕ್ಕೆ ಎತ್ತುವುದು. ಹೇಗೆ ಮೇಲಕ್ಕೆ ಎತ್ತಬೇಕು ಅಂತ ಹೇಳಿದ್ರೆ ಹಾಗಲ್ಲ. ಯಾಕಂದರೆ ನಮಗೆ ಏಳುವ ತಾಕತ್ತಿಲ್ಲ, ಅದಕ್ಕೆ ಕೈ ಹಿಡಿದು ಮೇಲಕ್ಕೆ ಎತ್ತಬೇಕು ನೀವು. ನಮಗೆ ಹೇಳಲಿಕ್ಕಾಗಲ್ಲ. ಅಂದರೆ ಅಷ್ಟರ ಮಟ್ಟಿಗೆ ನೀನು ಕೆಳಗೆ ಬಂದು ನಮ್ಮನ್ನು ಕೈ ಹಿಡಿದು ಮೇಲಕ್ಕೆ ಎತ್ತಬೇಕು, ನಮ್ಮನ್ನು ಉದ್ಧಾರ ಮಾಡಬೇಕು ನೀನು ಎಲ್ಲ ರೀತಿಯಿಂದಲೂ ಅಂತ ಗಣಪತಿಯ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ, ಏಕದಂತ ಇಭೇಂದ್ರ ಮುಖ ಚಾಮೀಕರ ಕೃತ ಭೂಷಣಾಂಗ ಕೃಪಾ ಕಟಾಕ್ಷದಿ ನೋಡು ವಿಜ್ಞಾಪಿಸುವೆ ನೆನಿತೆಂದು ನೋಕನೀಯನ ತುತಿಸುತ್ತಿಪ್ಪ ವಿವೇಕಿಗಳ ಸಹವಾಸ ಸುಖಗಳ ನೀ ಕರುಣಿಸುವುದೆಮಗೆ ಸಂತತ ಪರಮ ಕರುಣದಲ್ಲಿ. ಮತ್ತೆ ಎರಡನೇ ಪದ್ಯದಲ್ಲಿ ಗಣಪತಿ ಬಳೆ ಮತ್ತೆ ಸ್ತೋತ್ರ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಏಕದಂತ ಗಣಪತಿ ಯಾವುದೊಂದು ವೈಶಿಷ್ಟ್ಯ ಏನಂದರೆ ಒಂದೇ ದಂತ. ಆನೆಯ ಮೋರೆ ನಮಗೊತ್ತು. ಆನೆಯ ಮೋರೆ ಅಂತ ಹೇಳಿದ್ರೆ ಆನೆಗೆ ಎರಡು ದಂತ ಇದೆಯಲ್ವ, ಆದರೆ ಗಣಪತಿಗೆ ಒಂದೇ ದಂತ, ಇನ್ನೊಂದು ದಂತ ಕೈಯಲ್ಲಿದೆ. ಒಂದು ದಂತವನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾನೆ, ಬರೀ ಒಂದೇ ದಂತ ಇಲ್ಲ. ಅಲ್ಲಿ ಯಾಕೆ ಈ ರೀತಿ? ಅಲ್ಲ, ಗಣಪತಿಗೆ ಜೋಡಿಸ್ಕೊಳ್ಳಿ ಬರೋಲ್ವ? ನಮಗೆ ಕೇಳಿದವರಿಗೆ ಕೇಳಿದ್ದನ್ನು ಕೊಡುವ ಗಣಪತಿಗೆ ಒಂದು ದಂತ ಸರಿ ಮಾಡ್ಕೊಳ್ಳಿಕ್ಕೆ ಬರೋಲ್ವ? ಅಲ್ಲ, ಹಾಳಾದರೆ ನಾವೇ ಡೆಂಟಿಸ್ಟ್ ಹತ್ರ ಹೋಗಿ ಸರಿ ಮಾಡಿಸ್ಕೊಂಡ್ಬರ್ತೇವೆ. ಗಣಪತಿಗೆ ಅದು ಆಗೋದಿಲ್ವಾ? ಬೇಕು ಅಂತಲೇ ಹಿಡ್ಕೊಂಡ್ರು. ಯಾಕೆ ಆ ರೀತಿ ದಂತವನ್ನು ಕಿತ್ತು ಹಿಡ್ಕೊಂಡಿದ್ದಾನೆ ಅಂತ ಹೇಳೋದಕ್ಕೆ ಅನೇಕ ಕಥೆಗಳನ್ನು ಹೇಳ್ತಾರೆ. ಒಂದು ದೈತ್ಯ ಸಂಹಾರಕ್ಕೋಸ್ಕರ, ಯಾವನೋ ದೈತ್ಯನನ್ನು ಕೊಲ್ಲಿಕ್ಕೋಸ್ಕರ ದಂತವನ್ನು ಕಿತ್ತ ಅಂತ, ಬರೀಲಿಕ್ಕೋಸ್ಕರ ದಂತವನ್ನು ಕಿತ್ತ ಅಂತ, ಈ ರೀತಿಯೆಲ್ಲ ಹೇಳ್ತಾರೆ. ಮಹಾಭಾರತ ಬರೀಲಿಕ್ಕೆ ದಂತ ಕಿತ್ತ, ಈ ರೀತಿಯೆಲ್ಲ. ಆದರೆ ನಿಜವಾಗಿಯೂ ಇದೊಂದು ಸಾಂಕೇತಿಕ. ಗಣಪತಿಯ ಪ್ರತಿಯೊಂದು ಸಾಂಕೇತಿಕ, ಸಿಂಬಾಲಿಕಲಿ ಅದಿರುವಂಥದ್ದು. ಏನು ಅಂತ ಹೇಳಿದ್ರೆ, ದಂತವನ್ನು ಕಿತ್ತು ಯಾಕೆ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ ಅಂದರೆ, ನಿಮ್ಮ ಅಹಂಕಾರವನ್ನು ನಾನು ಮುರಿತೇನೆ ಅಂತ. ನಮ್ಮಲ್ಲಿ ಹೇಳೋದುಂಟಲ್ವ, ಹಲ್ಲು ಕಿತ್ತು ಬಿಡ್ತೇನೆ ನೋಡಿ ನಿನ್ನ, ನಾನು ಹಲ್ಲು ಮುರಿದು ಬಿಡ್ತೇನೆ ನೋಡಿ ನಿನ್ನ, ಹೆಚ್ಚು ಮಾತಾಡಬೇಡ, ಮಾತಾಡಿದ್ರೆ ಹಲ್ಲು ಮುರಿದು ಬಿಡ್ತೇನೆ. ನಾವು ಹೇಳೋದು ಅದನ್ನು. ಅಂದರೆ ಹಲ್ಲು ಮುರಿಯುವುದು ಅಂತ ಹೇಳಿದ್ರೆ ಅಹಂಕಾರ ಮುರಿತೇನೆ. ಅದೇ ರೀತಿ ನಾನು ಯಾರಿದ್ದಾರೆ ಅಹಂಕಾರಿಗಳು, ಅವರ ಅಹಂಕಾರ ಮುರಿದು ಬಿಡ್ತೇನೆ ಅಂತ ಹೇಳಲಿಕ್ಕೆ ಕೈಯಲ್ಲೇ ಹಿಡ್ಕೊಂಡಿದ್ದಾನೆ. ಎಷ್ಟು ಬಿಡ್ಬೋದಿತ್ತು?
ಅದಕ್ಕೆ ಇಲ್ಲ, ನಾನು ವಾಸ್ತವಿಕವಾಗಿ ಅವಲಕ್ಷಣವಾಗಿರುವವನಲ್ಲ. ಯಾಕಂತ ಹೇಳಿದ್ರೆ ಇವಾಗ ಒಂದು ವಿಗ್ರಹದಲ್ಲಿ ಒಂದು ಭಿನ್ನ ಆಯಿತು ಅಂತ ಹೇಳಿದ್ರೆ ಮತ್ತೆ ಅದು ಪೂಜೆ ಮಾಡಲಿಕ್ಕೆ ಅಯೋಗ್ಯ ಅಂತ ಹೇಳಿಬಿಡ್ತೇವಲ್ವ. ಆದರೆ ಗಣಪತಿಯಲ್ಲ ಆಗಲ್ಲ. ಅಯ್ಯೋ ದಂತ ಭಿನ್ನ ಆಗಿಬಿಟ್ಟಿದೆಯಲ್ವ, ಹಾಗಿದ್ರೆ ಗಣಪತಿ ಪೂಜೆಗೆ ಅಯೋಗ್ಯ ಅಂದರೆ ಇಲ್ಲ, ಕೈಯಲ್ಲೇ ಇಟ್ಕೊಂಡಿದ್ದೇನೆ, ನನಗೆ ಜೋಡಿಸ್ಕೊಳ್ಳಿಕ್ಕೆ ಗೊತ್ತಿದೆ, ಹಾಗಿದ್ರೆ ಜೋಡಿಸ್ಕೊಳ್ಳದೆ ಇಟ್ಕೊಂಡಿದ್ದೇನೆ. ಯಾಕಂದರೆ ತಿಳಿಸ್ಲಿಕ್ಕೆ ಯಾರು ಅಹಂಕಾರಿಗಳಿದ್ದಾರೆ ಅವರನ್ನೆಲ್ಲ ನಾನು ಮುರಿದು ಬಿಡ್ತೇನೆ ಅಂತ, ಅಹಂಕಾರ ಮುರಿತೇನೆ ಅಂತ. ಈ ಕಾರಣದಿಂದಲೇ ಗಣಪತಿಯ ಕೈಯಲ್ಲಿರುವ ಆಯುಧಗಳೆಲ್ಲವೂ ಅಹಂಕಾರ ಮುರಿಯುವ ಆಯುಧವೇ. ಹಗ್ಗ, ಪಾಶ, ಅಂಕುಶ ಹಿಡ್ಕೊಂಡಿದ್ದಾನೆ. ಆನೆಯ ಮದವನ್ನು ನಾಶ ಮಾಡಲಿಕ್ಕೆ ಅಂಕುಶ. ಪ್ರಾಣಿಗಳು ಹೇಳದೆ ಕೇಳದೇ ಇದ್ರೆ ಹಗ್ಗ ಹಾಕಿ ಹಿಡ್ಕೊಳ್ಳೋದು. ಮನುಷ್ಯರು ಹೇಳದೆ ಕೇಳದೇ ಇದ್ರೆ ಅಲ್ಲೇ ಮುರಿದು ಬಿಡೋದು. ಹೀಗೆ ನೋಡಿ, ಯಾರು ಆನೆ ಹಾಗೆ ಇದ್ದಾರೆ, ಕೆಲವರು ಇರ್ತಾರೆ ಆನೆ ಹಾಗೆ ನಿರಂಕುಶ ಸ್ವಭಾವದವರು ಅಂತ. ನಾವು ಮಾಡಿದ್ದೆ, ನಮಗೇನು, ನಮ್ಗೆ ಹೇಳೋರು ಕೇಳೋರು ಯಾರೂ ಇಲ್ಲ, ನಾವು ಮಾಡಿದ್ದೆ ಅಂಥವರಿಗೆ ನಾನು ಅಂಕುಶ ಹಾಕಿ ಎಳಿತೇನೆ. ಇನ್ನು ಕೆಲವು ಪ್ರಾಣಿಗಳಾಗಿರುವಂಥವು ಏನಿಲ್ವೇ ಇಲ್ಲ, ಏನೂ ಇಲ್ಲ. ನಾವು ಹೇಳ್ತೇವಲ್ಲ, ಪ್ರಾಣಿಯಾಗಿ ಬದುಕ್ತಾ ಇದ್ದಾನೆ, ಒಂದು ಮನುಷ್ಯ ಆಗಿ ಚೆನ್ನಾಗಿ ಬದುಕೋದು ಬೇಡವ ಅಂತ. ಈ ಪ್ರಾಣಿಯಾಗಿ ಬದುಕೋವರಿಗೆ ಹಗ್ಗ. ಇನ್ನು ಯಾರು ಮನುಷ್ಯರಾಗಿದ್ದುಕೊಂಡು ದುರಹಂಕಾರಿಗಳಾಗಿರ್ತಾರೆ, ಇಲ್ಲ ತಿಳ್ಕೊಂಡಿರ್ತಾರೆ, ಗೊತ್ತಿದ್ರೂ ಅಹಂಕಾರ ಬಿಡಲ್ಲ. ನನ್ನಷ್ಟು ಯಾರಿಗೆ ಗೊತ್ತಿದೆ ನೋಡಿ, ಇಂಥ ಅಹಂಕಾರ ಇರ್ತದೆ. ನನ್ನಷ್ಟು ಯಾರಿಗೆ ಗೊತ್ತಿದೆ, ನನ್ನಷ್ಟು ತಿಳ್ಕೊಂಡವ್ರು ಯಾರಿದ್ದಾರೆ, ನನ್ನಷ್ಟು ಯಾರಿಗೆ. ಈ ರೀತಿ ಅನ್ನಮದ ಅರ್ಥಮದ ಅಖಿಳ ವೈಭವದ ಮದ ಮುನ್ನ ಪ್ರಾಯದ ಮದವು ರೂಪ ಮದವು ತನ್ನ ಸತ್ವದ ಮದವು ಧಾತ್ರಿವಶವಾದ ಮದ ಇನ್ನು ತನಗೆ ದುರಿಲ್ಲವೆಂತೆಂಬ ಮದದಿಂದ. ನೋಡಿ, ಇಷ್ಟೆಲ್ಲ ಮದ ಅಹಂಕಾರಗಳು ಎಲ್ಲ ಮುರಿದು ಬಿಡ್ತೇನೆ ನಾನು ಗಣಪತಿ. ಅದಕ್ಕೋಸ್ಕರ ಒಂದು ದಂತವನ್ನು ಕೈಯಲ್ಲಿ ಹಿಡ್ಕೊಂಡು ಒಂದೇ ದಂತ ಉಳ್ಳವನಾಗಿದ್ದಾನೆ. ಅದಕ್ಕಾಗಿಯೇ ಗಣಪತಿ ಅಂತ ಹೇಳಿದ ಕೂಡಲೇ ಭಾರಿ ಸಲೀಸು ಅಂತ ತಿಳ್ಕೊಳ್ಬೇಡಿ. ಸರಿಯಾಗಿದ್ದರೆ ಮಾತ್ರ ಸಲೀಸು. ದುಷ್ಟತನ ಮಾಡ್ತಾ ಇದ್ದರೆ ಹಲ್ಲು ಮುರುಗೋಣ ಗಣಪತಿಯೇ. ಅದಕ್ಕೆ ಏಕದಂತ. ಇಭೇಂದ್ರ ಮುಖ ಅಂದರೆ ಇಭ ಅಂದರೆ ಗಣಪತಿ, ಅದು ಆನೆ. ಇಭೇಂದ್ರ ಅಂತ ಹೇಳಿದ್ರೆ ಆ ಆನೆಯ ರಾಜ, ಗಜರಾಜ. ಆ ಗಜರಾಜನಂತೆ ಮೋಣೆ ಉಳ್ಳವನು ಅಂತ ಹೇಳಿದ್ರೆ ಸಲಗದ ಮೋಣೆ ಉಳ್ಳವನು ಅಂದರೆ ದಂತದಿಂದ ಕೂಡಿದ ಸಲಗದ ಮೋರೆ ಉಳ್ಳವನು ಗಣಪತಿ. ಅದು ಹೇಗೆ ಬಂತು ಗಣಪತಿಗೆ? ನಾವು ಕತೆ ಕೇಳಿರ್ತೇವೆ. ಏನಂತ ಹೇಳಿದರೆ ಅದೇ ಪಾರ್ವತಿ ಕತೆ ಕೇಳಿರ್ತೇವೆ. ಪಾರ್ವತಿ ಒಂದು ಗೊಂಬೆಯನ್ನು ಮಾಡಿಟ್ಲು, ಸ್ನಾನ ಮಾಡಲಿಕ್ಕೆ ಹೋದ್ಲು, ಶಿವ ಬಂದ, ಅವನು ಬಿಡಲಿಲ್ಲ, ದ್ವಾರದಲ್ಲಿದ್ದವನು ಕೂಡಲೇ ಅವನನ್ನು ಕೊಂದು ಹಾಕಿದ. ಪಾರ್ವತಿ ಬಂದು ಹತ್ಲು. ಅದಕ್ಕೋಸ್ಕರ ಉತ್ತರ ದಿಕ್ಕಿನಲ್ಲಿ ಯಾರು ಮಲ್ಕೊಂಡಿದ್ದಾರೆ ಆ ಪ್ರಾಣಿಯ ತಲೆಯನ್ನು ತಗೊಂಬನ್ನಿ ಅಂತ ಹೇಳಿದ್ರು. ಆನೆ ಮಲ್ಕೊಂಡಿತ್ತು, ಆನೆಯ ತಲೆಯನ್ನು ತಗೊಂಬಂದ್ರು, ಇಟ್ಟರು. ಇದೆಲ್ಲ ಕಥೆ ಕೇಳಿರ್ತೇವೆ. ಆದರೆ ಇಲ್ಲಿ ಪ್ರಶ್ನೆ ಬರೋದು ಅಂದರೆ ಆನೆ ಹೇಗೆ ಮಲ್ಕೊಂಡಿತ್ತು, ಬೇರೆ ಯಾವುದು ಇರಲಿಲ್ವಾ? ಆನೆ ಮೊರೆ ಇರಲಿಕ್ಕೆ ಏನು ಕಾರಣ ಇದೆ ಅದಕ್ಕೆ. ಆನೆಯ ಮೋರೆ ಗಣಪತಿಗೆ ಹೇಗೆ ಬಂತು ಅಂತ ಹೇಳುವುದಕ್ಕೆ ಶಾಸ್ತ್ರೀಯವಾದ ಉಪನಿಷತ್ತು ಹೇಳುವಂತಹ ಕಥೆ ಇದೆ. ಮಾಂಡೂಕ ಉಪನಿಷತ್ತು. ಏನು ಅಂತ ಹೇಳಿದರೆ, ನಾವೇನು ಗಣಪತಿ ಅಂತ ಹೇಳಿದ ಕೂಡಲೇ ವಿಶ್ವಂಭರ ಅಂತ ಹೇಳ್ತೇವೆ. ವಿಶ್ವಂಭರ ಗಣಪತಿ ಅಂತ. ಯಾರು ವಿಶ್ವಂಭರ ಅಂತ ಹೇಳಿದರೆ? ವಿಶ್ವಂಭರ ಅಂತ ಹೇಳಿದರೆ ವಿಷ್ಣುವಿನ ರೂಪ. ವಿಶ್ವ, ತೈಜಸ, ಪ್ರಾಜ್ಞಾ, ತುರಿಯ ಅಂತ ಎಚ್ಚರಕ್ಕೆ ಕಾರಣವಾಗಿರುವ ವಿಷ್ಣುವಿನ ರೂಪ ವಿಶ್ವ. ಇವಾಗ ನಾವು ಎಚ್ಚರವಾಗಿ ಕೇಳ್ತಾ ಇದ್ದೇವೆ ಅಂತ ಹೇಳಿದರೆ ವಿಶ್ವನಾಮಕನಾದ ಭಗವಂತನ ಅನುಗ್ರಹ ಕಾರಣ. ಅವನು ಎಲ್ಲಿರ್ತಾನೆ ಅದನ್ನು ಹೇಳ್ತಾರೆ. ದಕ್ಷಿಣಾಕ್ಷಿ ಮುಖೇ ವಿಶ್ವ. ಇಲ್ಲಿ ನಮ್ಮ ಬಲಗಣ್ಣಿನ ತುದಿಯಲ್ಲಿ ವಿಶ್ವ ಇರ್ತಾನಂತೆ. ಇನ್ನು ತೈಜಸ, ರಾತ್ರಿ ಕನಸು ಕಾಣ್ತೇವೆ. ಆ ಕನಸು ಕಾಣಲಿಕ್ಕೆ ಕಾರಣನಾಗಿರುವವನು ತೈಜಸ್ಸು ರೂಪಿಯಾದ ಭಗವಂತ. ಪ್ರಾಜ್ಞ, ಗಾಢ ನಿದ್ರೆಗೆ ಕಾರಣನಾಗಿರುವವನು. ಇದು ಯಾವುದು ನಮ್ಮ ಕಂಟ್ರೋಲಲ್ಲಿ ಇಲ್ಲ. ಎಚ್ಚರವಾಗಿರುವುದು, ನಿದ್ರೆಯಲ್ಲಿರುವುದು, ಕನಸು ಕಾಣೋದು ಯಾವುದು ನಮ್ಮ ಕಂಟ್ರೋಲಲ್ಲಿಲ್ಲ. ಬೇಕು ಅಂತ ಹೇಳಿದಾಗ ನಿದ್ರೆ ಬರೋಲ್ಲ, ಬೇಡ ಅಂತ ಹೇಳಿದರೆ ಬಿಡೋಲ್ಲ. ನೋಡಿ, ಉಪನ್ಯಾಸಕ್ಕೆ ಹೋಗೋದಾಗ ನಿದ್ರೆ ಬರಬಾರ್ದು ಅಂದರೆ ಬಿಡೋಲ್ಲ. ರಾತ್ರಿ ಮಲಗಿದ್ರೆ ನಿದ್ರೆ ಬರಬೇಕು ಅಂದರೆ ಬರೋಲ್ಲ. ಯಾಕಂದರೆ ನಮ್ಮ ಕೈಯಲ್ಲಿಲ್ಲ ಅದು. ವಿಶ್ವ, ತೇಜಸ್, ಪ್ರಾಜ್ಞ ಇವರ ಕೈಲಿರೋದು. ಆ ವಿಶ್ವರೂಪಿ ಭಗವಂತ ಹೇಗಿದ್ದಾನೆ ಅಂತ ಹೇಳಿದರೆ ಏಕೋನವಿಂಶತಿ ಮುಖ, 19 ಮೋರೆ ಅಂತೆ ವಿಶ್ವನಿಗೆ, ತೈಜಸ್ಸನಿಗೆ, ಇಬ್ಬರಿಗೂ ಕೂಡ. ಅದರಲ್ಲಿ ಈ ಕಡೆ 9, ಈ ಕಡೆ 9. ಈ 9 ಮನುಷ್ಯರದ್ದೇ ಮುಖ. ಮಧ್ಯದಲ್ಲಿ ಮಾತ್ರ ಆನೆಯ ಮೋರೆ, ಮಧ್ಯೆಯದ್ದು 4 ಕೈಯದ್ದು ಆ ವಿಶ್ವರೂಪಿ ಭಗವಂತನಿಗೆ.
ಇದು ಈ ವಿಶ್ವ ತೇಜಸ ಪ್ರಾಜ್ಞ ಓಂಕಾರದಲ್ಲಿ ಅಕಾರ ಉಕಾರ ಮಕಾರ ಇದೆ. ಓಂ ಅಂತ ಹೇಳಬೇಕಾದ್ರೆ ಆ ಅಕಾರ ಅಂತ ಹೇಳಿದ್ರೆ ಆ ಅಂತ ಹೇಳಿದ್ರೆ ಅದು ವಿಶ್ವನನ್ನು ಹೇಳ್ತಾ ಇರುವುದು. ವಿಶ್ವನಾಮಕನಾದ ಭಗವಂತನನ್ನ ಅಕಾರ ಹೇಳ್ತಾ ಇದೆ. ಊ ಅನ್ನುವಂಥದ್ದು ಅಂದರೆ ಓಂ ಅಂತ ಹೇಳಬೇಕಾದ್ರೆ ಆ ಊ ನಮಗೆ ಸಂಧಿ ಗೊತ್ತುಂಟು. ಆ ಊ ಸೇರಿ ಓ ಆಗತ್ತೆ. ಮತ್ತೆ ಈ ರೀತಿ ಓಂ ಅಂತ ಆಗುವಂಥದ್ದು. ಅದರಲ್ಲಿ ವಿಶ್ವ ತೇಜಸ ಇವರಿಬ್ಬರು ಆ ಪ್ರಣವದ ಓಂಕಾರದ ಅಕಾರ ಉಕಾರ ಈ ಎರಡು ರೂಪದಿಂದ ತಾವು ಕರೆಯಲ್ಪಡುವಂಥವ್ರು. ಗಣಪತಿ ಎರಡು ರೂಪಗಳನ್ನು ವಿಶೇಷವಾಗಿ ಆರಾಧನೆ ಮಾಡಿ ಒಲಿಸಿಕೊಂಡಿದ್ದಾನೆ. ವಿಶ್ವನಾಮಕನಾದ ಭಗವಂತನನ್ನು ವಿಷ್ಣುವನ್ನು ಒಲಿಸಿಕೊಂಡದ್ರಿಂದಾಗಿ ಆ ವಿಶ್ವನಾಮಕನಾದ ಭಗವಂತನಿಗೆ ತೇಜಸ್ಸನಾಮಕನಾದ ಭಗವಂತನಿಗೆ ಆನೆಯ ಮೋರೆ ಮಧ್ಯೆ ಇದ್ದದ್ರಿಂದಾಗಿ ಗಣಪತಿಗೂ ಅದೇ ಬಂತು. ಆ ವಿಷ್ಣುವಿನ ಅನುಗ್ರಹದಿಂದಾಗಿ ವಿಶ್ವಂಭರ ರೂಪಿ ವಿಷ್ಣುವಿನ ಅನುಗ್ರಹದಿಂದಾಗಿ ಇವನಿಗೂ ಆನೆ ಮೋರೆ ಬಂತು. ಅದರಿಂದಾಗಿಯೇ ನಾವು ಗಣಪತಿಯ ಒಳಗೆ ವಿಶೇಷವಾಗಿ ವಿಶ್ವಂಭರನನ್ನು ಆರಾಧನೆ ಮಾಡ್ತೇವೆ. ಯಾಕಂದರೆ ವಿಶ್ವಂಭರನಿಗೂ ಆನೆಯದ್ದೇ ಮೋರೆ. ಆ ವಿಶ್ವಂಭರಿಗೂ 4 ಕೈ, ಅದಕ್ಕೆ ಗಣಪತಿಗೆ 4 ಕೈ. ತಮ್ ಯಥಾ ಉಪಾಸತೆ ತದೈವ ಭವತಿ ಅಂತ. ನಾವು ದೇವರನ್ನು ಹೇಗೆ ಪೂಜೆ ಮಾಡ್ತೇವೋ ನಮ್ಗೆ ಹಾಗೆ ಅನುಗ್ರಹ ಮಾಡ್ತಾನೆ. ಇದು ಗಣಪತಿಗೆ ನಿಜವಾಗ್ಲೂ ಆನೆ ಮೋರೆ ಬಂದಂತಹ ಶಾಸ್ತ್ರೀಯವಾದ ಕಥೆ. ಅದನ್ನು ಹೇಳ್ತಾರೆ, ಈ ಬೇಂದ್ರ ಮುಖ ಅಷ್ಟಮಾತ್ರ ಚಾಮೀಕರ. ಚಾಮೀಕರ ಅಂತ ಹೇಳಿದ್ರೆ ಬಂಗಾರ. ಬಂಗಾರಕ್ಕೆ ಸಂಸ್ಕೃತದಲ್ಲಿ ಚಾಮೀಕರ ಅಂತ ಹೇಳ್ತಾರೆ. ಚಾಮೀಕರಕ್ತಹ ಆಭರಣಗಳನ್ನು ತೊಟ್ಟವನೇ ಅಲ್ಲ, ಅದು ಒಂದು ಹೇಳಬೇಕಾ? ಗೊತ್ತಾ? ಬಂಗಾರದ ಆಭರಣವನ್ನು ತೊಡುವುದು ಮಾಂಗಲ್ಯದ ಸಂಕೇತ, ಮಂಗಳಕರವಾದ ಸಂಕೇತ. ಅಂದರೆ ಮಂಗಳಕರವರ ಆಭರಣವನ್ನು ತೊಡುವಂಥದ್ದು. ಇಲ್ದಿದ್ರೆ ಇರೋಲ್ಲ. ನಿಮಗೆ ಉದಾಹರಣೆಗೆ ಇವಾಗ ತಾಮಸ ದೇವತೆಗಳಿರ್ತಾರಲ್ವ, ಅವರಿಗೆ ಇಂಥ ಬಂಗಾರದ ಆಭರಣ ಇಲ್ಲ. ನಿಮಗೆ ಉದಾಹರಣೆಗೆ ಹೇಳುವುದಾದರೆ ಈ ಸಪ್ತಶತಿಯಲ್ಲಿ ಬರ್ತದೆ ಮಾರಿ, ಶಿವದೂತಿ, ಚಾಮುಂಡಿ ಅವೆಲ್ಲ ಬರ್ತದೆ. ಅಲ್ಲೆಲ್ಲ ನಿಮಗೆ ಇದೆಲ್ಲ ಇಲ್ಲ. ಅಲ್ಲಿ ಹಾಗಂತ ಹೇಳಿದ್ರೆ ಮಾಂಸ ಅದರಲ್ಲೇ ತುಂಬಿರುವಂಥದ್ದು. ಮತ್ತು ಕೈಯಲ್ಲಿ ಇಂಥದ್ದೇ ಕಪಾಲ ಇವುಗಳನ್ನು ಇಟ್ಕೊಂಡಿರುವಂಥದ್ದು, ರುಂಡಮಾಲೆಯನ್ನು ಹಾಕ್ಕೊಂಡಿರುವಂಥದ್ದು. ಅಂದರೆ ನೋಡಿ, ಹೀಗೆ ಹೊರತು ಈ ಆಭರಣ ಇನ್ನು ವಸ್ತ್ರ ಅಂದರೆ ಏನಲ್ಲ, ಮತ್ತೇನೆಂದರೆ ಯಾವುದು ಚರ್ಮವನ್ನು ಸುತ್ತಕೊಂಡಿರುವಂಥದ್ದು, ಹೀಗೆಲ್ಲ ಹೊರತು ಇಂಥ ಮಂಗಳಕರವಾದದ್ದಲ್ಲ. ಅದಕ್ಕೆ ಬಂಗಾರ ಅನ್ನುವಂಥದ್ದು ಮಂಗಳಕರವಾದ ವಸ್ತು. ಯಾಕಂದರೆ ಲಕ್ಷ್ಮಿಯ ವಿಶೇಷ ಸನ್ನಿಧಾನದಿಂದ ಕೂಡಿರುವುದು ಬಂಗಾರ. ಅದಕ್ಕೆ ಹೆಣ್ಣುಮಕ್ಕಳು ಬಂಗಾರವನ್ನು ಧರಿಸುವುದು. ಆದರೆ ಒಂದು ಭಾಗವತ ಹೇಳ್ತದೆ, ಹೆಚ್ಚು ಧರಿಸಬಾರ್ದು ಅಂತ. ಯಾಕಂದರೆ ಕಲಿಯೂ ಇದ್ದಾನೆ ಅದರಲ್ಲಿ, ಬಂಗಾರದಲ್ಲಿ ಕಲಿಯೂ ಇದ್ದಾನೆ. ಅದಕ್ಕೆ ಬಂಗಾರಕ್ಕೋಸ್ಕರ ಗಲಾಟೆ ಶುರುವಾಗುತ್ತೆ ಅಂತ. ಆದರೆ ಬಂಗಾರ ಅನ್ನುವಂಥದ್ದು ದೇವತೆಗಳ ಸನ್ನಿಧಾನದಿಂದ ಕೂಡಿರುವುದು. ದೇವತೆಗಳಿಗೆ ತುಂಬ ಇಷ್ಟ ಬಂಗಾರ, ಮಂಗಳಕರವಾದದ್ದು. ಅಂಥ ಬಂಗಾರದ ಆಭರಣಗಳನ್ನು ತೊಟ್ಟಿದ್ದಾನೆ ಅಂತ ಹೇಳಿದ್ರೆ ಮಂಗಳಮಯವಾದವನು ಗಣಪತಿ. ಅಂದರೆ ಯಾರು ಮಂಗಳಮಯ ಅಂದರೆ ಯಾರನ್ನು ಸ್ಮರಣೆ ಮಾಡಿದರೆ ನಮಗೆ ಒಳ್ಳೆಯದಾಗತ್ತೋ ಅವನು ಮಂಗಳಮಯ. ಚಾಮೀಕರ ಕೃತ ಭೂಷಣಾಂಗ ಕೃಪ ಕಟಾಕ್ಷದಿ ನೋಡು ವಿಜ್ಞಾಪಿಸುವೆ ನೆನಿತೆಂದು. ನೋಡಯ್ಯ, ನಾನು ವಿಜ್ಞಾಪಿಸುವೆನು, ನಿನ್ನ ಮುಂದೆ ನಿಂತಿದ್ದೇನೆ, ನಿನ್ನ ಹತ್ರ ನಾನು ವಿಜ್ಞಾಪನೆ ಮಾಡಿಕೊಳ್ತಾ ಇದ್ದೇನೆ, ಕೇಳಿಕೊಳ್ತಾ ಇದ್ದೇನೆ. ಅಲ್ಲ, ನಿನ್ನನ್ನು ಕೇಳಿಕೊಳ್ಬೇಕಾದ್ರೆ ನೀನು ನನ್ನ ಕಡೆ ನೋಡಬೇಕೋ ಬೇಡವೋ? ಅದಕ್ಕೆ ಕೃಪಾ ಕಟಾಕ್ಷತಿ ನೋಡಯ್ಯ. ಕಟಾಕ್ಷ ಅಂದರೆ ನೋಡುವುದು. ನೋಡ್ತಾನೆ ಗಣಪತಿ, ಬಂದವರನ್ನೆಲ್ಲ ನೋಡ್ತಾನೆ. ಆದರೆ ಎಲ್ಲರನ್ನೂ ಒಂದೇ ದೃಷ್ಟಿಯಿಂದ ನೋಡಲ್ಲ, ನೋಡುವ ದೃಷ್ಟಿಯಲ್ಲಿ ಬೇರೆ ಇರ್ತದೆ. ಆದರೆ ಎಂಥ ದೃಷ್ಟಿ ಬೇಕು ಅಂದರೆ ಕೃಪೆಯಿಂದ ಕೂಡಿದ ದೃಷ್ಟಿ ಬೇಕು. ಆ ರೀತಿ ನೋಡಬೇಕು. ನಾವು ಕೂಡ ಅಷ್ಟೇ ನೋಡ್ತೇವಲ್ವಾ, ರಸ್ತೆಯಲ್ಲಿ ಹೋಗುವವ್ರನ್ನೆಲ್ಲ ನೋಡ್ತೇವೆ. ಆದರೆ ನಮ್ಮವರು ಅಂತ ಕಂಡಾಗ ನೋಡುವ ದೃಷ್ಟಿಯೇ ಬೇರೆ, ಬೇರೆಯವರು ಅಂತ ಕಂಡಾಗ ನೋಡುವ ದೃಷ್ಟಿಯೇ ಬೇರೆ. ಗಣಪತಿ ಅದೇ ರೀತಿ. ಅದಕ್ಕೆ ಹೇಳೋದು ನಮ್ಮನ್ನು ಕೃಪಾ ಕಟಾಕ್ಷತೆ. ಅಂದರೆ ಕೃಪೆ ಅಂತ ಹೇಳಿದ್ರೇನು, ಅಯ್ಯೋ ಪಾಪ ಇದನ್ನೊಂದು ನಾನು ಉದ್ಧಾರ ಮಾಡಬೇಕು ಅಂತ. ನಮ್ಮನ್ನು ಹಾಗೆ ನೋಡಯ್ಯ, ನಿನ್ನ ಮುಂದೆ ಬಂದು ನಿಂತಾಗ ನಾನು ಇವನನ್ನು ಉದ್ಧಾರ ಮಾಡಬೇಕು, ಇದು ಕೃಪೆ. ನಿನ್ನ ಕೃಪಾ ಕಟಾಕ್ಷವನ್ನು ನನ್ನ ಮೇಲೆ ಹರಿಸಯ್ಯ. ನಿನ್ನ ಹತ್ರ ನಂದೊಂದು ವಿಜ್ಞಾಪನೆ ಇದೆ, ಪ್ರಾರ್ಥನೆ ಇದೆ. ಏನು ಅಂತ ಹೇಳಿದರೆ ಅದೇ ಹಿಂದೆ ಹೇಳಿದ್ರು, ನನ್ನನ್ನು ಉದ್ಧರಿಸು ಅಂತ ಪ್ರಾರ್ಥನೆ ಮಾಡಿಕೊಂಡ್ರು. ಮೊದಲು ನನ್ನನ್ನು ನೀನು ಏನು ಉದ್ಧಾರ ಮಾಡಬೇಕು ಅಂತ ಹೇಳಿದ್ರೆ, ನೋಕನೀಯನ ತುತಿಸು ತಿಪ್ಪ ವಿವೇಕಿಗಳ ಸಹವಾಸ ಸುಖಗಳ ನೀ ಕರುಣಿಸುವುದೇ ಮಗೆ ಸಂತತ ಪರಮ ಕರುಣದಲ್ಲಿ. ಈ ಜೀವನದಲ್ಲಿ ಎಲ್ಲಕ್ಕಿಂತ ದೊಡ್ಡ ಅನುಗ್ರಹ ಯಾವುದು ಅಂತ ಹೇಳಿದರೆ ಸಜ್ಜನರ ಸಹವಾಸ ಆಗಬೇಕು. ಸಂಗವಾಗಲಿ ಸಾಧು ಸಂಗವಾಗಲಿ, ಸಂದದಿಂದ ಲಿಂಗ ದೇಹ ಭಂಗವಾಗಲಿ ಅಂತ ಹೇಳಿದಾಗ ಸಜ್ಜನರ ಸಹವಾಸ ಸಿಗುತ್ತೆ. ಅದಕ್ಕಿಂತ ದೊಡ್ಡದು ಇನ್ನೇನೂ ಇಲ್ಲ ನೋಡಿ.
ದೊಡ್ಡ ದೇವರ ಅನುಗ್ರಹ ಒಂದು. ಯಾಕಂದರೆ ಉಳಿದದ್ದು ಏನು ಸಿಕ್ಕಿದಿರುವಾಗ ನನ್ನ ಹತ್ರ ಕೋಟಿ ಕೋಟಿ ರೂಪಾಯಿ ಇದೆ, ಆದರೆ ಸಹವಾಸ ಮಾತ್ರ ಕೆಟ್ಟದ್ದು. ಎಷ್ಟೋ ಜನ ನೀವು ನೋಡಿರ್ಬೋದು, ಕೋಟಿ ಕೋಟಿ ರೂಪಾಯಿ ಇರುವವರು ಕೂಡ ಕೆಟ್ಟ ಸಹವಾಸದಿಂದ ಎಲ್ಲ ಕಳ್ಕೊಂಡದ್ದಿದೆ. ಕುದುರೆ ರೇಸು, ಆ ಜೂಜು ಈ ಜೂಜು ಥರಲ್ಲ ಹಾಕಿ 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 ಕಡೆಗೆ ಇಡಬೇಕಾದ್ರೆ ಏನಿಲ್ಲ. ಯಾಕಂದರೆ ದುಷ್ಟ ಸಹವಾಸ. ಅದು ಬಹಳ ಮುಖ್ಯವಾಗಬೇಕಾದದ್ದು ಸಜ್ಜನರ ಸಹವಾಸ. ಅದಕ್ಕೆ ನೀವು ಅನೇಕ ದಾಸರ ಪದ್ಯದಲ್ಲಿ ನೋಡಿರ್ಬೋದು, ಪ್ರಾರ್ಥನೆ ಮಾಡೋದು ಅದನ್ನು, ಸಜ್ಜನರ ಸಂಗತಿಯ ಎನಗಿತ್ತು ಸಲಹೋ. ಅದನ್ನೇ ಪ್ರಾರ್ಥನೆ ಮಾಡೋದು, ದೇವರೇ ಸಜ್ಜನರ ಸಹವಾಸ ಕೊಡೆಯ, ಸಜ್ಜನರ ಸಹವಾಸ ಕೊಡೆಯ. ಯಾರು ಸಜ್ಜನರು? ನೋಕನೀಯನ ತುತಿಸುತಿಪ್ಪ. ಯಾರು ಈ ನೋಕನೀಯ ಅಂತೇಳಿದರೆ, ಇದು ವೇದದ ಶಬ್ದ. ಜಗನ್ನಾಥದಾಸರು ವೇದದ ಶಬ್ದವನ್ನು ಹಾಕ್ತಾ ಇದ್ದಾರೆ. ನೋಕನೀಯಾನ್ ಅಂತ ಹೇಳ್ತಾ ಇದೆ ವೇದ. ಅಂತ ಹೇಳಿದರೆ ದೇವರು ಯಾವತ್ತೂ ಸಣ್ಣವನಾಗುವುದು ಅಂತಿಲ್ಲ, ದೊಡ್ಡವನಾಗುವುದು ಅಂತಿಲ್ಲ. ಮತ್ತು ಒಂದೇ ರೀತಿ ಇರುವವನು ದೇವರು. ಯಾರು? ನಾರಾಯಣ. ನಾರಾಯಣ ಯಾವತ್ತೂ ಒಂದೇ ರೀತಿ ಇರುವವನು. ಅದಕ್ಕೆ ಅವನನ್ನು ನೋಕನೀಯ ಅಂತ ಕರೀತಾರೆ ದೇವರನ್ನು ವೇದಗಳು. ಆ ರೀತಿ ಯಾವತ್ತೂ ದೊಡ್ಡವನು ಸಣ್ಣವನು ಆಗದೆ ಒಂದೇ ರೀತಿ ಇರುವಂತಹ ನಾರಾಯಣ ಏನಿದ್ದಾನೆ, ಅವನನ್ನು ತುತಿಸುತಿಪ್ಪ, ಸ್ತೋತ್ರವನ್ನು ಮಾಡ್ತಾ ಇರುವಂತಹ ಯಾರು ಭಗವದ್ಭಕ್ತ ಇದ್ದಾರೆ, ವಿವೇಕಿಗಳ ಸಹವಾಸಸುಗಳು. ಅವರು ಯಾರು ಅಂದರೆ ಅವರೇ ವಿವೇಕಿಗಳು. ವಿವೇಕಿಗಳು ಅಂದರೆ ತಿಳುವಳಿಕೆ ಉಳ್ಳವರು, ಚೆನ್ನಾಗಿ ಜ್ಞಾನ ಉಳ್ಳವರು. ಅವರ ಸಹವಾಸ ಸುಖಗಳ ಸಹವಾಸ ಕೊಡೆಯ. ಅವರ ಸಹವಾಸ ನನಗೆ ಸಿಗಬೇಕು ಅಂದರೆ ಅವ್ರ ಸಂಪರ್ಕ ಆಗಬೇಕು ನನಗೆ. ಯಾಕಂದರೆ ಆ ಸಹವಾಸ ಬರೀ ಸಹವಾಸದಲ್ಲಿ ಮುಗಿಬಾರದು, ಮತ್ತು ಸುಖ ತಂದು ಕೊಡಬೇಕದು. ಅಂದರೆ ಅದು ಗಾಢವಾಗ್ತಾ ಹೋಗಬೇಕು, ಅದರಿಂದ ಸುಖ ಆಗಬೇಕು, ನನಗೆ ಖುಷಿ ಆಗಬೇಕು. ಅದನ್ನೇ ನೀನು ಅನುಗ್ರಹ ಮಾಡಬೇಕು. ಅಲ್ಲ, ಇದು ಗಣಪತಿ ಹತ್ರ ಯಾಕೆ ಕೇಳ್ತಾ ಇದ್ದಾರೆ? ನಾವೇನು ತಿಳ್ಕೊಂಡಿದ್ದೇವೆ, ಗಣಪತಿ ಅಂದರೆ ವಿಘ್ನ ಪರಿಹಾರ ಮಾಡುವಂತೆ ಕೇಳಬೇಕೆ ಹೊರತು ಇದೇನು ನನಗೆ ವಿಷ್ಣು ಭಕ್ತರ ಸಹವಾಸ ಕೊಡಪ್ಪ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಎಲ್ಲಕ್ಕಿಂತ ಜೀವನದಲ್ಲಿ ದೊಡ್ಡ ವಿಘ್ನ ಇರುವುದೇ ಇಲ್ಲಿ. ನಿಮಗೆ ಎಲ್ಲವೂ ಸಿಗಬಹುದು, ದೇವರ ಭಕ್ತರು ಮಾತ್ರ ಸಿಗೋಲ್ಲ, ಅವರ ಸಹವಾಸ ಮಾತ್ರ ಸಿಗೋಲ್ಲ. ಅದಕ್ಕಾಗೇ ನಾವು ಉದ್ಧಾರ ಆಗೋಲ್ಲ ಯಾವತ್ತೂ ಕೂಡ ಅಷ್ಟೆ. ಅದರಿಂದಾಗಿಯೇ ಭಾಗವತದಲ್ಲಿ ಕಪಿಲ ವಾಸುದೇವ ತನ್ನಮ್ಮನಿಗೆ ಹೇಳುವುದೇನು, ನೋಡಮ್ಮ, ನೀನಿಲ್ಲಿ ಉದ್ಧಾರ ಆಗಬೇಕಾ, ಸಂಗತಿ ಸ್ತಥತೆ ಪ್ರಾರ್ಥ್ಯ ಸಂಗದೋಷ ರಾಹಿತೆ. ಸಜ್ಜನರ ಸಹವಾಸ ಪ್ರಾರ್ಥನೆ ಮಾಡಿ, ಅಷ್ಟಿದ್ರೆ ಸಾಕು. ಧೃತರಾಷ್ಟ್ರ ಏನೆಲ್ಲ ಮಾಡಿದ, ನಿಮಗೊಂದು ಮಾತಲ್ಲಿ ಹೇಳಬೇಕು ಅಂದರೆ, ಇಡೀ ಮಹಾಭಾರತ ಯುದ್ಧಕ್ಕೆ ಕಾರಣನೇ ಧೃತರಾಷ್ಟ್ರ. ಒಬ್ಬ ಕುರುಡ ಆಗಿದ್ರೆ ಏನೆಲ್ಲ ಮಾಡಿದ ನಾನು, ತನ್ನ ಮಕ್ಕಳಿಗೆ ಸಪೋರ್ಟ್ ಮಾಡಿದ್ದೇ ಮಾಡಿದ. ದುರ್ಯೋಧನ, ದುಶ್ಯಾಸನ, ಇವರಿಗೆ ಇನ್ನು ಕರ್ಣ ಶಕುನಿ ಬೇರಿದ್ದಾರಲ್ಲ, ದುಷ್ಟ ಚತುಷ್ಟಯ, ಅವ್ರಿಗೆ ಹೇಳಿದಾಗೆ ಕುಣಿದದ್ದು. ನಿಮಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಸಂಧಾನಕ್ಕೆ ಬಂದಾಗ ಕೃಷ್ಣ ಒಂದು ಮಾತು ಹೇಳ್ತಾನೆ ಧೃತರಾಷ್ಟ್ರನಿಗೆ, ನಾಳೆ ಒಂದು ಜಾಗತಿಕ ಯುದ್ಧ ನಡೀತದೆ, ಲಕ್ಷಾಂತರ ಮಂದಿ ಪ್ರಾಣ ತೆಗಿತಾರೆ ಹೋಗುತ್ತದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಾನು ನೀನು ಆಗ್ತೇನೆ ಅಂತ ಹೇಳ್ತಾನೆ ಕೃಷ್ಣ. ನೋಡು, ನಾನು ಇಲ್ದಿರೆ ನೀನು. ಯಾಕಂತ ಹೇಳಿದ್ರೆ ಇವತ್ತು ಯುದ್ಧ ನಿಲ್ಲಿಸಲಿಕ್ಕೆ ಸಾಧ್ಯ ಇದ್ದರೆ ನಮ್ಮಿಬ್ಬರಿಗೆ ಸಾಧ್ಯ ಇದೆ ಅಂತ ಹೇಳ್ತಾನೆ ಕೃಷ್ಣ. ಹೇಗೆ ಅಂತ ಹೇಳಿದ್ರೆ, ನಾನು ಪಾಂಡವರನ್ನು ತಡಿತೇನೆ, ನಾನು ಹೇಳಿದರೆ ಪಾಂಡವರು ಯುದ್ಧ ಮಾಡೋಲ್ಲ, ನೀನು ಕೌರವರನ್ನು ತಡಿ. ಹೇಗಿದ್ದಾಗತ್ತೆ ನೋಡೋಣ. ನೋಡಿ, ಇಷ್ಟೇ ಸಿಂಪಲ್. ನೀನು ಕೌರವರನ್ನು ತಡಿ, ಯಾಕಂದರೆ ನೀನು ರಾಜ ಅಲ್ವಾ, ನೀನು ಆಜ್ಞೆ ಕೇಳಲೇಬೇಕು ತಾನೆ. ಅದು ಕೇಳಲ್ಲ ಅಂತ ಹೇಳಬೇಲ್ಲ, ಕೇಳಲೇಬೇಕು, ಆಜ್ಞೆ ಮಾಡು. ಕೇಳಿಲ್ವಾ, ಸೆರೆಮನೆಗೆ ಹಾಕು, ದುರ್ಯೋಧನಾದಿಗಳನ್ನು ಸೆರೆಮನೆಗೆ ಹಾಕು. ಹೇಗಿದ್ದಾಗತ್ತೆ ನೋಡ್ತೇನೆ ನಾನು. ಲಕ್ಷಾಂತರ ಮಂದಿ ಹತ್ಯಾಕಾಂಡ ನಿಂತು ಹೋಗುತ್ತಲ್ವ. ಧೃತರಾಷ್ಟ್ರ ಹೇಳುವುದೇನು ಗೊತ್ತುಂಟ, ಕೃಷ್ಣ, ನಾನು ಹೇಳಿದ್ದು ಕೇಳಲ್ಲ ನನ್ನ ಮಗ, ನೀನೇ ಹೇಳು, ನೀನೇ ಉಪದೇಶ ಮಾಡು. ಜಾರ್ಕೊಳ್ಳೋದು, ಪಲಾಯನವಾದ. ಕೇಳಿಲ್ಲ ಅಂದರೆ ಸೆರೆಮನೆಯಲ್ಲಿ ಇಡ್ಬೋದಲ್ವ. ವಿದುರ ಇದನ್ನೇ ಹೇಳ್ತಾನೆ, ಸೆರೆಮನೆಯಲ್ಲಿಡು ನಿನ್ನ ಮಗನ ಅಂತ. ಹುಟ್ಟಿದ ಕೂಡ ಕೊಂದಾಕಿವ್ರನ್ನ ಅಂತ ಹೇಳ್ತಾನೆ ದುರ್ಯೋಧನನನ್ನು. ಕೇಳಲ್ಲ ದುರ್ಯೋಧನ, ಈ ಧೃತರಾಷ್ಟ್ರ ಕೇಳಲ್ಲ. ನೋಡಿ, ಇಷ್ಟೆಲ್ಲ ಅನ್ಯಾಯ ಮಾಡಿದ. ಎಲ್ಲಿವರೆಗೆ ಅಂದರೆ ಅಲ್ಲಿ ಸಭೆಯಲ್ಲಿ ದ್ರೌಪದಿಯನ್ನು ಎಳ್ಕೊಂಡು ಬಂದು ದ್ರೌಪದಿ ಸೀರೆ ಎಳಿತಾ ಇದ್ರೆ ಧೃತರಾಷ್ಟ್ರ ಕೇಳೋದು ವಿದುರನ ಹತ್ರ, ಏನಾಗ್ತಾ ಇದೆ, ಸೀರೆ ಎಳಿತಾ ಇದ್ದಾರೆ, ಹೌದಾ, ಇನ್ನೇನಾಗ್ತಾ ಇದೆ ಆ ರೀತಿ ಕೇಳಿದವನು ಧೃತರಾಷ್ಟ್ರ. ಹಾಗಿದ್ರೂ ಕೂಡ ಅವನು ಉದ್ಧಾರ ಆದ, ಮೋಕ್ಷಕ್ಕೋದ ಧೃತರಾಷ್ಟ್ರ. ಯಾಕೆ ಅಂತ ಕೇಳಿದ್ರ, ವಿದುರನಂತಹ ಸಜ್ಜನನ ಸಹವಾಸ ಮಾಡಿದ್ದೆ. ಧೃತರಾಷ್ಟ್ರ ಅವನ ಜೀವನದಲ್ಲಿ ಮಾಡಿದ ದೊಡ್ಡ ಕೆಲಸ ಏನು ಅಂತ ಹೇಳಿದರೆ, ಇಬ್ಬರು, ಸಂಜಯ ಹಾಗೂ ವಿದುರ, ಯಾವತ್ತೂ ಬಿಡಲಿಲ್ಲ. ಹೇಳಬೇಕು ಅಂದರೆ ಇವರಿಬ್ಬರು ಬ್ರಾಹ್ಮಣರಲ್ಲ, ಒಬ್ಬ ಸೂತ, ಇನ್ನೊಬ್ಬ ಶೂದ್ರ. ಆದರೆ ಅಂಥ ನಿಷ್ಠುರವಾದಿಗಳು ಇವರಿಬ್ಬರು, ಮಹಾಸಜ್ಜನರು, ಇದ್ದದ್ದಿದ್ದ ಹಾಗೆ ಹೇಳುವವರು. ಅವರನ್ನು ಮಾತ್ರ ಬಿಡಲಿಲ್ಲ, ಕಡೆವರೆಗೂ ಬಿಡಲಿಲ್ಲ.
ಅದಕ್ಕೋಸ್ಕರವೇ ಉದ್ಧಾರ ಆದವು. ಅಂದರೆ ನಮಗೆ ಸಜ್ಜನರ ಸಹವಾಸ ಯಾಕೆ ಬೇಕು ಅಂತ ಹೇಳೋದು ಇಲ್ಲಿ ಗೊತ್ತಾಗತ್ತೆ. ಎಲ್ಲಿವರೆಗೆ ಅಂದರೆ ಯಾವಾಗಲೂ ಈ ತಲೆಬಿಸಿ ಆದ ಕೂಡಲೇ ಧೃತರಾಷ್ಟ್ರ ಕರೆಯುವುದು ವಿದುರ ನನಗೆ ಈ ರೀತಿ ತಲೆಬಿಸಿ ಆಗ್ತಾ ಇದೆ ಅಂತ ಬೈಯುವುದೇ ಅವನು. ನಿನ್ನ ತಲೆಬಿಸಿಗೆ ಕಾರಣ ಏನಂದರೆ ನೀನು ಪಕ್ಷಪಾತ ಮಾಡ್ತಾ ಇದೆಯಾ, ನಿನ್ನ ಮಕ್ಕಳಿಗೊಂದು ಪಾಂಡವರಿಗೊಂದು ಮಾಡ್ತಾ ಇದೆಯಾ. ಪಾಂಡವರು ನಿನ್ನ ತಮ್ಮನ ಮಕ್ಕಳಲ್ವ, ಅವರ ನಿನ್ನ ಮಕ್ಕಳಾಗಿ ನೋಡ್ಕೊಳ್ಬೇಕು. ರಾಜ್ಯ ಕೊಡೋರಿಗೆ ರಾಜ್ಯ ಕೊಡು ಅಂತ ಕೊಡಲ್ಲ, ಅದು ಮಾತ್ರ ಕೊಡಲ್ಲ. ಏನು ಮಾಡಿದ್ರೆ ಅದು ಕೊಡಲ್ಲ. ಒಂದು ಸಲ ಅಂತೂ ಎಷ್ಟು ಕೋಪ ಬರ್ತದೆ ಅಂತ ಹೇಳಿದ್ರೆ ಧೃತರಾಷ್ಟ್ರನಿಗೆ ಬೈದು ಬಿಡ್ತಾನೆ ವಿದುರನಿಗೆ, ನೀನು ಯಾವಾಗಲೂ ಪಾಂಡವರ ಪಕ್ಷಪಾತಿ, ನಿನಗೆ ನನ್ನ ಮಕ್ಕಳನ್ನು ಕಂಡ್ರೆ ಆಗೋಲ್ಲ, ಹೋಗಿ ನೀನು ಅಂತ. ಕೂಡಲೇ ಪೇಟೆ ಕೆಳಗಿಟ್ಟ ವಿದುರ. ಸರಿ ನಾನು ಬರ್ತೇನೆ ಅಂತ ಹೊರಟೇ ಬಿಟ್ಟ. ಕಾಡಲ್ಲಿದ್ದರು ಪಾಂಡವರು. ಪಾಂಡವರ ಹತ್ರ ಹೋದ ಕೂತ. ನೋಡಿ ಸ್ವಾರಸ್ಯ ಏನು ಅಂತ ಹೇಳಿದ್ರೆ, ಯಾವಾಗ ಆ ಕಡೆ ವಿದುರ ಹೋದ ಧೃತರಾಷ್ಟ್ರನಿಗೆ ಚಡಪಡಿಸಲಿಕ್ಕೆ ಶುರುವಾಯಿತು. ವಿದುರ ಹೋಗೇ ಬಿಟ್ಲ. ವಿದುರ ಹೋಗೇ ಬಿಟ್ನ. ಕೂಡಲೇ ಸಂಜೆಯನ್ನು ಕರೀತಾರೆ. ಸಂಜೆಯ ಹೋಗಿ ವಿದುರನ ಕರ್ಕೊಂಬ, ವಿದುರ ಇಲ್ದಿದ್ರೆ ನನಗಾಗೋಲ್ಲ, ವಿದುರಿದ್ರೆ ನನಗಾಗೋಲ್ಲ ಅಂತ. ಸಂಜೆ ಇನ್ನೊಬ್ಬ ಒಂದು ಸಾರಥಿ, ನಿಜವಾಗ್ಲೂ ಕಾರ್ ಡ್ರೈವರ್. ಆದರೆ ಇವರಿಬ್ಬರು ಸಣ್ಣಲ್ಲಿಂದಲೂ ಧೃತರಾಷ್ಟ್ರನಿಗೆ ಒಟ್ಟಿಗೆ ಇದ್ದವರು. ಸಂಜೆಯೂ ಕೂಡ ಅಷ್ಟೇ, ಸಣ್ಣಲ್ಲಿಂದಲೂ ಒಟ್ಟಿಗಿದ್ದವನು ಧೃತರಾಷ್ಟ್ರನಿಗೆ. ಅದಕ್ಕೆ ಭಾರಿ ಇವರಿಬ್ಬರು, ವಿದುರ ಹಾಗೂ ಸಂಜಯ, ತನಗೆ ಏನು ಕಷ್ಟ ಇದ್ದರೂ ಅವ್ರ ಹತ್ರ ಹೇಳ್ಕೊಡೋದು. ಆದರೆ ಅವ್ರು ಯಾವತ್ತೂ ಬೈಯೋದೇ ಇವನಿಗೆ. ಒಂದು ದಿನ ಅವನಿಗೆ ಸಮಾಧಾನದ ಮಾತಾಡೋಲ್ಲ. ಇಲ್ಲೂ ಅಷ್ಟೇ. ಸಂಜೆ ಹೋದ ಕರ್ಕೊಂಬಂದ ವಿದುರನನ್ನ ತೊಡೆ ಮೇಲೆ ಕೂರಿಸ್ಕೊಳ್ತಾನೆ ಧೃತರಾಷ್ಟ್ರ. ನೀನು ಹೋಗ್ಬಿಡೋದಾ, ನಿನ್ನನ್ನು ಬಿಟ್ಟರೆ ನನಗಾಗೋಲ್ಲ ಅಂತ. ಆ ರೀತಿ ಕಡೆಗೂ ಕೂಡ ಅಷ್ಟೇ. ಕಡೆಗೂ ಧೃತರಾಷ್ಟ್ರ ಕೌರವರು ಸತ್ತೋದ ಮೇಲೂ ಮತ್ತು ಧರ್ಮರಾಜನ ರಾಜ್ಯದಲ್ಲೇ ಇರ್ತಾನೆ. ಯಾಕಂದರೆ ತನ್ನ ಮಕ್ಕಳಿಗಿಂತಲೂ ಹೆಚ್ಚು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಧರ್ಮರಾಜಾದಿಗಳು. ಆಗ ಬಂದು ವಿದುರನೇ ಬೈಯೋದು, ನಿನಗಿನ್ನೂ ಬುದ್ಧಿ ಬಂದಿಲ್ವಾ, ಮಕ್ಕಳನ್ನು ಕಳ್ಕೊಂಡಿಯಾ, ಎಲ್ಲ ಕಳ್ಕೊಂಡಿಯಾ, ಇನ್ನೂ ನೀನು ಇನ್ನೊಬ್ಬರ ಹಾಕಿದ ಅನ್ನ ತಿಂತಾ ಇದೆಯಾ, ನಾಯಿ ತಿಂದಾಗ. ನೋಡಿ ಇದೇ ಮಾತನ್ನು ಹೇಳ್ತಾನೆ, ಆದತ್ತೆ ಗೃಹ ಪಾಲವತ್ತು. ನಾಯಿ ತಿಂದಾಗ ಇನ್ನೊಬ್ಬರ ಮನೆ ಅನ್ನ ತಿಂತಾ ಇದೆಯಲ್ವ, ಅವರಿಗೆ ದ್ರೋಹ ಬಗೆದು, ಅವ್ರಿಗೆ ಮಾಡಬಾರದನ್ನು ಮಾಡಿ, ನಿನಗಿನ್ನೂ ಮರ್ಯಾದೆ ಅನ್ನೋದಿಲ್ವಾ. ಒಂದಾ ಮನುಷ್ಯನಿಗೆ ಅವನಿಗಾಗಿ ವೈರಾಗ್ಯ ಬರಬೇಕು, ಇದ್ರೆ ಇನ್ನೊಬ್ರು ಹೇಳಿ ಬರಬೇಕು, ಇಲ್ಲದ್ರೆ ಉದ್ಧಾರವಾಗೋಲ್ಲ ಅಂತ. ಕೂಡಲೇ ಎಲ್ಲ ಬಿಟ್ಟು ಹೊರಟ. ಕಾಡಿನಲ್ಲಿ ಕೂತು ವಿದುರನೊಟ್ಟಿಗೆ ಹೋಗಿ ತಪಸ್ಸು ಮಾಡಿ ಪ್ರಾಣ ಬಿಟ್ಟ. ನೋಡಿ, ಒಬ್ಬ ಧೃತರಾಷ್ಟ್ರ ಅಷ್ಟು ಮಾಡಿದ್ರು ಉದ್ಧಾರ ಆದದ್ದು ವಿದುರ, ಸಂಜಯ ಇಂಥ ಸಜ್ಜನರ ಸಹವಾಸ ಬೇಕು. ಅದಕ್ಕೆ ಸಜ್ಜನರ ಸಹವಾಸ ಅನ್ನೋದು ಜೀವನದಲ್ಲಿ ಎಷ್ಟು ಮುಖ್ಯ ಅಂತ. ಯಾಕಂದರೆ ನಾವು ತಪ್ಪು ಮಾಡಿದರೆ ತಿದ್ದುವವರು ಸಜ್ಜನರು. ಅವರಿಗೆ ನಮ್ಮಿಂದ ಏನೂ ಆಗಬೇಕಾಗಿರೋದು. ನೋಡಿ, ಯಾವತ್ತು ಲಾಭ ಇಟ್ಟುಕೊಂಡು ಬರೋರು ಸಜ್ಜನರಲ್ಲ. ಮತ್ತೇನಂದ್ರೆ ಅವ್ರು ಸೆಲ್ಫಿಶ್ಗಳು, ಸ್ವಾರ್ಥಿಗಳು. ಯಾವ ಲಾಭವೂ ಇಲ್ಲದೆ ನಮಗೆ ಬರ್ತಾರೆ, ಸಹಾಯ ಮಾಡ್ತಾರೆ, ನಮ್ಮನ್ನು ಏನನ್ನು ಬಯಸೋಲ್ಲ, ಇಷ್ಟೇ ನಿಮಗೆ ಒಳ್ಳೇದಾಗಲಪ್ಪ ಅಂತ. ಅಂತಹ ಸಜ್ಜನರು ಸಿಗೋಲ್ಲ. ಜಗತ್ತಿನಲ್ಲಿ ಎಲ್ಲಕ್ಕಿಂತ ಕಷ್ಟವೇ ಅದು. ಸಜ್ಜನರ ಹಾಗೆ ಕಾಡ್ತಾರೆ, ನಮ್ಮಿಂದ ಏನು ಲಾಭ ಸಿಗತ್ತೆ ನೋಡ್ತಾರೆ. ಲಾಭ ಇಲ್ಲ ಅಂತ ಹೇಳಿದ ಕೂಡಲೇ ಮುಖ ತಿರ್ಸ್ಕೊಂಡು ಹೋಗ್ತಾರೆ. ಇಂಥವರೇ ಸಿಗೋದು. ಅದಕ್ಕೆ ಗಣಪತಿಯ ಬಳಿ ಪ್ರಾರ್ಥನೆ ಮಾಡುವುದು, ನನಗೆ ಸಜ್ಜನರ ಸಹವಾಸ ಕೊಡಯ್ಯ. ಯಾಕಂದರೆ ಅದಕ್ಕೆ ವಿಘ್ನ ಇರುವುದು. ನೋಡಿ, ಯಾಕಂದರೆ ಗಣಪತಿ ವಿಘ್ನ ಎಲ್ಲೆಲ್ಲೆಲ್ಲಿ ಪರಿಹಾರ ಮಾಡ್ತಾನೆ ಅಂತ ಹೇಳುವುದು ಇಲ್ಲಿ. ಸಜ್ಜನರ ಸಹವಾಸ ಸಿಗುವಲ್ಲೇ ವಿಘ್ನ ಬರ್ತದೆ. ಆ ವಿಘ್ನವನ್ನು ಪರಿಹಾರ ಮಾಡಿ ಸಜ್ಜನರ ಸಹವಾಸವನ್ನು ಕೊಡು, ಆ ಸಹವಾಸದಿಂದ ಆಗುವ ಸುಖವನ್ನು ಕೊಡು. ಯಾಕಂದರೆ ಸಜ್ಜನರ ಸಹವಾಸ ಆದಾಗ ಆಗುವ ಸುಖವೇ ಬೇರೆ, ಅಂತಿಂಥದ್ದೆಲ್ಲ. ಇದನ್ನು ಶಿವನೇ ಹೇಳ್ತಾನೆ, ತುಲಯಾಮ ಲವೇನಾಪಿ ನ ಸ್ವರ್ಗಂ ನ ಪುನರ್ಭವಂ ಭಗವತ್ ಸಂಗಸ್ಯ ಮರ್ತ್ಯಾನಾಂ ವಿಮುತಾಶಿಷಃ. ಶಿವ ಹೇಳುವ ಮಾತು. ಭಗವದ್ ಭಕ್ತರು ಸಿಕ್ಕಿದಾಗ, ಸಜ್ಜನರು ಸಿಕ್ಕಿದಾಗ ಅವರೊಟ್ಟಿಗೆ ಆಗುವ ಒಂದು ಖುಷಿ ಇದೆಯಲ್ವ, ಇನ್ನೆಲ್ಲಿ ಸಿಗತ್ತೆ ಅಂತ. ಯಾಕಂದರೆ ಅವ್ರು ಯಾವತ್ತೂ ಒಳ್ಳೆಯದೇ ಮಾತಾಡೋದು, ಕೆಟ್ಟದ್ದು ಮಾತಾಡೋಲ್ಲ. ಅದೇ ನೀವು ದುಷ್ಟರ ಸಹವಾಸ ಮಾಡಿ, ಟೆನ್ಷನ್ನೇ ನಿಮಗೆ, ನಿಮ್ಮಲ್ಲಿ ಇಲ್ಲದೇ ಇದ್ರೂ ಉಂಟು ಮಾಡ್ತಾರೆ ಅವರು. ನಿಮ್ಮ ಪಾಡಿಗೆ ನೀವಿರಿ, ಸುಮ್ಮನೆ ನಿಮಗೆ ಉಂಟು ಮಾಡ್ತಾರೆ. ನೀವು ಮನೇಲಿ ನೀವೊಬ್ಬರೇ ಇರಿ. ಇದ್ರು ನೋಡಿ, ದುಷ್ಟರು ಒಬ್ಬರು ಮನೆಗೆ ಬಂದರು ಅಂತ ಹೇಳಿದ್ರೆ, ಹೌದಾ ನೀವೊಬ್ಬರೇ ಇರೋದಾ ಮನೆಯಲ್ಲಿ? ಹೌದು, ನಾನೊಬ್ಬನೇ ಇರೋದಪ್ಪ, ಏನು ತೊಂದರೆ ಇಲ್ಲ. ನೋಡಿ ಹುಷಾರು, ಆ ಮನೇಲಿ ಕನ್ನ ಹಾಕ್ಬಿಟ್ಟಿದ್ದಾರೆ, ಈ ಮನೆಗೆ ಬಂದು ಮಂಡೆನೇ ಹೊಡೆದು ಬಿಟ್ಟಿದ್ದಾರೆ, ಮಂಡೆ ಹೊಡೆದು ತೊಗೊಂಡೋಗ್ಬಿಟ್ಟಿದ್ದಾರೆ, ನೋಡಿ ಹುಷಾರು. ಈ ರೀತಿ ನಿಮಗೆ ಟೆನ್ಷನ್, ಅಲ್ಲಿ ಹಾಗೆ ಇಲ್ಲಿ ಹಾಗೆ ಹೇಳಿ ನಿಮಗೆ ಟೆನ್ಷನ್ ಮಾಡಿ ಹೋಗ್ಬಿಡ್ತಾರೆ. ಅವ್ರ ಕೆಲಸ ಅಷ್ಟೇ, ನಿಮ್ಮ ತಲೆಗೆಡಿಸಿ ಹೋಗೋದು. ಅದೇ ಸಜ್ಜನರಿದ್ದರೆ ಒಂದೊಮ್ಮೆ ನಿಮ್ಮ ಟೆನ್ಷನ್ನಲ್ಲಿದ್ದರೂ ಕೂಡ ನಿಮಗೆ ಬಂದು ಸಮಾಧಾನ ಮಾಡಿ. ಅಂದರೆ ಅವ್ರು ಬಂದು ಒಂದು ಎರಡು ಮಾತು ಹೇಳಿದ್ರೇ ಸಮಾಧಾನ ಆಗ್ಬಿಡ್ತದಪ್ಪ, ಅವ್ರು ಬಂದು ಹೋಗಿದ್ದಕ್ಕೆ ನನಗೊಂಚೂರು ಸಮಾಧಾನ ಆಯಿತು. ಹೀಗೆ ಸಜ್ಜನರ ಸಹವಾಸ ಅನ್ನೋದು ಯಾವತ್ತೂ ಬೇಕು. ಅದನ್ನೇ ಇಲ್ಲಿ ಕೇಳ್ತಾ ಇರೋದು. ಇದೇ ಶಾಸ್ತ್ರಗಳು ನಮಗೆ ಹೇಳುವಂಥ. ಅದನ್ನು ಗಣಪತಿ ನೀನು ಕೊಡಬೇಕು ನಮಗೆ. ಇದು ಯಾಕಂದರೆ ಗಣಪತಿಯಿಂದ ಮಾತ್ರ ಸಾಧ್ಯ. ವಿಘ್ನ ಪರಿಹಾರ ಮಾಡಬೇಕಲ್ವ ಅವನು. ಆ ಸಜ್ಜನರು ಸಿಗುವಕ್ಕಾರೆ ಮಧ್ಯದಲ್ಲಿ ವಿಘ್ನಗಳು ತುಂಬ ಇದೆ, ಅದನ್ನು ಪರಿಹಾರ ಮಾಡಿ ಸಜ್ಜನರ ಸಹವಾಸನ ನಾನು ಕೊಡಬೇಕು ನೀನು ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ.
ಕರುಣಿಪೆದ ಮಗೆ ಸಂತತ ಪರಮ ಕರುಣದಲ್ಲಿ. ಅದು ಒಂದ್ಸಲ ಅಲ್ಲ, ಸಜ್ಜನರ ಸಹವಾಸ ಜೀವನದಲ್ಲಿ ಒಂದು ಬಾರಿ ಸಿಗುವುದಲ್ಲ, ಮತ್ತು ಸಂತತ ನಿರಂತರ. ಯಾವ ರೀತಿ ಧೃತರಾಷ್ಟ್ರನಿಗೆ ವಿದುರನಂತವರು ಸಿಕ್ಕಿದ್ರು, ಕಡೇ ತನಕ ಸಿಕ್ಕಿದ್ರು. ಹಾಗೆ ನನಗೆ ಸಿಗಬೇಕು, ನೀನು ಕೊಡಿಸ್ಬೇಕು, ನೀನೇ ಕೊಡಿಸ್ಬೇಕು ಗಣಪತಿ, ನೀನೇ ಕೊಡಿಸ್ಬೇಕು. ಹಾಗೆ ಸಾಕಾಗಲ್ಲ. ಯಾಕಂದರೆ ನಾನು ಆವಾಗಲೇ ಹೇಳಿದಾಗೆ, ಅದು ಈ ಕಲಿಯುಗದಲ್ಲಿ ನಿಮಗೆಲ್ಲ ಸಿಗುತ್ತದೆ. ಜನರು ಬರುವರಯ್ಯ, ಸಜ್ಜನರು ಬಾರರಯ್ಯ, ಇದನ್ನು ಹೇಳುವಂಥದ್ದು. ಪುರಂದರದಾಸರು ಹೇಳ್ತಾರೆ, ಜನರು ಬರುವರು ಸಜ್ಜನರು ಬಾರರಯ್ಯ, ಅದನ್ನು ಹೇಳುವಂಥದ್ದು. ನೋಡಿ, ಅದಕ್ಕೋಸ್ಕರವೇ ಆ ಸಜ್ಜನರು ಸಿಗಬೇಕು ಅಂತ ಹೇಳಿದ್ರೆ, ನೀನು ಪರಮ ಕರುಣದಲ್ಲಿ, ನಿನ್ನ ಸಾಮಾನ್ಯ ಕರುಣೆಗೆ ಸಾಕಾಗೋಲ್ಲ. ಸಾಮಾನ್ಯ ಕರುಣೆ ಸಿಕ್ಕಿದರೆ 4 ಜನ ಸಿಗಬಹುದು, ಸಜ್ಜನರು ಸಿಗೋಲ್ಲ. ಪರಮ ಕರುಣ ಅಂದರೆ ನನ್ನ ಬಗ್ಗೆ ನೀನು ವಿಶೇಷವಾದ ಕೇರ್, ಸ್ಪೆಷಲ್ ಕೇರ್ ನನ್ನ ಬಗ್ಗೆ ಕೊಡಬೇಕು ನೀನು, ಆಗ ಮಾತ್ರ ನನಗೆ ಸಿಗ್ತಾರೆ ಅಂತ ಸಜ್ಜನರು. ನೋಡಿ ಎಷ್ಟು ಒಳ್ಳೆಯ ಪ್ರಾರ್ಥನೆ. ಅಂದರೆ ಗಣಪತಿ ನಮಗೆ ಯಾಕೆ ಅವಶ್ಯಕವಾಗಿ ಬೇಕಾಗಿದೆ, ಎಲ್ಲಿ ಬೇಕಾಗಿದೆ, ಪ್ರತಿ ಕ್ಷಣ ಪ್ರತಿದಿನ ಬೇಕಾಗಿದೆ ನಮಗೆ ಗಣಪತಿಯ ಅವಶ್ಯಕತೆ. ಅದನ್ನು ಬಹಳ ಸುಂದರವಾಗಿ ತಿಳಿಸ್ಕೊಂಡು ಹೋಗ್ತಾರೆ. ವಿಘ್ನರಾಜನೆ ದುರ್ವಿಷಯದೊಳು ಮಗ್ನವಾಗಿಗ ಮನವ ಮಗದೋಷಘ್ನನಂಗ್ರಿ ಸರೋಜಯುಗಲದಿ ಭಕ್ತಿಪೂರ್ವಕದಿ ಲಗ್ನವಾಗಲಿ ನಿತ್ಯ ನರಕ ಭಯಾಗ್ನಿಗಳಿಗಾನಂಜ ಗುರುವರ ಭಗ್ನ ಗೈಸೆನ್ನವ ಗುಣಗಳನ್ನು ಪ್ರತಿ ದಿವಸದಲ್ಲಿ. ಮುಂದಿನ ಪ್ರಾರ್ಥನೆ ತುಂಬ ಚಂದವಾದ ಪ್ರಾರ್ಥನೆ. ಹೇ ವಿಘ್ನರಾಜ. ವಿಘ್ನರಾಜ ಅಂತ ಹೇಳಿದರೆ ಏನರ್ಥ? ವಿಘ್ನ ಪರಿಹಾರ ಮಾಡ್ತಾನೆ ಅಂತ ಅಷ್ಟಲ್ಲ, ಮತ್ತು ವಿಘ್ನಗಳ ಒಡೆಯ. ವಿಘ್ನಗಳ ಒಡೆಯ ಅಂದರೆ ವಿಘ್ನವನ್ನು ಕೊಡಲಿಕ್ಕೂ ಸಮರ್ಥ, ವಿಘ್ನವನ್ನು ತೆಗಿಲಿಕ್ಕೂ ಸಮರ್ಥ, ಎರಡಕ್ಕೂ ಸಮರ್ಥ ಗಣಪತಿ. ಯಾರಿಗೆ ವಿಘ್ನ ಕೊಡಬೇಕೋ ಅವ್ರಿಗೆ ವಿಘ್ನ ಕೊಡ್ತಾನೆ. ಅವನನ್ನು ಪ್ರಾರ್ಥನೆ ಮಾಡಿದರೆ ಅದನ್ನೇ ವಾಪಸ್ ತೆಗಿತಾನೆ. ಎರಡೂ ತಾಕತ್ತುಂಟು ಅವನದು. ಅದಕ್ಕೆ ವಿಘ್ನರಾಜ ಅಂತ ಕರೆಯುವಂಥದ್ದು. ವಿಘ್ನ ಅಂತ ಹೇಳಿದರೆ ಏನು? ತಡೆ, ತಡೆ ಬರುವಂಥದ್ದು. ಏನೇ ಮಾಡ್ಲಿಕ್ಕೆ ಹೋಗಿ ತಡೆ ತಡೆ ತಡೆ. ದುರ್ವಿಷಯದಳು ಮಗ್ನವಾಗಿ ಮನವ. ನನ್ನ ಮನಸ್ಸು ಯಾಗೋಗಿದೆ ಇವತ್ತು ಅಂತ ಹೇಳಿದ್ರೆ, ದುರ್ವಿಷಯಗಳು, ಕೆಟ್ಟ ಕೆಟ್ಟ ವಿಷಯಗಳು, ಅಂದರೆ ನೆಗೆಟಿವ್. ಮನಸ್ಸಿನಲ್ಲಿ ತುಂಬ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ, ಕೆಟ್ಟ ಕೆಟ್ಟ ಯೋಚನೆಗಳು, ಮತ್ತು ಕೆಟ್ಟ ಕೆಟ್ಟ ಆಸೆಗಳು ಮನಸ್ಸಿನಲ್ಲಿ. ಯಾವುದನ್ನು ನಾವು ಕೆಟ್ಟದ್ದು ಅಂತ ಹೇಳ್ತೇವೆ ನೋಡಿ, ಇಷ್ಟೇ ಜೀವನದಲ್ಲಿ. ಕೆಟ್ಟದ್ದು ಒಳ್ಳೆಯದು ಅಂತ ಹೇಳಿದ್ರೆ ಇಷ್ಟೇ. ಯಾವುದು ನಮಗೆ ಉದ್ಧಾರಕ್ಕೆ ಕಾರಣವಾಗುತ್ತೋ ಅದು ಒಳ್ಳೆಯದು, ಯಾವುದು ನಮಗೆ ಉದ್ಧಾರಕ್ಕೆ ಕಾರಣ ಆಗೋದಿಲ್ವೋ ಅದು ಕೆಟ್ಟದ್ದು. ಇಷ್ಟೇ, ಅದೆರಡರದ್ದು ಲಕ್ಷಣ ಇಷ್ಟೇ. ನಾನಿವತ್ತು ಬಯಸ್ತಾ ಇದ್ದೇನೆ ಯಾವುದು ಅಂದರೆ ಎಲ್ಲ ಹಾಳಾಗುದೆ. ಯಾವುದನ್ನು ನನ್ನ ಹಾಳು ಮಾಡುತ್ತದೆ ಅದನ್ನೇ ನಾನು ಬಯಸ್ತಾ ಇದ್ದೇನೆ. ಅಲ್ರಿ, ನಾವು ಬಯಸೋದೆಲ್ಲ ಹಾಳು ಮಾಡೋದು ಅಂತ ಹೇಗೆ ಹೇಳ್ತೀರಿ ಅಂತ ಹೇಳಿದರೆ, ಹೌದು, ನಾವಿವಾಗ ದಿನ ಇಡೀ ನೋಡ್ತೇವೆ, ಕೇಳ್ತೇವೆ, ಮುಡ್ತೇವೆ, ತಿಂತೇವೆ. ಇದರಿಂದಾಗಿ ಏನಾಗ್ತಾ ಇದೆ? ನಮಗೆ ಟೆನ್ಷನ್ನೇ ಹೆಚ್ಚಾಗ್ತಾ ಇದೆ ಅಲ್ವ ಜೀವನದಲ್ಲಿ. ಇನ್ನೇನಾಗ್ತಾ ಇದೆ? ನಮಗೆ ನೆಮ್ಮದಿ ಕಳ್ಕೊಳ್ತಾ ಇದ್ದೇವಲ್ವ. ನೋಡಿ, ಇವತ್ತು ಈ ಒಂದು ಮಾಡರ್ನ್ ಏಜಲ್ಲಿ ಎಲ್ರಿಗೂ ಇರುವಂಥ ಒಂದು ದೊಡ್ಡ ಕೊರತೆ ಏನಂದರೆ, ಇವತ್ತು ದುಡ್ಡಿಗೆ ಯಾರಿಗೂ ಕೊರತೆ ಇಲ್ಲ. ನಾನು ನೋಡಿದ ಹಾಗೆ ಇವತ್ತು ಎಲ್ಲರ ಹತ್ರನೂ ದುಡ್ಡಿದೆ. ನೀವೊಬ್ಬ ಕೂಲಿಯವನ ಕೈಲೂ ಇರುವಂಥದ್ದು ದೊಡ್ಡ ಫೋನೇ, ಸಣ್ಣಗಿನ್ನು ಫೋನ್ ಇಲ್ಲ. ದುಡ್ಡಿಗೆ ಯಾರಿಗೂ ಕೊರತೆ ಇಲ್ಲ. ಇವತ್ತು ಎಂಥ ದೊಡ್ಡ ಮನುಷ್ಯರಿಗೂ ಇರುವ ಕೊರತೆ ಏನಂದರೆ ನೆಮ್ಮದಿ ಇಲ್ಲ, ನೆಮ್ಮದಿ ಇಲ್ಲ. ಆಶ್ಚರ್ಯ ನಿಮಗೆ. ನೋಡಿ, ನನ್ನ ಹತ್ರ ಒಬ್ಬರು ಬಂದಿದ್ರು, ಒಬ್ಬರು ಹೆಂಗಸರು ಬಂದಿದ್ರು. ಆ ಹುಡುಗಿ ಪಾಪ ಅಳ್ತಾಳೆ, ಅವಳು ಅಮೇರಿಕಾದಲ್ಲಿರುವ. ಏನಮ್ಮ ನಿನಗೇನು? ಏನು ಕಷ್ಟ ಇಲ್ಲ, ಬೇಕಾದಷ್ಟು ದೇವರು ಕೊಟ್ಟಿದ್ದಾನೆ ನನಗೆ, ಏನಕ್ಕೂ ಕಡಿಮೆ ಮಾಡಿಲ್ಲ. ಏನು ಗಂಡ ಸರಿ ಇಲ್ವಾ? ಅಯ್ಯೋ, ನನ್ನಲ್ಲಾದರೂ ಕೆಟ್ಟ ಗುಣ ಇರ್ಬೋದು, ನನ್ನ ಗುಣದಲ್ಲಿ ಗಂಡನಲ್ಲಿ ಸ್ವಲ್ಪವೂ ಕೆಟ್ಟ ಗುಣ ಇಲ್ಲ, ಅಷ್ಟು ಒಳ್ಳೆಯವರು, ದೇವತಾ ಮನುಷ್ಯ. ಅತ್ತೆ ಮಾವ, ಅಯ್ಯೋ ಅತ್ತೆ ಮಾವನಿಗೆ ನಾನು ಅಂದರೆ ಅಷ್ಟು ಪ್ರೀತಿ. ಹೋಗಲಿ, ಅಪ್ಪ ಅಮ್ಮ, ಅಪ್ಪ ಅಮ್ಮನಿಗೆ ನಾನು ಒಬ್ಬಳೇ ಮಗಳು. ಅವಳೇನಂದರೆ ಅಪ್ಪ ಅಮ್ಮನಿಗೆ ನಾನು ಒಬ್ಬಳೇ ಮಗಳು, ಅತ್ತೆ ಮಾವನಿಗೆ ನಾನು ಅಂದರೆ ಅಷ್ಟು ಪ್ರೀತಿ. 2 ಮಕ್ಕಳು ಅಷ್ಟು ಒಳ್ಳೆಯವರು, ಬೇಕಾದಷ್ಟು ಆಸ್ತಿ ಪಾಸ್ತಿ ಇದೆ, ಯಾವುದಕ್ಕೂ ಕೊರತೆ ಇಲ್ಲ. ಇನ್ಯಾಕಮ್ಮ ನೀನು ಹೇಳ್ತಾ ಇದ್ದೀಯ? ಅದೇ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನನಗಂತೂ ನೆಮ್ಮದಿ ಇಲ್ಲ, ನನಗಂತೂ ನೆಮ್ಮದಿ ಇಲ್ಲ. ಇದೇ ಇವತ್ತಿನ ಕೊರತೆ, ದೊಡ್ಡ ಕೊರತೆ. ಈ ನೆಮ್ಮದಿ ಇಲ್ಲದೆ ಇರುವುದರಿಂದಲೇ ಮನಸ್ಸಿನಿಗೆ, ಅಂದರೆ ಮನಸ್ಸೇನಿದೆ ಆ ಮನಸ್ಸು ಶಾಂತವಾಗಿಲ್ಲ. ಮತ್ತೇನೆಂದರೆ, ಮನಸ್ಸು ಡಿಪ್ರೆಸ್ ಆಗಿದೆ, ಅಂದರೆ ಖಿನ್ನತೆಗೆ ಒಳಗಾಗಿದೆ, ಇಲ್ಲದಿದ್ದರೆ ಉದ್ವಿಗ್ನತೆಗೆ ಒಳಗಾಗಿದೆ. ಅಂದರೆ ಯಾರ ಮನಸ್ಸು ಒಂದು ನಾರ್ಮಲ್ ಕಂಡೀಷನ್ನಲ್ಲಿರೋಲ್ಲ. ಕಾರಣ ಏನಿದಕ್ಕೆ? ದುರ್ವಿಷಯಗಳು ಮಗ್ನವಾಗಿದೆ.
ನಾವು ಕೇಳುವುದು, ಮುಟ್ಟುವುದು, ಮೂಸುವುದು, ತಿನ್ನುವುದು ಎಲ್ಲ ಅಂಥದ್ದೇ ಆಗಿದೆ. ಅದಕ್ಕಾಗಿ ಆ ಕಡೆಗೆ ಹೋಗ್ತಾ ಇದೆ, ಆ ಕಡೆಗೆ ಹೋಗ್ತಾ ಇದೆ ನಮ್ಮ ಮನಸ್ಸು. ಬೇಡ ಆದರೂ ಕೇಳಲ್ಲ. ಅದಕ್ಕೆ ಗಣಪತಿಯ ಬಳಿ ಪ್ರಾರ್ಥನೆ ಮಾಡೋದೇನು ಅಂತ ಹೇಳಿದ್ರೆ, ವಿಘ್ನರಾಜನೇ ದುರ್ವಿಷಯದೊಳು ಮಗ್ನವಾಗಿರುವ ಮನಪ, ಈ ಮನಸ್ಸನ್ನು, ಯಾಕಂದರೆ ಈ ಮನಸ್ಸು ಅನ್ನೋದು ವೆರಿ ಇಂಪಾರ್ಟೆಂಟ್. ನಾವಿವತ್ತೇನು ತಿಳ್ಕೊಂಡಿದ್ದೇವೆ ಅಂತ ಹೇಳಿದ್ರೆ, ನಾವು ಜೀವನದಲ್ಲಿ ಸುಖ ಸಮೃದ್ಧವಾಗಿ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಒಂದಷ್ಟು ದುಡ್ಡು ಸಂಪಾದನೆ ಮಾಡ್ಕೊಂಡ್ಬಿಡ್ಬೇಕು. 1 ಕೋಟಿಗಟ್ಟಲೆ ದುಡ್ಡು ಸಂಪಾದನೆ ಮಾಡಿ ಬ್ಯಾಂಕಲ್ಲಿ ಇಟ್ಟುಬಿಟ್ರೆ ಮತ್ತು ಆರಾಮಾಗಿರ್ಬೋದು, ಏನು ತೊಂದರೆ ಇಲ್ಲ ಅಂತ. ಇಲ್ಲ, ದುಡ್ಡೇ ನಮಗೆ ಯಾವತ್ತೂ ನೆಮ್ಮದಿ ತಂದುಕೊಡಲ್ಲ. ದುಡ್ಡು, ಆಸ್ತಿ, ಪಾಸ್ತಿ ಇದು ಯಾವುದೂ ನೆಮ್ಮದಿಯನ್ನು ತಂದುಕೊಡಲ್ಲ. ಯಾಕಂದರೆ ನೆಮ್ಮದಿ ಹೊರಗಿಲ್ಲ, ನೆಮ್ಮದಿ ಒಳಗಿರುವುದು. ನೆಮ್ಮದಿ ಅನ್ನೋದಕ್ಕೆ ಹಿಂದೆ ನೋಡಿದರೆ ಬಡತನದಲ್ಲೇ ಇದ್ದು ಎಷ್ಟೋ ಸಲ ಕಾಣುಂಟು, ಅಯ್ಯೋ ಆ ಬಡತನದಲ್ಲಿ ಎಷ್ಟು ಒಳ್ಳೇದಿತ್ತು, ಆ ಸಣ್ಣಲ್ಲಿ ಬಡತನದಲ್ಲಿ ಖುಷಿ ಇತ್ತಲ್ಲಿ, ಖುಷಿ ಇತ್ತು. ಇವತ್ತು ಶ್ರೀಮಂತಿಗೆ ಬಂದರೆ ಆ ಖುಷಿಯೆಲ್ಲ ಕಳ್ಕೊಬಿಟ್ಟಿದ್ದಾವಲ್ವ. ನೋಡಿ, ಹೀಗೆ ಮನುಷ್ಯನಿಗೆ ಈ ಕೆಟ್ಟ ವಿಷಯಗಳ ಕಡೆಗೆ ಹೋಗಿ ಮನಸ್ಸು ಅನ್ನೋದು ಹಾಳಾಗ್ತದೆ. ಮನಸ್ಸು ಹಾಳಾಯ್ತು, ಜೀವನ ಸಂಪೂರ್ಣ ಹೊರಟೋಯ್ತು. ಅಷ್ಟು ಮಾತ್ರ ಅಲ್ಲ, ನಾವು ನರಕಕ್ಕೆ ಹೋಗುವುದಿರ್ಬೋದು, ಸ್ವರ್ಗಕ್ಕೆ ಹೋಗುವುದಿರ್ಬೋದು, ಮನಸ್ಸು ದೇವರ ಅನುಗ್ರಹ ಪಡೆಯುವುದಿರ್ಬೋದು, ಇಲ್ಲೇ ಇರ್ಬೋದು, ಮನಸ್ಸು. ಇವಾಗ ನಾವು ಗಣಪತಿ ಮುಂದೆ ಹೋಗಿ ನಿಂತುಕೊಂಡೆ ಗಣಪತಿ ನಮ್ಮ ಮುಂದೆ ನೋಡಲ್ಲ, ನಾವು ಕೈಯಲ್ಲಿ ತಗೊಂಡ್ಬಂದಿದ್ದೇವೆ ನೋಡಲ್ಲ. ಮತ್ತೆ ಮೊದಲು ನೋಡುವುದು ನಮ್ಮ ಮನಸ್ಸು. ಇವ್ರ ಮನಸ್ಸು ಯಾಗಿದೆ? ಒಳ್ಳೆಯ ಮನಸ್ಸಿದೆಯಾ? ಆಗ ನಾವು ತಂದಿರುವ ವಸ್ತುವು ಒಳ್ಳೆಯದಾಗಿದೆ. ಕೆಟ್ಟ ಮನಸ್ಸಿದೆಯಾ? ನಾವು ತಂದಿರುವ ವಸ್ತುವು ಕೆಟ್ಟದಾಗಿದೆ. ಇದೆಷ್ಟು ಆಶ್ಚರ್ಯ ಅಂತ ಹೇಳಿದ್ರೆ, ನೀವು ಯಾರೇ ಒಬ್ಬ ವ್ಯಕ್ತಿಗೆ ಒಳ್ಳೆಯ ಮನಸ್ಸಿನಿಂದ ಕೊಡಿ, ಅದು ಹಾಳಾಗಲ್ಲ. ತುಂಬಾ ಜನ ಬರ್ತದೆ. ಅದೇ ಒಬ್ಬ ವ್ಯಕ್ತಿಗೆ ನೀವು ಒಂಥರ ತಿರಸ್ಕಾರ ಮಾಡಿ ಏನಂತ ಕೊಡಿ, ಅವನಿಗೆ ಕೆಲವು ದಿನ ಮಾತ್ರ ಬರ್ತದೆ, ದೀರ್ಘವಾಗಿ ಬರ್ತದೆ. ಅದೇ ಒಬ್ಬ ವ್ಯಕ್ತಿಗೆ ಕೆಟ್ಟ ಮನಸ್ಸಿನಿಂದ ಕೊಡಿ, ಅವನಿಗೆ ಅದು ಹೇಳಿಕೆ ಮಾಡಿ. ಬೇಕಿದ್ರೆ ನೋಡಿ, ಟೆಸ್ಟ್ ಮಾಡಿ. ಒಂದು ಹಣ್ಣು ಸಮೇತ ಕೆಟ್ಟ ಮನಸ್ಸಿನಿಂದ ಕೊಟ್ಟರೆ ಅವನಿಗೆ ಉಪಯೋಗ ಬರಲ್ಲ, ಕೊಡ್ತಾ ಬರುತ್ತೆ, ಏನಾಗುತ್ತೆ. ಅದಕ್ಕೋಸ್ಕರ ಮನುಷ್ಯನ ಮನಸ್ಸು ಒಂದು ತುಂಬಾ ಇಂಪಾರ್ಟೆಂಟ್ ಪ್ರತಿಯೊಂದು ವಿಷಯದಲ್ಲಿ. ಅಂಥ ಮನಸ್ಸು ಇವತ್ತು ಕೆಟ್ಟ ಕಡೆ ಹೋಗ್ತಾ ಇದೆ, ಕೆಟ್ಟದಲ್ಲಿ ಯೋಚನೆ ಮಾಡ್ತಾ ಇದೆ. ಅದಕ್ಕೆ ಗಣಪತಿಯವರಿಗೆ ಏನು ಪ್ರಾರ್ಥನೆ ಮಾಡುವುದು? ಒಂದು ದುರ್ವಿಷಯಗಳು ಮಗ್ನವಾಗಿರುವ ಮನವ. ಮತ್ತೆ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ, ಮಹಾದೋಷ ಭಕ್ತಿ ಪೂರ್ವದಲ್ಲಿ ಮಹಾದೋಷ ಅಂತ ಹೇಳಿದ್ರೆ, ನಮ್ಮ ತುಂಬಾ ದೋಷಗಳಿದೆ, ಏನೇನು ಪಾಪಗಳಿದೆ, ತಪ್ಪುಗಳಿದೆ, ಅವುಗಳನ್ನೆಲ್ಲ ನಾಶ ಮಾಡುವವನೇ ಆದರೆ ನಾರಾಯಣ. ಅದಕ್ಕೆ ಹೇಳುತ್ತಾರೆ, ಬರೀ ನಾಮ ಸ್ಮರಣೆಯಿಂದ ಮಾತ್ರ ಚೋದನೆ ಚಿತ್ತದಲ್ಲಿ ಜಾರನೆಂದು ಎಣಿಸದೆ ಸ್ಮರಣೆ ಮಾತ್ರದಿ ಪಾರರೀತ ಅನಂತ ಚಿತ್ತ ಅನಯ ಮಾಡುವ ಪವನ ಪ್ರಿಯ ಸರ್ವನಂತರ ಹರಿಹವದನ. ಇದನ್ನೇ ಮಾದಿರ
ವಾಸುದೇವನಿಗೆ ಏನು ಆರೋಗ್ಯ ಮಾಡ್ತಾರೆ ಅಷ್ಟು ಮಾತ್ರ ನಮಗೆ ಶಿಕ್ಷೆ ಕೊಡಲಿಕ್ಕೆ ಯಮಧರ್ಮ ಅರ್ಪಣೆ ಮಾಡಿದೆ, ಅದನ್ನು ನಾವು ಕೊಡ್ತಾ ಇದ್ದೀವಿ ಅಷ್ಟೇ. ನನ್ನ ಕೆಲಸ ಕ್ಷಮಿಸುವುದನ್ನು ಹಾಗೆ ಇರುತ್ತೆ. ಮತ್ತೆ ನೀನು ಮಾಡಿದ ತಪ್ಪನ್ನು ಕ್ಷಮಿಸುವ ಒಬ್ಬ ಇದ್ರೆ ಭಗವಾನ್ ಹರಿಕೇಶ್ವರ ಒಬ್ಬನೇ ನಾರಾಯಣ. ಇನ್ಯಾರು ಮಾಡಿದ ಪಾಪವನ್ನು ಸಂಪೂರ್ಣ ಕ್ಷಮಿಸುವುದಿಲ್ಲ. ಇಷ್ಟು ಹೇಳಿದ್ರು ಕೂಡ ಪಾಪಿಯ ಬಾಯಿಗೆ ನಾರಾಯಣ ಕೃಷ್ಣ ಗುರುನಾಥರು. ಭಗವಂತ ಅಷ್ಟು ನಮ್ಮ ಪಾಪವನ್ನು ಪರಿಹರಿಸುವುದು ಎಲ್ಲಿವರೆಗೆ ಅಂತ ಹೇಳಿದ್ರೆ ಪಾಪಿನ ನೆಪಿಯ ಶ್ರೀಪತಿ ನಿನ್ನ ನಾಮಕ್ಕೆ ಕೋಪದ ಪಾಪವ ಮಾಡಲ ಬೆರೆಯದು ಬಾರೋ ಮನಕ್ಕೆ ಹೇ ಶ್ರೀನಿವಾಸ. ದೇವರ ನಾಮ ಸ್ಮರಣೆಗೆ ಹೋಗಲಾರದ ಒಂದು ಪಾಪವೇ. ಅಷ್ಟು ನಮ್ಮ ಪಾಪವನ್ನು ಪರಿಹರಿಸುವ ಭಗವಂತ ನಾರಾಯಣ. ಅದಕ್ಕೆ ಮಹದೋಷನಂಗ್ರಿ ಮಹದೋಷಘ್ನನಂಗ್ರಿ ಅಂತ ಭಗವಂತನ ಸರೋಜಯುಗಳಲ್ಲಿ ಭಕ್ತಿ ಪೂರ್ವಕ ಸರೋಜಯುಗಳ ಪಾದಕವ ಅದರಲ್ಲಿ ಭಕ್ತಿ ಪೂರ್ವಕದಲ್ಲಿ ಲಗ್ನವಾಗಲಿ ನನ್ನ ಮನಸ್ಸು ಆ ಭಗವಂತನ ಪಾದ ಕಮಲದಲ್ಲಿ ಲಗ್ನವಾಗಿ ಲಗ್ನ ಅಂತ ಸೇರು ಅಲ್ಲಿ ಉಳಿದಕ್ಕೆಲ್ಲ ಮನಸ್ಸು ಬಿಡಿ ಆ ದೇವರಲ್ಲಿ ಮನಸ್ಸು. ಇವತ್ತೇನು ಅಂತ ಹೇಳಿದ್ರೆ ಕೆಟ್ಟ ಕೆಟ್ಟ ಯೋಚನೆ ಬಿಡ್ಬಿಡಬೇಡ. ದೇವರನ್ನ ನಂಬುತ್ತಾ ದೇವರಲ್ಲಿ ನನ್ನ ಮನಸ್ಸನ್ನು ಇಟ್ಟುಕೊಂಡು ಅಲ್ಲಿದ್ರೆ ನಾನು ಕೆಟ್ಟದ್ದು ಮಾಡಿದೆ, ನಾನು ತುಂಬಾ ಕೆಟ್ಟದ್ದು ಮಾಡಿದೆ, ಮಾಡಿದ್ರೆ ಯೋಚನೆ ಮಾಡಬೇಕಾಗಿಲ್ಲ. ಅದಕ್ಕೆ ಎಲ್ಲಿವರೆಗೆ ಅಂದ್ರೆ ಬಹಳ ಸುಂದರವಾಗಿ ಹೇಳಿದ್ದಾರೆ, ನಿತ್ಯ ನರಕ ಭಯಾದಿಗಳಿಗೆ ಅನಂತೆ. ನಿತ್ಯ ನರಕ ಆ ನನ್ನ ತಗೊಂಡಿದ್ದ ನರಕದಲ್ಲೇ ಆ ನರಕದಲ್ಲಿ ಅಗ್ನಿಯಲ್ಲಿ ಸುತ್ತಾರಂತೆ ಉರಿತಾರಂತೆ ಹೇಳ್ಬೇಕಾದ್ರೆ ಅಲ್ಲಿ ನಾನು ಅದಕ್ಕೆ ಹೆದರುವುದಿಲ್ಲ, ನರಕಕ್ಕೆ ಹೆದರುವುದಿಲ್ಲ. ಯಾಕಂದ್ರೆ ನರಕದಿಂದ ಬೇಕಾದ್ರೂ ಬಚಾವಾಗ್ಬೋದು. ಆದರೆ ಬಚಾವಾಗದೆ ಇರುವಂತಹದ್ದು ಯಾವುದು ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ಭಗ್ನಗೈಸೆನ್ನವ ಗುಣಗಳನ್ನು ಪ್ರತಿ ದಿವಸದಲ್ಲಿ. ಅವಗುಣಗಳು ಕೆಟ್ಟ ಗುಣಗಳಿದೆಯಲ್ವ, ನನ್ನಲ್ಲಿರುವಂತಹ ಕೆಟ್ಟ ಗುಣಗಳು ಫಾಲ್ಟ್, ಅದನ್ನು ನನ್ನಿಂದ ದೂರ ಮಾಡು. ಯಾಕಂದರೆ ಅದು ವೆರಿ ಡೇಂಜರಸ್. ನಮ್ಮೊಳಗೆ ಕೂತಿರುವಂಥದ್ದು, ನಮಗೆ ದ್ರೋಹ ಬಗಿತಾ ಇರುವಂಥದ್ದು ಏನು ದುರ್ಗುಣಗಳು. ನಮ್ಮೊಳಗಿರುವ ಕೆಟ್ಟ ಗುಣಗಳು ನಮ್ಮೊಳಗೆ ಕೂತಿರ್ತವೆ, ನಮ್ಮೊಳಗೆ ಆಶ್ರಯ ಪಡಿತಾ ಇರ್ತವೆ, ನಮ್ಮನ್ನೇ ಹಾಳು ಮಾಡ್ತಾ ಇರ್ತವೆ ಇಂಥವು. ಯಾಕಂದರೆ ನಮ್ಮ ದೇಶದಲ್ಲಿ ಕೆಲವರು ನಮ್ಮ ದೇಶದ್ದೇ ಆಶ್ರಯವನ್ನು ಪಡ್ಕೊಂಡು ನಮ್ಮನ್ನೇ ನಾಶ ಮಾಡಲಿಕ್ಕೆ ನೋಡ್ತಾ ಇರ್ತಾರಲ್ವ, ಆ ರೀತಿ ನಮ್ಮೊಳಗೆ ಕೂತು ನಮ್ಮನ್ನೇ ಕೊಲ್ಲುವಂಥವುಗಳು ಯಾರು ಅಂದರೆ ನಮ್ಮ ಕೆಟ್ಟ ಗುಣಗಳು. ಅದನ್ನು ನಾಶ ಮಾಡಬೇಕು ನೀನು. ಯಾಕಂತ ಹೇಳಿದ್ರೆ ಇವಾಗ ಏನು ಬೇಡ ಆಗಿದ್ದಿದ್ದೆಲ್ಲ ಮರಗಳು ಬಂದಿತ್ತು ಅಂತ ಹೇಳಿದ್ರೆ ಜಾಗವೇ ಇಲ್ಲ, ಒಂದೂರು ನಡ್ಕೊಂಡು ಹೋಗ್ಲಿಕ್ಕೂ ಜಾಗ ಇಲ್ಲ. ಅವಾಗ ಏನು ಮಾಡ್ತೇವೆ ಅಂತ ಹೇಳಿದ್ರೆ ಆ ಬೇಡಾಗಿದ್ದ ಗಿಳ ಮುಳ್ಳು ಇದನ್ನೆಲ್ಲ ಕ್ಲೀನ್ ಮಾಡ್ತೇವೆ, ಅವಾಗ ಹೋಗ್ಲಿಕ್ಕೆ ಒಂದು ದಾರಿ ಆಗುತ್ತೆ. ಹಾಗೆಯೇ ಈ ದುರ್ಗುಣಗಳು ಒಂಥರ ಈ ಮುಳ್ಳಿನ ಕಾಡಿದ್ದ ಹಾಗೆ, ಅದನ್ನೆಲ್ಲ ಕಡಿಬೇಕು. ಅದೇ ವಿಘ್ನ. ನಮಗೆ ಆ ವಿಘ್ನವನ್ನು ಪರಿಹಾರ ಮಾಡಿದರೆ ಮತ್ತೆ ಆಕಾಶ ಜಾಗ ಸಿಗುತ್ತೆ. ಅದಕ್ಕೋಸ್ಕರ ಹೇಳೋದು ಯಾವುದು, ಅದೇ ದುರ್ಗುಣ. ಆ ದುರ್ಗುಣಗಳನ್ನು ನಾಶ ಮಾಡು. ಯಾಕಂದರೆ ಆ ದುರ್ಗುಣಗಳನ್ನು ನಾಶ ಮಾಡಿದೆ ಅಂತ ಹೇಳಿದ್ರೆ ಮತ್ತೆ ನಾನು ಕೆಟ್ಟದ್ದು ಮಾಡೋಲ್ಲ. ಕೆಟ್ಟದ್ದು ಮಾಡದೇ ಇದ್ದರೆ ಮತ್ತೆ ನರಕಕ್ಕೆ ಹೋಗೋಲ್ಲ. ನೋಡಿ, ನರಕಕ್ಕೆ ಹೋಗೋದೇನು ದೊಡ್ಡದಲ್ಲ. ಯಾಕಂದರೆ ನರಕಕ್ಕೆ ಹೋದರೂ ಕೂಡ ದೇವರ ಸ್ಮರಣೆ ಮಾಡಿದರೆ ಕೂಡಲೇ ಪಾರಾಗ್ಬಿಡ್ಬೋದು ಅಂತ. ಯಾಕಂತ ಹೇಳಿದ್ರೆ ನಾಮ ಸಂಕೀರ್ತನೆ ಅನುದಿನ ಮಾಳ್ಪಗೆ ನರಕ ಭಯಗಳುಂಟೇ. ಅದೇ ಹೇಳುವಂಥದ್ದು. ನಾಮ ಸಂಕೀರ್ತನೆಗೆ ಅಷ್ಟು ದೇವರ ಸಂಕೀರ್ತನೆಗೆ, ನಾಮ ಸಂಕೀರ್ತನೆಗೆ. ಆದರೆ ಆ ನಾಮಸ್ಮರಣೆ ಬರಬೇಕು ಅಂತ ಹೇಳಿದ್ರೆ ದುರ್ಗುಣ ಬಿಟ್ಟಿರಬೇಕು. ದುರ್ಗುಣ ಇಟ್ಕೊಂಡಿದ್ರೆ ಯಾವ ದೇವತೆಗಳು ನಮ್ಮನ್ನು ಮೂಸೋಲ್ಲ. ನಾವೇನು ತಿಳ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ಸೇವೆ ಕೊಟ್ಟು ಕೂಡಲೇ ದೇವರು ಒಲ್ದು ಬಿಡ್ತಾರೆ, ದೇವತೆಗಳು ಒಲ್ದು ಬಿಡ್ತಾರೆ ಅಂತ ಹೇಳ್ಕೊಂಡಿದ್ದೇವೆ. ಇಲ್ಲ, ಏನು ಮಾಡಿದ್ರು ನೋಡಿ, ದುರ್ಯೋಧನನು ಕೂಡ ಕೃಷ್ಣನ ಕರೆದ, ನಮ್ಮನೆಗೆ ಬಂದು ಆತಿಥ್ಯ ಸ್ವೀಕಾರ ಮಾಡಬೇಕಾದ್ರೆ ನಮ್ಮೂರಿಗೆ ಬಂದಿದ್ಯಾ, ನಮ್ಮೂರಿಗೆ ಬಂದ ಮೇಲೆ ನಾನು ರಾಜ, ನನ್ನ ಮನೆ ಆತಿಥ್ಯ ಸ್ವೀಕಾರ ಮಾಡಬೇಕು ಅಂದರೆ ಕೃಷ್ಣ ಸ್ವೀಕಾರ ಮಾಡಲಿಲ್ಲ. ಇಲ್ಲ, ನಿನ್ನಲ್ಲಿ ದುರ್ಗುಣ ಇದೆ, ಅದಕ್ಕೆ ಸ್ವೀಕಾರ ಮಾಡೋಲ್ಲ ಅಂತ ವಿದುರನ ಮನೆಗೆ ಹೋದ. ಪಾಪ ಬಡವ, ಅವನ ಮನೆಗೆ ಹೋದ, ಯಾಕಂದರೆ ಸಜ್ಜನ. ಕರೆಯದ ಅವನ ಮನೆಗೆ ಹೋಗಿ ಅವನ ಮನೆ ಆತಿಥ್ಯವನ್ನು ಸ್ವೀಕಾರ ಮಾಡಿದ. ಅಂದರೆ ದೇವರು ನೋಡುವಂಥದ್ದು ಕೇವಲ ನಮ್ಮ ಸಜ್ಜನಿಕೆ. ಎಲ್ಲ ದೇವತೆಗಳು ಕೂಡ ಅಷ್ಟೇ, ಸಜ್ಜನಿಕೆ. ಎರಡನೇ ಭಕ್ತಿ ಅನ್ನೋದು ಎರಡನೇದು. ಮೊದಲನೇದಾಗಿ ನಾವು ಸದಾಚಾರಿಗಳಾಗಿರಬೇಕು, ಸಜ್ಜನರಾಗಿರಬೇಕು. ಎಲ್ಲ ದೇವತೆಗಳು ಅಷ್ಟೇ. ಇವಾಗ ದುರ್ಗಾ ದೇವಿ ಆದರೂ ಅಷ್ಟೇ. ದುರ್ಗೆ ಅಂತ ಹೇಳಿದ್ಕೊಳ್ಳಿ ಎಲ್ರಿಗೂ ಅನುಗ್ರಹ ಮಾಡಿಬಿಡ್ತಾಳೆ ಅಂತ ತಿಳ್ಕೊಂಡ್ರೆ, ಹಾಗಿದ್ರೆ ಮಹಿಷಾಸುರನೇ ಹಾಕ್ಕೊಳ್ಬೇಕಿತ್ತು ಅವಳು, ಶುಂಭನಿಶುಂಭರನ್ನೇ ಹಾಕ್ಕೊಳ್ಬೇಕಿತ್ತು. ಶುಂಭನಿಶುಂಭರು ಹೇಳಿದಾಗೆ ನಮ್ಮ ಹತ್ರ ಬಂದುಬಿಡು ನೀನು ಅಂತ.
ಯಾಕೆ ಅವ್ರನ್ನು ಕೊಂದಲು? ದುಷ್ಟರು ಅಂತಾನೆ. ಎಲ್ಲ ದೇವತೆಗಳು ಅಷ್ಟೇ, ದುಷ್ಟರನ್ನು ನಾಶ ಮಾಡುವವರೇ. ಅದಕ್ಕೆ ಆ ದುಷ್ಟತನ ಅನ್ನುವಂತ ಹೇಳುವುದು ಹೊರಗಿರುವುದಲ್ಲ, ಒಳಗಿರುವುದು, ದುರ್ಗುಣಗಳಿರುವುದು. ಅದಕ್ಕೆ ಆ ದುರ್ಗುಣಗಳನ್ನು ನಾಶ ಮಾಡು, ನಮ್ಮೊಳಗಿರುವ ದುರ್ಗುಣಗಳನ್ನು ನಾಶ ಮಾಡು. ಅವಾಗ ಏನಂದರೆ ಮನಸ್ಸು ಸ್ವಚ್ಛ ಆಗುತ್ತೆ, ಕ್ಲೀನ್ ಆಗುತ್ತೆ ಮನಸ್ಸು. ಆ ಮನಸ್ಸಿನಲ್ಲಿ ದೇವರ ಭಕ್ತಿ ನಿಂತುಕೊಳ್ತದೆ. ದೇವರ ಭಕ್ತಿ ನಿಂತುಕೊಳ್ತು ಅಂತ ಹೇಳಿದರೆ ಆವಾಗ ಎಲ್ಲ ದೇವತೆಗಳ ಅನುಗ್ರಹ ಆಗುತ್ತೆ. ಜೀವನದಲ್ಲಿ ಯಾವತ್ತೂ ಕೆಟ್ಟದಾಗಲ್ಲ. ಯಾಕಂದರೆ ಇದೇ ಭಗವಂತನಲ್ಲಿ ಭಕ್ತಿ ಮಾಡುವ ಶಕ್ತಿ. ಏನಂತ ಹೇಳಿದರೆ ಯೇಷಾಂ ಹೃದಿಸ್ಥೋ ಬಂಗಲಾಯ ತನೋಹರಿಹಿ ನಿತ್ಯೋತ್ಸವೋ ನಿತ್ಯದಾನಂ ನಿತ್ಯಶ್ರೀರ್ ನಿತ್ಯಶೋ ಯಶಃ ಯೇಷಾಂ ಹೃದಿಸ್ಥೋ ಭಗವಾನ್ ಮಂಗಲಾಯ ತನೋಹರಿ. ಯಾರ ಒಳಗೆ ದೇವರಿರ್ತಾನೆ, ದೇವರಿರುವುದು ಅಂತ ಹೇಳಿದರೆ ಏನು? ದೇವರ ನೆನಪಿರುವುದು. ಯಾವತ್ತೂ ಒಳಗೆ ದೇವರ ನೆನಪಿರುವುದು. ಹೇಗೆ ಇವತ್ತು ನೆನಪಿದೆಯಲ್ವಾ? ಬೇಡಾಗಿದ್ದೆಲ್ಲ ಅವ್ರ ಮನೆ ಕತೆ, ಇವ್ರ ಮನೆ ಕತೆ, ಅವ್ರ ಮನೆ ಹರಟೆ, ಇವ್ರ ಮನೆ ಹರಟೆ, ಇವೆಲ್ಲ ನಮಗೆ ನೆನಪಿದೆ. ಅದರಿಂದಾಗಿಯೇ ದೇವ್ರ ನೆನಪಿಲ್ಲ. ಯಾಕಂದರೆ ಹೌಸ್ಫುಲ್, ನಮ್ಮ ಮನಸ್ಸು ಫುಲ್ಲಾಗಿಬಿಟ್ಟಿದೆ ಇವತ್ತು. ಅದು ಹೇಗೆ ಗೊತ್ತಾಗುತ್ತೆ ಅಂದರೆ 24 ಗಂಟೆ ದೇವರದ್ದು ಎಷ್ಟು ಯೋಚನೆ ಬರುತ್ತೆ ಹೇಳಿ ನಮಗೆ. ನಾವೇ ಯೋಚನೆ ಮಾಡೋಣ, ಬೇರೆ ಎಲ್ಲ ಯೋಚನೆ ಬರ್ತಾ ಇರ್ತದೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ದೇವ ಸ್ತೋತ್ರ ಪದ್ಯ ಹೇಳಬೇಕಾದ್ರೂ ಅದು ಬರೀ ಮೆಕ್ಯಾನಿಕಲಿ ಬಾಯಲ್ಲಿ ಮಾತ್ರ ಹೇಳ್ತಾ ಇರ್ತೇವೆ. ಶೋಭಾ ನಾವೆನ್ನೀರೇ ಸುರರುಳು ಸುಭಾಗನಿಗೆ, ಈ ರೀತಿ ಯೋಚನೆ ಮಾಡ್ತಾ ಇದ್ರು. ಒಳಗಿಂದ ಇವತ್ತು ಎಲ್ಲೋ ಹೋಗ್ಲಿಕ್ಕಿದೆ, ಏನು ಮಗಳಿದೋ, ಇವತ್ತು ಅವರು ಸಿಕ್ಕಿದ್ರಲ್ವ, ಇವರು ಇದೇ ಒಳಗಿನಿಂದ ಯೋಚನೆ. ಅದರಿಂದಾಗಿ ಕೆಲವು ಸಲ ಎಷ್ಟು ಅಂದರೆ ಶೋಭಾನೇ ಮುಗಿಯುವುದೇ ಇಲ್ಲ. ಯಾಕಂದರೆ ಅಲ್ಲೇ ತಿರುಗ್ತಾ ಇರ್ತದದು. ಕಾರಣ ಏನಂತ ಹೇಳಿದರೆ ಏನೋ ಯೋಚನೆ ಮಾಡ್ತಾ ಇರ್ತೇವೆ. ನಮ್ದು ಹೀಗೇನೆ, ಅಂದರೆ ಮಾಮೂಲಿ. ಯಾಕೆ ಕಾರಣ ಏನಂದರೆ ಮನಸ್ಸು ಅಷ್ಟು ಕೆಟ್ಟೋಗಿದೆ. ಆ ಮನಸ್ಸಿನಲ್ಲಿ ಜಾಗ ಮಾಡ್ಕೊಳ್ಬೇಕಾಗಿದೆ ದೇವರಿಗೆ. ನಮ್ಗೆ ಮಾಡ್ಕೊಳ್ಳಿಕ್ಕೆ ಬರೋಲ್ಲ. ಗಣಪತಿಯ ಪರಮಾನುಗ್ರಹ ಆಗಬೇಕು. ಇದೇ ಅದಕ್ಕೆ ಮೊದಲು ಗಣಪತಿ ಪ್ರಾರ್ಥನೆ. ಯಾಕಂದರೆ ಅವನು ಎಲ್ಲ ಕಡೆ ಅವಕಾಶ ಮಾಡ್ಕೊಂಬರ್ಬೇಕು. ಸ್ವಾಮಿಗಳು ಬಂದಾಗ ಎದರಲ್ಲಿ ದಾರಿ ಬಿಡಿ ಅಂತ ಬರ್ತಾರಲ್ವ. ಯಾಕಂದರೆ ದಾರಿ ಬಿಟ್ಟರೆ ಮುಂದೆ ಹೋಗ್ಲಿಕ್ಕಾಗತ್ತೆ. ಹಾಗೆ ಗಣಪತಿ ಎಲ್ಲ ಕಡೆಯೂ ಕೂಡ ದಾರಿ ಬಿಡಿಸ್ಕೊಂಡು ಬರಬೇಕು. ನಮಗೆ ಜೀವನದುದ್ದಕ್ಕೂ ಪ್ರತಿಯೊಂದು ಕಡೆಯೂ ದಾರಿ ಮಾಡ್ಕೊಂಡು ಬಂದ, ಜಾಗ ಮಾಡ್ಕೊಂಡು ಬಂದ ಅಂತ ಹೇಳಿದ್ರೆ ಅಲ್ಲಿ ಏನನ್ನಾದರೂ ತುಂಬಿಸ್ಲಿಕ್ಕಾಗತ್ತೆ, ಒಳ್ಳೆ ವಸ್ತುಗಳನ್ನು. ಅಂದರೆ ಗಣಪತಿಯ ಅವಶ್ಯಕತೆ ನಮ್ಮ ಜೀವನದಲ್ಲಿ ಎಷ್ಟಿದೆ ಅಂತ ಈ ವಿಘ್ನೇಶ್ವರ ಸಂಧಿ ಕೇಳದೇ ಇದ್ದರೆ ನಮ್ಗೆ ಅರ್ಥವೇ ಆಗೋದಿಲ್ಲ. ಅದು ಗಣಪತಿ ಅಂತ ಹೇಳಿದರೆ ಏನೋ ಕಾರ್ಯಕ್ರಮದಲ್ಲಿ ವಿಘ್ನ ಪರಿಹಾರ ಮಾಡೋಂಗೆ ಇಷ್ಟೇ ನಮಗಿರ್ತದೆ ಹೊರತು ಅದಕ್ಕಿಂತ ಹೆಚ್ಚು ಗಣಪತಿಯ ಅವಶ್ಯಕತೆ ನಮಗೆ ಗೊತ್ತಿರೋಲ್ಲ. ಎಷ್ಟು ಚಂದವಾಗಿ ಹೇಳ್ಕೊಂಡು ಹೋಗ್ತಾರೆ ಜಗನ್ನಾಥದಾಸರು. ಯಾಕಂದರೆ ಅದು ಅವರ ಅನುಭವ, ಗಣಪತಿಯ ಅನುಗ್ರಹ ಪಡೆದವರು ಅವರು. ಅದಕ್ಕೆ ಆ ರೀತಿ ಹೇಳ್ತಾರೆ ಅಷ್ಟೇ. ಮುಂದೆ ಹೇಳ್ತಾರೆ, ವಿಘ್ನರ ಧನಪ ವಿಶ್ವಕ್ಸೇನ ವೈದ್ಯಾಶ್ವಿನಿಗಳಿಗೆ ಸರಿಯನಿ ಪಷಣ್ಮುಖ ನನುಜ ಶೇಷ ಶತಸ್ಥ ದೇವೋತ್ತಮ ವಿಯದ್ಗಂಗಾ ವಿನುತ ವಿಶ್ವೋಪಾಸಕನೆ ಸನ್ಮನದಿ ವಿಜ್ಞಾಪಿಸುವೆಲಕುಮಿ ರಸನ ಭಕ್ತಿ ಜ್ಞಾನವ ಕೊಟ್ಟು ಕರುಣಿಪುದು ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ. ಇದು ಇನ್ನೊಂದು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರುವಂತಹ ವಿಷಯ. ಗಣಪತಿಯ ಬಗ್ಗೆ ನಾವು ಇಷ್ಟೆಲ್ಲ ತಿಳ್ಕೊಂಡು, ಇವಾಗ ಗಣಪತಿ ಎಲ್ಲಿದ್ದಾನೆ, ಏನು ಕತೆ, ಸ್ವಲ್ಪ ಗಣಪತಿಯ ತಾಕತ್ತೇನು, ಇದೆಲ್ಲ ನಾವು ತಿಳ್ಕೊಳ್ಬೇಕಾದದ್ದು. ಯಾಕಂತ ಹೇಳಿದ್ರೆ ಗಣಪತಿಯ ತಾಕತ್ತು ಕೆಲವರು ಏನು ಅಂತ ಹೇಳಿದ್ರೆ ಅವನೇ ಸರ್ವೋತ್ತಮ, ಗಣಪತಿಗಿಂತ ಮೇಲೆ ಇನ್ನೊಬ್ರು ಇಲ್ಲವೇ ಇಲ್ಲ. ತಪ್ಪು. ಯಾಕಂತ ಹೇಳಿದರೆ ಆ ರೀತಿ ಯಾವ ಶಾಸ್ತ್ರವೇ ಹೇಳೋಲ್ಲ. ಗಣಪತಿಯೇ ಎಲ್ರಿಗಿಂತ ದೊಡ್ಡವನು ಅಂತಾಗಿದ್ದರೆ ಗಣಪತಿ ಹುಟ್ಟಿದ ಕಥೆಯೇ ಕೊಡುವುದಿಲ್ಲ. ಒಂದು ದಿನ ಗಣಪತಿ ಹುಟ್ಟಿದ್ದಾನೆ ಅಂತ ಹೇಳಿದ್ರೆ ಅವನಿಗಿಂತ ದೊಡ್ಡೊಬ್ರು ಇನ್ನೊಬ್ರು ಇದ್ದಾರಲ್ವ, ಅದು ಸರಿಯಲ್ಲ. ಮತ್ತು ಗಣಪತಿ ಎಲ್ಲಿದ್ದಾನೆ, ಏನು ಕತೆ, ಅವನ ತಾಕತ್ತೇನು ನೋಡಿ. ಇದನ್ನು ಬಹಳ ಸುಂದರವಾಗಿ ತಾರತಮ್ಯ ಅಂತ ಇದನ್ನು ಹೇಳ್ಕೊಂಡು ಬರು. ತಾರತಮ್ಯ ಅಂತ ಹೇಳಿದ್ರೆ ದೇವತೆಗಳು, ಆ ದೇವತೆಗಳಲ್ಲಿ ಒಂದು ಗ್ರೆಡೇಷನ್ ಇದೆ, ಹೆಚ್ಚು ಕಡಿಮೆ ಅನ್ನೋದಿದೆ. ಹೇಗೆ ಹೆಚ್ಚು ಕಡಿಮೆ ಹೇಗೆ ಉಂಟಾಗಿದೆ ಅಂತ ಹೇಳಿದ್ರೆ ಅವರ ಬಲದಿಂದ, ಅವರ ಜ್ಞಾನದಿಂದ, ಅಂದರೆ ಅವರ ತಾಕತ್ತೇನು, ಆ ತಾಕತ್ತಿಗನುಗುಣವಾಗಿ ಅವರ ಜ್ಞಾನ ಅದಕ್ಕನುಗುಣವಾಗಿ ಹೆಚ್ಚು ಕಮ್ಮಿ ಇದೆ ದೇವತೆಗಳಲ್ಲಿ. ಅದರಲ್ಲಿ ಯಾರಿಗೆ ಹೆಚ್ಚು ತಾಕತ್ತಿದೆ ಅವ್ರ ಮೇಲಿರ್ತಾರೆ. ಅಂದರೆ ಯಾರ ಜ್ಞಾನ ಅಂತೇಳಿದರೆ ವಿಷ್ಣು ಸರ್ವೋತ್ತಮ. ಶಾಸ್ತ್ರಗಳ ಅಭಿಪ್ರಾಯ ಇದರಲ್ಲಿ ಎರಡು ಮಾತೇ ಇಲ್ಲ ನೋಡಿ. ಅದರಿಂದಾಗಿಯೇ ಯಾರೇ ವೇದ ಪಾರಾಯಣ ಮಾಡಿದ್ರೆ ವೇದದಲ್ಲಿ ಎಲ್ಲ ದೇವತೆಗಳ ಬಗ್ಗೆ ಇದೆ ಅಂತ ನೀವು ಹೇಳೋದಾದರೂ ಹರಿಹಿ ಓಂ ಅಂತಲೇ ಶುರು ಮಾಡು. ಯಾಕೆ ಹರಿಹಿ ಓಂ ಅಂದರೆ ವೇದ ಹೇಳ್ತಾ ಇರೋದು ಹರಿಯ ಬಗ್ಗೆ, ವಿಷ್ಣುವಿನ ಬಗ್ಗೆ ಹೇಳ್ತಾ ಇರೋದು. ವಿಷ್ಣುವೇ ಸರ್ವೋತ್ತಮ, ಅವನಿಗೆ ಸರಿಸಾಟಿಯಾದವರಾಗಲಿ ಅವನಿಗಿಂತ ಹೆಚ್ಚಿನವರಾಗಲಿ ಇಲ್ಲವೇ ಇಲ್ಲ. ಅದನ್ನು ಕಲ್ಪನೆ ಮಾಡಿಕೊಂಡ್ರೆ ಮುಗೀತವ್ರ ಕತೆ.
ಆ ವಿಷ್ಣುವನ್ನು ಬಿಟ್ಟರೆ ಉಳಿದವರೆಲ್ಲರೂ ವಿಷ್ಣುವಿನ ಆರಾಧನೆ ಮಾಡುವವರು. ಅವನ ಪತ್ನಿ ಲಕ್ಷ್ಮಿಯಿಂದ ಹಿಡಿದು ಎಲ್ಲರೂ ವಿಷ್ಣುವಿನ ಆರಾಧನೆ ಮಾಡಿಕೊಂಡೇ ಬರುವರು. ಆ ಆರಾಧನೆ ಮಾಡುವುದರಲ್ಲಿ ವ್ಯತ್ಯಾಸ ಇದೆ, ಅಂದರೆ ಭಕ್ತಿ ಮಾಡುವುದರಲ್ಲಿ ವ್ಯತ್ಯಾಸ ಇದೆ. ಅದರಿಂದಾಗಿ ಅವರ ಜ್ಞಾನ ಬಲ ಕಡಿಮೆ 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 ಆಗ್ತಾ ಬರ್ತದೆ. ನೋಡಿ, ಲಕ್ಷ್ಮಿ, ನಾರಾಯಣನ ಬಿಟ್ಟರೆ ಲಕ್ಷ್ಮಿ, ಲಕ್ಷ್ಮಿಯನ್ನು ಬಿಟ್ಟರೆ ಬ್ರಹ್ಮದೇವರು, ವಾಯುದೇವರು, ಅವರ ಪತ್ನಿಯರು, ಆಮೇಲೆ ಗರುಡ, ಶೇಷ, ರುದ್ರ ರೀತಿ ಇದನ್ನು ತಾರತಮ್ಯ, ಗ್ರೇಡೇಷನ್ ಅಂತ ಹೇಳ್ಕೊಂಡು ಬರ್ತೇವೆ. ಕಡಿಮೆ 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 ಆಗ್ತಾ 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 ಬರ್ತದೆ. ಆ ರೀತಿ ನೋಡಿಕೊಂಡು ಬಂದರೆ ನಮಗೆ ಗಣಪತಿ 18ನೆಯ ಕಕ್ಷೆಯಲ್ಲಿ, ಅಂದರೆ ಕಕ್ಷೆ ಅಂದರೆ ಗ್ರೇಡ್, 18ನೇ ಗ್ರೇಡಿನಲ್ಲಿ ಗಣಪತಿ ಬರುತ್ತಾನೆ. ಅಲ್ಲೋ ಅಷ್ಟು ಕೆಳಗ ಗಣಪತಿ ಅಂತ ಹೇಳಬೇಡಿ ನೀವು, ಯಾಕಂದರೆ ಗಣಪತಿಗಿಂತ ಇನ್ನೂ ಕೆಳಗೆ ತುಂಬ ದೇವತೆಗಳಿದ್ದಾರೆ. ಇಲ್ಲಿ ಗಣಪತಿ ಇದ್ದಾರೆ. ಗಣಪತಿಗೆ ಅವಮಾನ ಅಲ್ವ ಇದು? ನೀವು ಇಷ್ಟು ಕೆಳಗೆ ಮಾಡೋದು ಗಣಪತಿಗೆ ಅವಮಾನ ಅಲ್ವ? ಖಂಡಿತ ಅಲ್ಲ. ಯಾಕಂದರೆ ಗಣಪತಿ ಖುಷಿ. ಯಾವತ್ತೂ ಮೊಮ್ಮಗನನ್ನು ನಾವು ಅಜ್ಜನೊಟ್ಟಿಗೆ ಇಡ್ಲಿಕ್ಕಾಗತ್ತಾ? ಅಜ್ಜ ಆದಮೇಲೆ ತಂದೆ, ಆದಮೇಲೆ ಮೊಮ್ಮಗ, ಹಾಗಿಟ್ರೆ ಮೊಮ್ಮಗನಿಗೆ ಖುಷಿ ತಾನೆ. ನೋಡಿ, ಮೊದಲು ನಮ್ಮ ಅಜ್ಜನಿಗೆ ಕೊಡಬೇಕು, ಆಮೇಲೆ ನಮ್ಮಪ್ಪನಿಗೆ, ಆಮೇಲೆ ನನಗೆ ಗೌರವ ಕೊಡಿ, ನನಗೇನು ಬೇಜಾರಿಲ್ಲ. ಅದೇ ರೀತಿ ಗಣಪತಿಗೆ ಬೇಜಾರು ಅನ್ನೋದಿಲ್ಲ ಖಂಡಿತ. 18ನೇ ಕಕ್ಷೆಯಲ್ಲಿ, ಅಂದರೆ ಈ ಗಣಪತಿಗೆ ಸರಿಸಾಟಿಯಾದವರು, ಸಮಾನರಾದವರು ಯಾರಿದ್ದಾರೆ? ಅಂದರೆ ಗಣಪತಿಯಷ್ಟೇ ತಾಕತ್ತು, ಗಣಪತಿಯಷ್ಟೇ ಜ್ಞಾನ ಯಾರಿದ್ದಾರೆ ಅಂತ ಹೇಳಿದ್ರೆ ಧನಪ ಅಂದರೆ ಕುಬೇರ ಗಣಪತಿಗೆ ಸರಿಸಾಟಿಯಾದವರು. ವಿಶ್ವಕ್ಸೇನ ಅಂತ ಹೇಳಿದ್ರೆ ಅವನು ವಾಯುದೇವರ ಮಗ, ವಿಶ್ವಕ್ಸೇನ ಅಂತ. ವಾಸ್ತವಿಕವಾಗಿ ವಿಷ್ಣುವಿನ ನಿರ್ಮಾಲ್ಯ ದೇವತೆಯವರು. ಇವತ್ತು ನಾವು ವಿಷ್ಣುವಿಗೆ ನೈವೇದ್ಯ ಮಾಡಿದ ಕೂಡಲೇ ವಿಶ್ವಕ್ಸೇನಾಯ ಸ್ವಾಹ ಅಂತ ವಿಶ್ವಕ್ಸೇನನೇ ಕೊಡ್ತೇವೆ. ಅವನು ಒಬ್ಬ ದೊಡ್ಡ ದೇವತೆ, ಅವನು ಗಣಪತಿಗೆ ಸರಿಸಾಟಿಯಾದವನು. ನಂತರ ಧನಪ ವಿಶ್ವಕ್ಸೇನ ವೈದ್ಯ ಅಶ್ವಿನಿಗಳಿಗೆ ಸಮವೆನಿಪ. ವೈದ್ಯರು ಯಾರು ಅಂದರೆ ಅಶ್ವಿನಿ ದೇವತೆಗಳು. ಈ ಅಶ್ವಿನಿ ದೇವತೆಗಳು ಗಣಪತಿಗೆ ಸಮಾನ. ಅಂದರೆ ಇವರೆಲ್ಲ ಏನಂದರೆ ಗಣಪತಿಯಷ್ಟೇ ತಾಕತ್ತುಳ್ಳವರು, ಇವರಷ್ಟೇ ಗಣಪತಿ ತಾಕತ್ತುಳ್ಳವರು ಇವರೆಲ್ಲರೂ. ಅಷ್ಟು ಮಾತ್ರ ಅಲ್ಲ, ಷಣ್ಮುಖನನುಜ, ಷಣ್ಮುಖನ ತಮ್ಮನಾಗಿರುವುದು. ಅಂದರೆ ಗಣಪತಿಗಿಂತ ಮೇಲೆ ಷಣ್ಮುಖ ಇದ್ದಾನೆ, ಗಣಪತಿ ಕೆಳಗಿದ್ದಾನೆ, ಷಣ್ಮುಖ ಮೇಲಿದ್ದಾನೆ, ತಾಕತ್ತಿನಲ್ಲಿ, ಜ್ಞಾನದಲ್ಲಿ, ಮುಂತಾದವುಗಳಲ್ಲೆಲ್ಲ. ಅಲ್ಲ, ಹೀಗೆಲ್ಲ ಮಾಡಿದರೆ ನೋಡಿ, ಹೀಗೆಲ್ಲ ನೀವು ತಾರತಮ್ಯ ಮಾಡಬಾರ್ದು. ಬೇಜಾರಾಗಲ್ವಾ? ಇವಾಗ ನಮಗಾದರೂ ಅಷ್ಟೇಪ್ಪ, ಅವರಿಗೊಂದು ಇವ್ರಿಗೊಂದು ಮಾಡಿದರೆ ಬೇಜಾರಾಗಲ್ವಾ? ಎಲ್ರಿಗೂ ಒಂದೇ ಮಾಡಿಬಿಟ್ರೆ ಖುಷಿ ಆಗಲ್ವಾ? ನೋಡಿ, ಯಾವತ್ತೂ ತಾರತಮ್ಯ ಮಾಡಬಾರ್ದು, ಭೇದ ಭಾವ ಎಣಿಸಬಾರ್ದು. ಒಂದೇ ರೀತಿ ಮಾಡಿಬಿಟ್ರೆ ಎಲ್ರಿಗೂ ಖುಷಿ ಅಲ್ವಾ? ಈ ರೀತಿ ಸಾಮಾನ್ಯವಾಗಿ ಕಾಣೋದುಂಟು. ಇದು ಹೇಳಲಿಕ್ಕೆ ಮಾತ್ರ ಖುಷಿ ಅಷ್ಟೇ, ಆದರೆ ಪ್ರಾಕ್ಟಿಕಲ್ ಆಗಿಲ್ಲ. ನೋಡಿ, ಪ್ರಾಕ್ಟಿಕಲ್ಲಾಗಿ ಎಲ್ಲಿಯೂ ಕೂಡ ಆ ರೀತಿ ಇಲ್ಲ, ಸಮಾನತೆ ಅನ್ನೋದಿಲ್ಲ. ಮತ್ತು ಎಲ್ಲ ಕಡೆಯೂ ಕೂಡ ನಿಮಗೆ ಈ ತಾರತಮ್ಯ ಅನ್ನೋದು ಉಂಟು. ಎಲ್ಲೇ ತಗೊಳ್ಳಿ ನೀವು, ಇದ್ದೇ ಇದೆ. ಇವಾಗ ದೇವಸ್ಥಾನದಲ್ಲಿ ಇಲ್ಲ, ಎಲ್ರಿಗೂ ಒಂದೇ ಗೌರವ, ಕಸ ಗುಡಿಸೋನಿಂದ ಹಿಡಿದು ಅರ್ಚಕರವರೆಗೆ ಒಂದೇ ರೀತಿ ಗೌರವ ಆಗತ್ತಾ? ಒಪ್ಕೊಳ್ಳಿಕ್ಕೆ ತಯಾರಿದ್ದಾರಾ? ಯಾರಾದರೂ ಒಪ್ಕೊಳ್ಳಿಕ್ಕೆ ತಯಾರಿದ್ದಾರಾ? ಅವಾಗ ಏನು ಹೇಳ್ತಾರೆ? ನಮಗಿಲ್ಲಿ ಬೆಲೆನೇ ಇಲ್ಲ. ನೋಡಿ, ನಮಗಿಲ್ಲಿ ಇಷ್ಟು ಮಾಡಿದರೂ ಕೂಡ ಬೆಲೆನೇ ಇಲ್ಲ, ನಾವು ಒಂದೇ, ಆ ಕಸ ಗುಡಿಸೋನು ಒಂದೇ. ಸಾಮಾನ್ಯ ಹೇಳ್ತೇವೆ ತಾನೆ, ಕಾರಣ ಎಲ್ಲ ಕಡೆ ಅಷ್ಟೇ. ನೀವು ನೋಡಿ, ಒಂದು ಬಳಸ್ಲಿಕ್ಕೆ ಹೋಗಬೇಕಾದ್ರೆ ನಾವು ಹೇಳ್ತೇವೆ, ನೋಡಪ್ಪ, ಬಳಸ್ಬೇಕಾದ್ರೆ ತಾರತಮ್ಯ ಮಾಡಬಾರ್ದು, ಪಂಕ್ತಿ ಭೇದ ಮಾಡಬಾರ್ದು. ನಮ್ಮಲ್ಲಿ ಹೇಳ್ತೇವೆ ಪಂಕ್ತಿ ಭೇದ ಮಾಡಿದರೆ ನರಕಕ್ಕೆ ಹೋಗ್ತಾರೆ ಅಂತ. ಸರಿ, ನಾನು ಪಂಕ್ತಿ ಭೇದ ಮಾಡೋಲ್ಲ. 10 ಜನ ಕೂತಿದ್ದಾರೆ, ಎಲ್ರಿಗೂ ಕೂಡ 4 ಸ್ವೀಟ್ ಹಾಕೊಂಡು ಹೋದೆ. 2 ವರ್ಷದ ಮಗು ಕೂತಿದೆ, ಅದಕ್ಕೂ 4 ಸ್ವೀಟು. 80 ವರ್ಷದ ಮುದುಕರು ಕೂತಿದ್ದಾರೆ, ಅವ್ರಿಗೂ 4 ಸ್ವೀಟು. ಅದೇ ಒಬ್ಬ ಹುಡುಗ ಕೂತಿದ್ದಾನೆ, ಅವನಿಗೂ 4 ಸ್ವೀಟು. ಎಲ್ರಿಗೂ ಹಾಕೊಂಡು ಹೋದರೆ ಬಳಸ್ಲಿಕ್ಕೆ ಬರ್ತದೆ ಅಂತ ಹೇಳ್ತೇವಾ? ಇವನು ಯಾರು ಬಳಸ್ಲಿಕ್ಕೆ ಕಳಿಸ್ಕೊಟ್ಟವ್ರನ್ನೇ ಬೈತೇವೋ ಇಲ್ವೋ? ಮಗುವಿಗೆ ಒಂದು ಸಣ್ಣ ತುಂಡು ಹಾಕಬೇಕು ಅಂತ ಗೊತ್ತಿಲ್ವಾ? ಅದು ಎಷ್ಟು ತಿನ್ನತ್ತದು? 80 ವರ್ಷದ ಮುಗ್ಗರು, ಅವ್ರಿಗೆ ಎಷ್ಟಾಗುತ್ತೆ? ಎಷ್ಟು ತಿನ್ಲಿಕ್ಕೆ ರೀ? ಸ್ವಲ್ಪ ಆಗ್ಲಿಕ್ಕೆ ಆಗೋಲ್ವಾ? ನಾವು ಹೇಳ್ತೇವೋ ಇಲ್ವೋ? ಯಾಕೆ ಪಂಕ್ತಿ ಭೇದ ಮಾಡಬಾರ್ದಲ್ವ? ಇಲ್ಲ, ವಾಸ್ತವಿಕವಾಗಿ ಇದೇ ಸಮಾನತೆ. ಏನಂದರೆ ಯಾರಿಗೆ ಎಷ್ಟು ಕೊಡಬೇಕೋ ಅಷ್ಟೇ ಕೊಡಬೇಕು, ಅದು ಕೊಟ್ಟರೆ ಸಮಾನತೆ ಅಂತ ಹೇಳೋದು. ಅದಕ್ಕಿಂತ ಹೆಚ್ಚಿಂದ ಹಾಕಿದರೆ ವೇಸ್ಟ್ ಅದು. ಇವಾಗ ಮಗುವಿಗೆ ನಾನು 4 ಸ್ವೀಟ್ ಹಾಕ್ತೇನೆ ಅಂತ ಹೇಳಿದ್ರೆ ಎಲ್ಲ ಬಿಟ್ಟು ಹೋಗುತ್ತದೆ, ಅಷ್ಟು ವೇಸ್ಟ್ ಅಲ್ವಾ? ಹಾಗೇನೇ ಇಲ್ಲಿ ಯಾಕೋಸ್ಕರ ಹೇಳ್ತಾ ಇರುವುದು ಈ ತಾರತಮ್ಯ. ಯಾಕಂದರೆ ನೀವು ಅಷ್ಟೇ ಪೂಜೆ ಮಾಡಿದರೆ ಅವ್ರು ಸಂತೋಷ ಪಡ್ತಾರೆ, ಅವರು ಅದಕ್ಕಿಂತ ಹೆಚ್ಚು ಮಾಡಿದರೆ ವೇಸ್ಟ್ ಅದು. ಅಷ್ಟೇ ಮಾಡಿ ನೀವು, ಸಂತೋಷ, ಅವರಿಗೆ ಬಹಳ ಸಂತೋಷ. ಅದನ್ನು ತಿಳಿಸ್ಲಿಕ್ಕೆ ಈ ಗ್ರೇಡೇಷನ್ನನ್ನೇ ಹೇಳ್ತಾ ಇರೋದಷ್ಟೇ, ಇನ್ಯಾವುದಕ್ಕೂ ಅಲ್ಲ. ದೇವತೆಗಳಿಗೆ ಯಾವತ್ತೂ ಬೇಜಾರಾಗಲ್ಲ, ಖುಷಿ ಪಡ್ತಾರೆ, ಯಾವತ್ತೂ ಖುಷಿ ಪಡ್ತಾರೆ. ಇವಾಗ ಬಳಸಬೇಕಾದ್ರೆ ಯಾರಿಗೆ ಎಷ್ಟು ಬೇಕೋ ಅಷ್ಟೇ ಹಾಕೊಂಡು ಹೋದರೆ ಖುಷಿ ಆಗುತ್ತೋ ಇಲ್ವೋ? ಎಷ್ಟು ಬೇಕೋ ಅಷ್ಟೇ ಚೆನ್ನಾಗಿ ಬಳಸ್ತಾನೆ.
ಹುಡುಗ ಚೆನ್ನಾಗಿ ಬಡಿಸ್ತಾನೆ, ಹೇಳ್ತಾ ಇಲ್ವೋ? ಎಲ್ಲ ಕಡೆಯೂ ಕೂಡ ಅಷ್ಟೇ. ಇವಾಗ ಮನೆಗೆ ಹೋದಾಗ ನಾವೆಲ್ಲರೂ ಒಂದೇ ರೀತಿ. ಇವಾಗ ಒಬ್ಬಳು ಹುಡುಗಿ, ನಾನಿಲ್ಲ ಮದುವೆ ಆಗೋಗಿದ್ದಾಳೆ, ಇಲ್ಲ ನಾನು ಮಾವನನ್ನು ಗಂಡನನ್ನು ಗಂಡನ ತಮ್ಮನನ್ನು ಎಲ್ಲ ಒಂದೇ ರೀತಿ ನೋಡೋದು ಅಂದರೆ ಆಗುತ್ತಾ? ಇಲ್ಲ. ಮತ್ತು ಮಾವನನ್ನು ಮಾವನ ರೀತಿಯಿಂದಲೇ ನೋಡಬೇಕು, ಗಂಡನನ್ನು ಗಂಡನ ರೀತಿಯಿಂದಲೇ ನೋಡಬೇಕು, ಮಗನನ್ನು ಮಗನ ರೀತಿಯಿಂದಲೇ ನೋಡಬೇಕು. ಇದು ತಾರತಮ್ಯ ಅಲ್ವಾ? ತಾರತಮ್ಯವೇ ಸಮಾನತೆ. ನಿಜವಾಗಲೂ ಕೂಡ ನಮಗಿದು ಅರ್ಥ ಆಗದಿದ್ದರೆ ಏನು ಮಾಡಲಿಕ್ಕಾಗತ್ತೆ? ಎಲ್ಲ ಕಡೆಗೂ ಇದ್ದೇ ಇದೆ. ಇವಾಗ ಸಾಮಾನ್ಯವಾಗಿ ಸರ್ಕಾರವು ಕೂಡ ಭೇದ ಭಾವ ಇಲ್ಲ ಅಂತ ಹೇಳಿದ್ರು ಕೂಡ ಯಾಕಿಲ್ಲ? ಅವರಿಗೆ ನಾವು ಅಷ್ಟು ಕೊಡ್ತೇವೆ, ಇವರಿಗೆ ಇಷ್ಟು ಕೊಡ್ತೇವೆ, ಇವರಿಗೇನಿಲ್ಲ, ಬರೀ ಜನರಲ್ ಮೆರಿಟ್. ಇದು ತಾರತಮ್ಯ ಅಲ್ವಾ? ಇದು ತಾರತಮ್ಯ ಮಾಡುವುದಲ್ವಾ? ಎಲ್ಲಿಲ್ಲ ತಾರತಮ್ಯ? ಎಲ್ಲ ಕಡೆಗೂ ಇದ್ದೇ ಇದೆ. ನೋಡಿ, ಈ ಕಾರಣದಿಂದಾಗಿ ಇದನ್ನು ಶಾಸ್ತ್ರ ಸ್ಪಷ್ಟ ತಿಳಿಸ್ತಾ ಇದೆ ಅಷ್ಟೇ, ಮೂಲಜಿಲ್ಲದೆ ತಿಳಿಸ್ತಾ ಇದೆ ಅಷ್ಟೇ. ಮತ್ತೇನೆಂದರೆ ಉಳಿದ ಕಡೆಯೆಲ್ಲ ಜಗತ್ತಿನಲ್ಲಿ ಬರೀ ಮುಸುಕು, ಒಳಗಿನೊಂದೊಂದು ಬೇರೆ ಹೊರಗಿನೊಂದು ಬೇರೆ. ಶಾಸ್ತ್ರ ಆ ರೀತಿ ಹೇಳಲ್ಲ, ಈ ರೀತಿ ಇದೆ. ಇದು ಮಧ್ವಾಚಾರ್ಯರು ಹೇಳಿದ್ದು. ನಿಜವಾಗ್ಲೂ ಈ ಉಪಾಸನೆ ಮಾಡಿ, ನಿಮಗೆ ಸಂಪೂರ್ಣ ಅನುಗ್ರಹ ಆಗುತ್ತೆ. ನೋಡಿ, ಅದಕ್ಕೆ ಗಣಪತಿ, ಕುಬೇರ, ವಿಶ್ವಕ್ಸೇನ, ಅಶ್ವಿನಿ ದೇವತೆಗಳು ಇವರೆಲ್ಲ ಸಮಾನರಾಗಿರುವಂಥವರು. ಷಣ್ಮುಖನ ತಮ್ಮನಾಗಿರುವಂಥವನು, ಶಿವನ ಪುತ್ರ ಷಣ್ಮುಖನು ಕೂಡ. ಅದನ್ನು ಹೇಳಿ ನಂತರ ನಾನು ನಿನ್ನ ಬಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೇನೆ, ಶೇಷ ಶತಸ್ಥ ಜೀವೋತ್ತಮ ಅಂತ ಹೇಳಿದರೆ ಅದನ್ನು ಹೇಳ್ಕೊಂಡು ಹೋಗ್ತಾರೆ. 100 ಮಂದಿ ದೇವತೆಗಳು ಸೋಮಯಾಗದಲ್ಲಿ ಆಹುತಿಯನ್ನು ಪಡೆಯುವವರು. ಅವರಲ್ಲಿ 15 ಮಂದಿ ಬಿಟ್ಟರೆ ಮತ್ತೆ 85 ಜನದಲ್ಲಿ ಗಣಪತಿಯೋ ಒಬ್ಬ. ಗಂಗೆ, ನಮ್ಮ ಪಾಪವನ್ನು ಕಡೆಯುವ ಗಂಗೆಯಿಂದ ನಮಸ್ಕರಿಸಲ್ಪಡುವವನು. ಯಾಕಂದರೆ ಗಂಗೆ 19ನೇ ಕಕ್ಷೆಯಲ್ಲಿ ಬರ್ತಾಳೆ, ಅವಳಿಂದ ನಮಸ್ಕರಿಸಲ್ಪಡುವಂಥವನು. ವಿಶ್ವೋಪಾಸಕನೇ, ನಾವು ಕೇಳಿದ್ವು, ವಿಶ್ವರೂಪಿಯಾದ ಭಗವಂತನನ್ನು ವಿಶೇಷವಾಗಿ ಆರಾಧನೆಯನ್ನು ಮಾಡಿದವನು. ಅಂಥ ನಿನ್ನ ಬಳಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ ಅಂತ ಹೇಳಿ ಮುಂದೆ ಆ ಗಣಪತಿಯ ಪ್ರಾರ್ಥನೆ ಭಾಳ ಸುಂದರವಾಗಿ ತಿಳಿಸ್ಕೊಂಡು ಬರ್ತಾರೆ. ಅದೇನಂತ ಮತ್ತೆ ಆ ಗಣಪತಿಯ ಚಿಂತನೆಯನ್ನು, ನಿಜವಾಗಲೂ ಇದು ನಾವು ಮಾಡುವ ಪೂಜೆ, ಗಣಪತಿಯ ಪೂಜೆ, ದೊಡ್ಡ ಪೂಜೆ ಇದು, ಒಳಗಿನಿಂದ ಮಾಡುವ ಪೂಜೆ. ಅದನ್ನು ನಾವು ಮಾಡೋಣ ಇನ್ನೊಂದು 2 ದಿನ, ನಾಳೆ ನಾಡಿದ್ದು 2 ದಿನವೂ ಈ ವಿಘ್ನೇಶ್ವರ ಸಂಧಿಯ ಚಿಂತನೆಯನ್ನು ನಡೆಸೋಣ ಅಂತ ಹೇಳ್ತಾ ಇವತ್ತಿನ ಈ ಉಪನ್ಯಾಸವನ್ನು ಆ ಗಣಪತಿಯ ಅಂತರ್ಗತನಾದಂತಹ ಮಧ್ವಾಂತರ್ಗತ ಆ ವಿಶ್ವರೂಪಿ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.